ಮೇಲೆ ಕ್ಯಾಮ್ರಾ ನೋಡ್ಬೇಕು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಸ್ ವಿ ಬಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಭಗವಾನ್ ಅವರು ಬಂದಿದ್ದಾರೆ. ಈಸ್ ಅ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ಜೊತೆಗೆ ಆ್ಯಕ್ಟರ್ ಕೂಡ. ಎಸ್, ಪ್ರತಿಯೊಬ್ಬ ಆ್ಯಕ್ಟ್ರಲ್ಲೂ ಒಂದು ಡೈರೆಕ್ಟರ್ ಇರ್ತಾರೆ, ಒಬ್ಬರು ಡೈರೆಕ್ಟ್ರಲ್ಲೂ ಆ್ಯಕ್ಟರ್ ಇರ್ತಾರೆ. ಸೊ ಹಾಗೆ ಎರಡೂ ನಿಭಾಯಿಸಿಕೊಂಡು ಹೋಗುವಂಥ ಒಬ್ಬ ಸಾಧಕ, ಒಬ್ಬ ಕಲಾವಿದ ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ ಭಗವಾನ್ ಅವರೇ, ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಸರ್? ಎಸ್, ನಾನು ಸೂಪರ್ ಆಗಿದ್ದೀನಿ. ಓಕೆ. ಎಸ್, ನಮ್ಮೊಂದಿಗೆ ತಾವು ಇವತ್ತು ನಮ್ಮ ಚಾನಲ್ಗೆ ಬಂದಿದ್ದೀರಾ, ಆಗಮಿಸಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ? ಈ ತುಂಬ ಖುಷಿ ಆಗ್ತಿದೆ ಸರ್ ನನಗೆ. ಓಕೆ. ಈ ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ ನನಗೆ ಹ್ಮ್. ತುಂಬ ಖುಷಿ ಆಗ್ತಿದೆ. ಎಸ್. ತುಂಬ ಸೊ ಧನ್ಯವಾದಗಳು. ವೀಕ್ಷಕರೇ, ಮೊದಲಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಸೊ ಪ್ರಾರಂಭ ಮಾಡೋಣ ಇವತ್ತಿನ ನಮ್ಮ ಸಂದರ್ಶನ. ಸೊ ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ನಂದು ಹುಟ್ಟೂರು ಬಂದ್ಬಿಟ್ಟು ಹ್ಮ್. ದಾವಣಗೆರೆ ಡಿಸ್ಟಿಕ್ಕು, ಓಕೆ. ಹೊನ್ನಾಳಿ ತಾಲೂಕು, ಓಕೆ. ಹೊರಬಟ್ಟೆ ಗ್ರಾಮದಲ್ಲಿ ನಾನು ಬಡ ಕುಟುಂಬದಲ್ಲಿ ಹುಟ್ಟಿರೋನು ಸರ್ ನಾನು. ಓಕೆ. ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಅವರು ಫಾರ್ಮರ್, ಕೂಲಿಗಾರರು. ಓಕೆ. ನಾನು ಹುಟ್ಟಿದ್ದು ಹ್ಮ್. ಗುರುವಾರ ಸಂಜೆ 6 ನಿಮ್ಮ ಗಂಟೆಗೆ. ಹುಟ್ಟೂರು ಹುಟ್ಟೂರು ಅರಗಬಟ್ಟೆ ಸರ್ ನಂದು. ಅರಗ್ ಅರಬಗಟ್ಟೆ. 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 ಯಾವ ಕಡೆ ಇದು? ಅದು ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು ಹತ್ರ, ಓಕೆ. ಹೊನ್ನಾಳಿ ಹತ್ರ ಇದೆ ಸರ್. ಓಕೆ ಓಕೆ. ಹ್ಮ್. ಅಲ್ಲಿ ಹುಟ್ಟಿದ್ದು. ಹ್ಮ್. ಶುಕ್ರವಾರ 6 ಗಂಟೆಗೆ ನಾನು ಹುಟ್ಟಿದ್ದು. ಓಕೆ. ಅಲ್ಲಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಸರ್ ನಾನು ನಿಮ್ಮ ಹುಟ್ಟಿದ್ದು. ಸಂದರ್ಶನ ಕೂಡ ಇವತ್ತು ಶುಕ್ರವಾರ ನಡೀತಿದೆ. ಎಸ್. ಶುಕ್ರವಾರ ನಾನು 6 ಗಂಟೆಯಲ್ಲಿ ಹುಟ್ಟಿದ್ದು. ಹ್ಮ್. ತುಂಬ ಧನ್ಯನು. ಓಕೆ. ಯಾಕಂದರೆ ನನ್ನ ತಂದೆ ತಾಯಿಗಳು ಕೂಲಿಗಾರರು ಸರ್, ನಾನೊಬ್ಬ ಓಕೆ. ಎಜುಕೇಟೆಡ್. ಹ್ಮ್. ಯಾಕಂದರೆ ನಮ್ಮನ್ನು ತುಂಬ ಕಷ್ಟಪಟ್ಟು ಬೆಳೆಸಿ ಚೆನ್ನಾಗಿ ಓದಿಸಿ ಇದು ಮಾಡಿದ್ದಾರೆ ಸರ್ ನಮ್ಮನ್ನು. ಹ್ಮ್. ನಾನು 1ನೇ ತರಗತಿಯಿಂದ SLC ವರೆಗೂ ನಮ್ಮೂರಲ್ಲಿ ಓದಿದೆ ಸರ್ ನಾನು. ನಿಮ್ಮೂರಲ್ಲೇ? ಹಾಂ ಸರ್, ನಮ್ಮೂರಲ್ಲಿ ಓದಿದೆ. ಓಕೆ. ಆನಂತರ ಹಿರೇಕಲ್ಮಠ ಅಂತ ಹೇಳ್ಬಿಟ್ಟು ನಮ್ಮ ಹ್ಮ್. ಮಠದ್ದೊಂದು ಕಾಲೇಜ್ ಇದೆ ಸರ್, ಓಕೆ. ಅಲ್ಲಿ 2 ವರ್ಷ ಎಜುಕೇಷನ್ ಮಾಡಿದೆ ಸರ್ ನಾನು. ಓಕೆ. ನಂತರ ಮತ್ತೆ 2 ಇಯರ್ಸ್ ಎಜುಕೇಶನ್ ಏನು ಯಾವ್ದು ಮಾಡಿದ್ರಿ? ಎಜುಕೇಷನ್ ಅಂತ ಶಿಕ್ಷಣ ಸರ್. ಓಕೆ ಓಕೆ ಓಕೆ. ಆ ಕೋರ್ಸ್ ಮಾಡಿದ್ರಿ? ಹೌದೌದು ಸರ್. ಓಕೆ ಓಕೆ. ಆಮೇಲೆ ಆದ ನಂತರ ಮತ್ತೆ SLC ಮೇಲೆ ಮತ್ತೆ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿದೆ ಸರ್ ನಾನು, ಓಕೆ. STJ ಪಾಲಿಟೆಕ್ನಿಕ್ ಹರಪನಹಳ್ಳಿಲಿ. ಹ್ಮ್. ಓಕೆ. ಅಂದರೆ ನಮ್ಮದು ತುಂಬ ಕಷ್ಟ, ಬಡ ಕುಟುಂಬ ಸರ್. ನಾವು ತುಂಬ ಓಕೆ. ಕಷ್ಟದಿಂದನೇ ಬಂದಿರೋರು ಸರ್ ನಾವು. ಹ್ಮ್. ತುಂಬ ಕಷ್ಟದಿಂದನೇ ಬಂದಿರೋರು. ಹ್ಮ್. ಎಲ್ಲ ದೇವ್ರ ಆಶೀರ್ವಾದ ಸರ್. ದೇವರು ಚೆನ್ನಾಗಿ ಇಟ್ಟಿದ್ದಾರೆ. ಹ್ಮ್. ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ. ಆದರೆ ಬಡತನ ಕೊಟ್ಟಿರ್ಬೋದು, ಹ್ಮ್. ಆರೋಗ್ಯ ಆಯಸ್ಸು ಮಾತ್ರ ತುಂಬ ಅಲ್ಲ, ಅದು ಶಾಶ್ವತ ಅಲ್ಲ ಅಲ್ವಾ? ಹೌದು, ಬಡತನ ಶಾಶ್ವತ ಅಲ್ಲ. ಶಾಶ್ವತ ಅಲ್ಲ ಸರ್. ಎಸ್. ಬಡವನಾಗಿ ಹುಟ್ಟಿದ್ರು ಕೂಡ ಬಡವನಾಗಿ ಸಾಯಿ ಬರುತ್ತಾರೆ ಹೌದು ಅಲ್ವಾ? ಸರ್, ಹೌದು. ಸೊ ಹಾಗೆ ಹೌದು. ಆ ರೀತಿ ಒಂದಿದೆ. ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನನ್ನ ವಿದ್ಯಾಭ್ಯಾಸ ಬಗ್ಗೆ ಸರ್ ಒಂದು ಆಮೇಲೆ ಮುಂದೆ ಕಂಟಿನ್ಯೂ ಮಾಡಿಲ್ಲ ತಾವು ಅಲ್ವಾ? ಹೌದೌದು. ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ಓಕೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಯಾರು ಮಾತಾಡೋದು? ನಾವು ಸುನಿಲ್ ಅಂತ ಬೆಂಗಳೂರಿಂದ. ನಮಸ್ಕಾರ ಸುನಿಲ್ ಅವರೇ. ಹಾ? ನಮಸ್ಕಾರ. ಹಲೋ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಭಗವಾನ್ ಅವರು ಈ ತರ ಮಾತಾಡಕ್ಕಿತ್ತು ಸರ್. ಎಸ್, ಖಂಡಿತ ಮಾತಾಡಿ ಸರ್. ಹಲೋ. ಹಲೋ, ನಮಸ್ತೆ ಸರ್. ಓಕೆ, ಥ್ಯಾಂಕ್ ಯು ಅಪ್ಪ ಸುನೀಲ್. ಥ್ಯಾಂಕ್ ಯು ಸರ್. ಓಕೆ, ಹೇಗಿದ್ದೀರಾ? ಆರಾಮಿದ್ದೀರಾ ಸರ್? ಆರಾಮಿದ್ದೀನಪ್ಪ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಹೌದಾ? ಓಕೆ. ಸರ್, ನಿಮ್ಮವೆಲ್ಲ ಪ್ರಾಜೆಕ್ಟ್ ಯಾವಾಗ ಬರ್ತಾವೆ ಸರ್? ಬರ್ತಾವಪ್ಪ, ಆದಷ್ಟು ಬೇಗ ಮುಂದೆ ಬರ್ತವೆ, ಹೇಳ್ತೀನಿ. ಸರ್. ಈಗ ಅದೇ ವರ್ಕಲ್ಲಿ. ಯೂಟ್ಯೂಬ್ ಎಲ್ಲ ನೋಡಿದ್ವಿ ಸರ್, ತುಂಬಾ ಇಷ್ಟ ಆಗಿದೆ ನಿಮ್ಮವೆಲ್ಲ ವಿಡಿಯೋಸ್ ಎಲ್ಲ ನೋಡಿದೀವಿ. ಹೌದಾ? ಓಕೆ. ಯಾವ್ದು ನೋಡಿದಿರಿ? ಮ್ಯೂಸಿಕ್ ಎಲ್ಲ. ಯಾವ್ದು ನೋಡಿದಿರಾ? ರಾಜಕಾರಣಿ ಅವೆಲ್ಲ ನೋಡಿದೀವಿ ಸರ್ ನಿಮ್ಮವೆಲ್ಲ ಅವಾಗಿಂದ. ಓಕೆ ಓಕೆ. ಹೌದಾ? ಕೊಡ್ತಿದ್ದೀರಾ? ಓಕೆ, ಥ್ಯಾಂಕ್ ಯು ಅಪ್ಪ. ಚೆನ್ನಾಗಿದೆ ಸರ್. ಓಕೆ. ಅಲ್ಲಿ ಹುಡುಗರು ಬೆಳೆ ಸರ್, ಬಡವ್ರ ಮಕ್ಕಳು. ಖಂಡಿತವಾಗಲೂ ನಿಮ್ಮದು ಪ್ರೋತ್ಸಾಹ ಇರ್ಬೇಕಪ್ಪ ನಮಗೆ. ಯಾವಾಗ ಇರ್ತದೆ ಸರ್, ನಮ್ಮ ದಾವಣಗೆರೆ ಡಿಸ್ಟಿಕ್ ಇಂದ ಯಾವಾಗ ಇರ್ತದೆ ನಿಮಗೆ? ಹೌದಾ? ಓಕೆ ಓಕೆ. ಥ್ಯಾಂಕ್ ಯು ಅಪ್ಪ. ಒಳ್ಳೆಯದಾಗಲಿ ಸರ್. ಓಕೆ, ಥ್ಯಾಂಕ್ ಯು ಸುನೀಲ್ ಅವರೇ. ಓಕೆ. ಥ್ಯಾಂಕ್ ಯು ಸುನಿಲ್ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಲ್ಲಿ ಬಡವ್ರ ಮಕ್ಕಳು ಬೆಳೆ ಸರ್ ಯಾವಾಗ? ಖಂಡಿತ ಹುಡುಗ ಖಂಡಿತ ಹೌದು. ಒಂದು ಅವಕಾಶ ಸಿಕ್ತು, ದೊಡ್ಡದಾಗಿ ಬೆಳಿಬೇಕು ಸರ್. ಎಸ್ ಸರ್. ದೊಡ್ಡ ಬೆಳೆ ಕಟಾವ್ ಹಾಕಿ ಕಡಿಯಾದ ಸರ್. ಓಕೆ ಓಕೆ. ಓಕೆ ಸರ್. ಎಸ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಓಕೆ ಓಕೆ. ಥ್ಯಾಂಕ್ ಯು ಸುನೀಲ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸರ್, ಸಬ್ಸ್ಕ್ರೈಬ್ ಮಾಡ್ತೀವಿ ಸರ್. ಎಸ್ ಥ್ಯಾಂಕ್ ಯು.
ಹೌದು ಸರ್. ಹೇಳಿ. ಸೊ ಸುನೀಲ್ ಅಂತ ನೋಡಿ ನಿಮ್ಮ ನಿಮ್ಮ ಅಭಿಮಾನಿ ಅನ್ಸುತ್ತೆ. ಹೌದು ಯಾಕಂದ್ರೆ ನೀವು ಬೆಳೆಯೋದೆಲ್ಲ ನೋಡಿದ್ದಾರೆ ಅವರು, ಹೌದು ಹೌದು ಅಲ್ವಾ? ಸರ್. ಸೊ ಅದು ಹಾರೈಕೆ ಕೂಡ ಬಹಳ ಮುಖ್ಯ ಅಲ್ವಾ? ಹೌದು ಸರ್. ಎಸ್ ಎಲ್ಲ ಎಸ್ ಅಭಿಮಾನಿಗಳಂತ ಅಂದ್ರೆ ಅವರು ದೇವ್ರ ಸಮಾನ ಸರ್, ಅಲ್ವಾ ಸರ್? ಅಲ್ವಾ? ನಮ್ಮ ಅವ್ರಿದ್ರೆ ಅಣ್ಣವ್ರು ನಾವು ಹೇಳ್ತಿದ್ರು ಅಭಿಮಾನಿ ಹೌದು ದೇವರುಗಳು ಹೌದು ಅಂತ. ಸರ್. ಅಪ್ಪಾಜಿ ಅವ್ರು ಹೇಳಿದ್ರು, ಎಸ್, ಯಾಕಂದ್ರೆ ಅವ್ರಿದ್ರೆ ನಾವು ಸರ್, ಹೌದು ಅವ್ರಿಲ್ಲ ಹೌದು, ಅಂದ್ರೆ ನಾವು ಇರಕ್ಕಾಗಲ್ಲ ಸರ್. ಖಂಡಿತ ಖಂಡಿತ. ಅವರಿಂದ ನಾವು. ಹೌದು ಎಸ್. ಅವರಿಂದ ನಾವು ಸೊ ಎಜುಕೇಶನ್ ಅಷ್ಟು ಕಂಪ್ಲೀಟ್ ಆದ್ಮೇಲೆ ಮುಂದೆ ಮತ್ತೆ ಸರ್ ಎಜುಕೇಶನ್ ಕಂಪ್ಲೀಟ್ ಆದಮೇಲೆ ಸರ್ ಹ್ಮ್ ನಾನು ನೈನ್ತಲ್ಲಿ ಸರ್ ಹ್ಮ್ ಹ್ಮ್ ಒಂದು ಅರಟೆ ಅಂತ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ ಸರ್ ಹರಟೆ. ಅರಟೆ Okay. ಅಂತ ಕಾರ್ಯಕ್ರಮ ನೋಡ್ತಾ ಇದ್ದೆ ಹ್ಮ್, ಬೆಳಿಗ್ಗೆ ಹ್ಮ್. 9 ಅಷ್ಟೊತ್ತಲ್ಲಿ ಹ್ಮ್ ಯೋಚನೆ ಮಾಡ್ಕೊಂತ ಕುತ್ಕೊಂತ ನೋಡ್ತಾ ಇದ್ದೆ. ಸುಮ್ಮನೆ ಹಾಕಿದ ಚಾನಲ್ ಬಂದ್ಬಿಡ್ತು, ನೋಡ್ತಾ ಇದ್ದೆ. ಓಕೆ ಅರಟೆಯಲ್ಲಿ ಒಂದೇ ಒಂದು ಡೈಲಾಗ್ ಹೇಳಿದ್ರು ಸರ್ ಅವರು, ಓಕೆ ಅವ್ರ ಗುರುಜಿ ಅವರು ಒಂದೇ ಒಂದು ಡೈಲಾಗ್ ಹೇಳಿದ್ರು. ಹ್ಮ್ ಹ್ಮ್ ಒಬ್ಬ ವ್ಯಕ್ತಿ ಹ್ಮ್ ಹುಟ್ಟಿದಾಗ ಒಂದು ಉಸಿರಿರುತ್ತೆ ಹೊರತು ಹೆಸರಿರಲ್ಲ, ಉಸಿರಿರುತ್ತೆ ಹೆಸರಿರಲ್ಲ. ಉಸಿರಿರುತ್ತೆ ಹೊರತು ಹೆಸರಿರಲ್ಲ. ಹೆಸರಿರಲ್ಲ. ಓಕೆ. ಆಮೇಲೆ ಅದೇ ವ್ಯಕ್ತಿ ಹ್ಮ್ ಸತ್ತಾಗ ಹ್ಮ್ ಹೆಸರಿರುತ್ತೆ ಹೊರತು ಹುಸಿರಿರಲ್ಲ ಅಂತ. ಉಸಿರಿರಲ್ಲ. ಹುಸಿರಿರಲ್ಲ. ಅದು ಒಂದು ಲೈನ್ ಸರ್ ನನಗೆ ಅದು ನಿಮಗೆ ಎಫೆಕ್ಟ್ ಆಯ್ತು. ತುಂಬಾ ಎಫೆಕ್ಟ್ ಆಯ್ತು ಸರ್. ಅದೊಂದು ಲೈನ್ ನನಗೆ ನನ್ನ ಜೀವನ ರೂಪಿಸಿ ಕೊಟ್ಟಿದೆ ಸರ್ ಇವಾಗ. ವಾವ್ ವಾವ್, ಅವ್ರಿಗೆ ಹ್ಯಾಟ್ಸ್ ಆಫ್ ಸರ್. ಅದ್ಭುತ ಅದ್ಭುತ. ಹ್ಮ್ ಆನಂತರ ಅಲ್ಲಿಂದ ಎಲ್ಲ ಕೆಲವೊಂದು ತಿರುವು ಬರ್ತಾರೆ, ಅಂದ್ರೆ ಕೆಲವೊಂದು ಟರ್ನಿಂಗ್ ಪಾಯಿಂಟ್ ಆ ಥರ ಇರುತ್ತೆ. ಹೌದು. ಕೆಲವು ಮಾತುಗಳು ನಮಗೆ ಆ ರೀತಿ ಮಾಡುತ್ತೆ. ಹೌದು, ಖಂಡಿತ ಎಸ್ ಹೌದು ಸರ್. ಎಸ್ ಎಸ್. ಅದು ಮಾತುಗಳು ಅದು ಆ ರೀತಿ ಮಾಡುತ್ತೆ ಅಂತಂದ್ರೆ ಹ್ಮ್ ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಅವ್ರು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಅವ್ರು ಆಗಿರುತ್ತೆ. ಹೇಗೆ ತಗೋತಾರೆ. ಹೌದು. ಎಸ್ ಎಸ್ ಎಸ್, ಆ ಖಂಡಿತ. ಥರ ಅದ್ರ ಮೇಲೆ ಡಿಪೆಂಡ್ ಎಸ್, ಆಗಿರುತ್ತೆ ನಾವು ಸರ್. ನಾರ್ಮಲ್ ತಗೊಂಡ್ರೆ ನಾರ್ಮಲ್ ಲೈಫ್ ಆಗುತ್ತೆ. ಹೌದು ಹೌದು ಬಟ್ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡು ಅದನ್ನೇ ಸ್ಫೂರ್ತಿಯಾಗಿ ತಗೊಂಡು ಮಾದರಿಯಾಗಿ ತಗೊಂಡು ನಾವು ಮುಂದೆ ಹೋದ್ರೆ ಅದಕ್ಕೊಂದು ಬೆಲೆನೇ ಬೇರೆ. ನಾನು ಅದ್ರ ಬಗ್ಗೆ ಅವತ್ತಿನ ದಿವಸ ನಾನು ಕಾನ್ಸಂಟ್ರೇಷನ್ ಮಾಡಲಿಲ್ಲ ಓಕೆ. ಅಂತಂದಿದ್ರೆ ಹ್ಮ್ 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 ನಾನು ಈ ಮಟ್ಟಕ್ಕೆ ಬರೋಕ್ಕಾಗ್ತಿರಲ್ಲ ಸರ್. ಅದೊಂದು ಲೈನ್ ನನಗೆ ಒಂಥರ ಹೃದಯದಲ್ಲಿ ಅಚ್ಚಾಗಿ ಉಳಿದ್ಬಿಡ್ತು ಸರ್. ಓಕೆ. ಹ್ಮ್ 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 ಅಚ್ಚಾಗಿ ಉಳಿದು ಬಿದ್ದಿದ್ದು ನನಗೆ ತುಂಬಾ ಇದಾಗೋಯ್ತು ಸರ್. ನಾನು ಈ Yes. ಸ್ಥಾನಕ್ಕೆ ಬರೋಕ್ಕೆ ಅದೊಂದು ಲೈನೇ ಸರ್ ಕಾರಣ. ಅದೊಂದು ಕಾರಣ ಹೌದು ಅಲ್ವಾ? ಸರ್. ಸೊ ಹೆಸರು ಮಾಡ್ಬೇಕು ಅನ್ನೋದು ಒಂದು ಛಲ ನಿಮ್ಮಲ್ಲಿ ಹುಟ್ಟಿತು. ದೊಡ್ಡ ಮಟ್ಟದಲ್ಲಿದೆ ಸರ್ ಹೆಸರು Okay. ಮಾಡ್ಬೇಕು ಅಂತ. ಗುಡ್. ಸೊ ತಂದೆ ತಾಯಿ ಅಂದ್ರೆ ಅದು ಕೂಲಿ ಕೆಲಸ ಮಾಡ್ಕೊತಿದ್ರು. ಸೊ ನಿಮಗೆ ಯಾವ ಥರ ಅದು ಸಪೋರ್ಟ್ ಆಯಿತು? ಮುಂದೆ ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಿದ್ರು? ಅಂದ್ರೆ ಮನೆಯಲ್ಲಿ ನಾನು ಇಂಡಸ್ಟ್ರಿ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಇಲ್ಲ ಅಲ್ವಾ? ಸರ್, ಯಾರಿಗೂ ಇಷ್ಟ ಮೊದಲಿಗೆ ಇಲ್ಲ ಸರ್, ಫಸ್ಟ್ ಆಫ್ ಯಾರಿಗೂ ಆಲ್ ಇಷ್ಟ. ಇಂಡಸ್ಟ್ರಿ ಅಂದ ತಕ್ಷಣ ನೋಡೋ ರೀತಿನೇ ಬೇರೆ ಇರುತ್ತೆ, ಬೇರೆ ಇರುತ್ತೆ ಅಲ್ವಾ? ಸರ್. ಹೌದು, ಹೌದು. ಸೊ ನಿಮಗೆ ಯಾವ ಥರ ಸಪೋರ್ಟ್ ಮನೆಯಿಂದ ಸಿಕ್ತು ಇಲ್ವಾ ಅಥವಾ ಇಲ್ವೋ? ಅಂದ್ರೆ ಸ್ಟಾರ್ಟಿಂಗು ಸಿಗ್ಲಿಲ್ಲ ಸರ್ ನನಗೆ. ಸಿಗ್ಲಿಲ್ಲ. ಓಕೆ. ನಾನು ಅದೇ ಹೇಳಿದ್ರಲ್ಲ ಸರ್, ಒಂದು ಪದ ಅನ್ನೋದು ನನ್ನ ಹೃದಯದಲ್ಲಿ ಅಚ್ಚಾಗಿ ಉಳಿದ್ಬಿಡ್ತಲ್ಲ. ಹ್ಮ್ ಹ್ಮ್ ಏನೋ ಒಂದು ದೊಡ್ಡದಾಗಿ ಮಾಡ್ಬೇಕು, ಏನೋ ಒಂದಿದೆ ಹ್ಮ್ ಅಂತ ನನ್ನ ಮನಸ್ಸಲ್ಲಿ ಉಳಿತು. ಆಮೇಲೆ ನಮ್ಮ ಮನೆಯವರಿಗೆಲ್ಲ ಹೇಳಿದಾಗ ಅವರು, ಬೇಡ ಅವೆಲ್ಲ ಏನಕ್ಕೆ ಮಾಡ್ತೀಯ, ಸಿನಿಮಾ ಅವೆಲ್ಲ ಯಾರಿಗೂ ಲೈಫ್ ಹ್ಮ್. ಅಲ್ಲವು, ಶಾಶ್ವತ ಅಲ್ಲ. ಹ್ಮ್. ಅದಕ್ಕೆಲ್ಲ ಯೋಗ ಬೇಕು, ಅದೃಷ್ಟ ಬೇಕು ಮಾಡಕ್ಕೆ. ಹೌದು ಹೌದು. ನಾನು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ನೀನು ಹುಡುಗ, ನೀನು ಹ್ಮ್ ಅದನ್ನೆಲ್ಲ ಮಾಡಕ್ಕಾಗಲ್ಲಪ್ಪ. ಹ್ಮ್ ಅದಕ್ಕೆಲ್ಲ ಸಪೋರ್ಟ್ ಬೇಕು, ದುಡ್ಡು ಬೇಕು ಹ್ಮ್ ಅಂತಂದ್ರು. ಇಲ್ಲ, ಹ್ಮ್. ನಾನು ಮಾಡೇ ಮಾಡ್ತೀನಿ, ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ಛಲ. ಹೇಳ್ಬಿಟ್ಟು ನಾನು ಛಲದಿಂದ ಮುಂದುಗ್ಗಿದೆ ಸರ್ ನಾನು. ಓಕೆ. ಆದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ನಮ್ಮ ಮನೆಯವ್ರೆಲ್ಲ ನನಗೆ ಸಪೋರ್ಟ್ ಮಾಡಲಿಲ್ಲ ಸರ್ ಪಾಪ. ಮಾಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಈ ನಾಲೆಡ್ಜಬಲ್ ಇರ್ಲಿಲ್ಲ ಅಲ್ಲ, ಸರ್. ಇದು ಇದ್ರ ಬಗ್ಗೆ ಗೊತ್ತಿರಲ್ಲ ಹೇಗೆ ಏನು ಗೊತ್ತಿಲ್ಲ. ಏನು ಅಂತ. ಹಾ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್. ಸಿನಿಮಾ ಹೌದು. ಇಂಡಸ್ಟ್ರಿ ಅಂದ್ರೆ ಏನಂತ ಗೊತ್ತಿಲ್ಲ ಅವರಿಗೆ. ಹೌದು. ಹ್ಮ್ ಅದು ನನಗೊಂದು ಸ್ವಲ್ಪ ಗೊತ್ತಿತ್ತ, ಹೆಂಗೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹ್ಮ್ 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 ನಾನು ಅವಾಗ ಅದನ್ನ ತಿಳ್ಕೊಂಡಿದ್ದೆ ಸರ್. ನಾನು ಈ ತರ ಮಾಡ್ಬೇಕು, ಈ ತರ ಆಗುತ್ತೆ. ಯಾಕಂದ್ರೆ ಅವರಿಗೆ Okay. ಸ್ಟಾರ್ಟಿಂಗ್ ತಿಳಿಸಿ ಹೇಳಕ್ ಆಗಲ್ಲ ಸರ್ ಅವರಿಗೆ. ಹ್ಮ್ 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 ಓಕೆ. ಹಾಗಾಗಿ ನಾನು ಛಲ ಬಿದ್ದು ನನ್ನ ನಿರ್ಧಾರ ನಾನು ಬಿಡ್ಲಿಲ್ಲ ಸರ್. ಓಕೆ. ನಾನು ಉರ್ದಾರ ಉದುರಿದ್ರು ನನ್ನ ನಿರ್ಧಾರ ನಾನು ಬಿಡ್ಲಿಲ್ಲ ಸರ್. ಆ ಥರ ಪರವಾಗಿಲ್ಲ. ಮನಸ್ಸಲ್ಲಿ ಅಲ್ಲ, ಅನ್ಕೊಂಡಿದ್ದೆ ಪಂಚಿಂಗ್ ಸರ್ ಚೆನ್ನಾಗಿ ಕೊಡ್ತೀರಾ. ಸೊ ಜೊತೆಗೆ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಜೊತೆಗೆ ತಾವು ಡೈಲಾಗ್ಸ್ ಬರೀತಿದ್ರ? ಹಾ, ಡೈಲಾಗ್ಸ್ ಎಲ್ಲ ಬರೀತೀನಿ. ಆಮೇಲೆ Okay. ಸಿಂಗರ್ ಹೌದು ಸರ್. ನಾನು ಜನಪದ ಗೀತೆ, ಹೌದಾ? ಭಾವಗೀತೆ, ವಾವ್. ಆಮೇಲೆ Okay. ನಾಡಗೀತೆ, ಲಾವಣಿ ಪದ ಹ್ಮ್ ಇವೆಲ್ಲ ಆಡ್ತಾ ಇದ್ದೇನೆ ಸರ್. ಓಕೆ ಓಕೆ ಆ ಓಕೆ. ಸ್ಕೂಲ್ಗಳೆಲ್ಲ ಆಡ್ತಿದ್ದೆ ಸರ್ ನಾನು. ಹ್ಮ್ 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 ಹೌದಾ? ಹೌದು ಸರ್. ಓಕೆ. ಯಾಕಂದ್ರೆ ಅಲ್ಲಿ ನಿಮ್ಮ ಊರ ಕಡೆ ಎಲ್ಲ ಜಾನಪದ ಬಹಳ ಪಾಪ್ಯುಲರ್ ಅಲ್ವಾ? ಹಾ, ಜನಪದ ಆಮೇಲೆ ಹ್ಮ್. ಭಾವಗೀತೆ ಅವೆಲ್ಲ ಪಾಪ್ಯುಲರ್. ಯುವಜನ ಮೇಳ ಅಂತ ನಡ್ಸರ್ ಸರ್. ಯುವಜನ ಮೇಳ. ಯುವಜನ ಮೇಳ. ಓಕೆ ಓಕೆ ಓಕೆ. ಆ ಯುವಜನ ಮೇಳದಲ್ಲಿ ನಾವು ಹೋಗಿ ಭಾಗವಹಿಸ್ತಿದ್ವಿ. ಹ್ಮ್ ಫ್ರೆಂಡ್ಸ್ಗಳೆಲ್ಲ ಹ್ಮ್ ಹ್ಮ್ ಸೇರ್ಬಿಟ್ಟು ಹ್ಮ್ ಹ್ಮ್ ಭಾಗವಹಿಸಿ ಆಡ್ಬಿಟ್ಟು ಪ್ರಥಮ, ಹ್ಮ್ ದ್ವಿತೀಯ, ತೃತೀಯ ಅಂತ ಬಹುಮಾನ ಕೊಟ್ಟು ಹೋದ್ಮೇಲೆ ಗೆಲುವು ನಮ್ದೇ ಸರ್. ಮತ್ತೆ ಗೆಲುವು ಮಾತ್ರ ಬಿಟ್ಕೊಡಲ್ಲ ಸರ್. ಸೋಲಂತೂ Okay. ಒಪ್ಪಲ್ಲ ಸರ್. ಸೋಲೋಪಲ. ಸೋಲೊಪ್ಪಲ್ಲ. ಓಕೆ ಓಕೆ. ಗೆಲುವು, ಎಸ್. ಗೆಲುವಿನ ಪಯಣದಲ್ಲಿ ಗೆಲುವು ಸರ್. ಗೆಲುವು. ಇನ್ ಮುಂದೆ ಗೆಲುವು. ಎಸ್. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಓಕೆ ಸರ್. ಹಲೋ, ನಮಸ್ಕಾರ. ನಮಸ್ಕಾರ.
ನಮಸ್ಕಾರ. ಯಾರು ಮಾತಾಡೋದು? ಅದು ಶಿಕಾರಿಪುರದಿಂದ ಓಕೆ, ಆ ನಂಬರ್ ಹಾಕಿದ್ರಲ್ಲ, ನಾವು ತಮ್ಮ ಹೆಸರು? ಮಂಜು ಅಂತ. ನಮಸ್ಕಾರ ಮಂಜು ಅವರೇ, SVB ಆಫೀಷಿಯಲ್ ಚಾನಲ್ಗೆ ಸ್ವಾಗತ ಬಯಸ್ತೇನೆ ನಿಮಗೆ. ನಮ್ಮೊಂದಿಗೆ ಇವತ್ತು ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನಟ ಭಗವಾನ್ ಅವರು ಇದ್ದಾರೆ. ಮಾತಾಡಿ ಸರ್. ಹಾಯ್ ಹಾಯ್ ಮಂಜು ಅವ್ರೆ, ಹೇಳಿ. ಸರ್, ನಿಮ್ಮ ಅಭಿಮಾನಿ ಅಲ್ವಾ ಶಿಕಾರಿಪುರದಿಂದ? ಥ್ಯಾಂಕ್ ಯು ಅಪ್ಪ. ಮತ್ತೆ ಹೇಗಿದ್ದೀರಾ? ಸರ್, ಆರಾಮ, ನೀವು ಸರ್? ನಾವು ಬಿಂದಾಸ್ ಆಗಿದ್ದೇವಪ್ಪ. ಸರ್, ಅದೇ ನಿಮ್ಮ ಫಿಲಮ್ಗಳು ಸರ್ ಕಾಯ್ತಿದ್ವಿ, ನಿಮ್ಮ ಟೈಟ್ಲ್ ಎಲ್ಲ ಸಾಂಗ್ಗಳು ನೋಡಿದ್ವಿ. ಓಕೆ, ಥ್ಯಾಂಕ್ ಯು. ಅದೇ ಸರ್, ನಿಮ್ಮ ಫಿಲಮ್ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ವಿ. ಹಾಂ ಅಪ್ಪ, ಆದಷ್ಟು ಬೇಗ ರಿಲೀಸ್ ಮಾಡ್ತೇವೆ ಈ ತಿಂಗಳಲ್ಲಿ. ಮಾತುಕತೆ ನಡೀತಾ ಇದೆ. ಓಕೆನಾ? ಓಕೆ ಓಕೆ ಸರ್. ಬೆಳ್ಳಿ ತೆರೆ ಮೇಲೆ ತಗೊಂಬರ್ತೀವಪ್ಪ ಆದಷ್ಟು ಬೇಗ. ಖಂಡಿತವಾಗ್ಲೂ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ನಮಗೆ. ಓಕೆನಾ? ಸರ್, ಓಕೆ ಓಕೆ. ನಮ್ಮ Okay, ಪೇಜ್ನ thank you. ಶೇರ್ ಮಾಡಿ. ಈ ಲೈವ್ ಬರ್ತಾ ಇದೆ, ಇದನ್ನು ಶೇರ್ ಮಾಡಿ ಎಲ್ರಿಗೂ. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಅಪ್ಪ ಮಂಜು. ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಹೇಗೆ ನೀವು ಯಾವ ಥರ ಅದು ನಿಮ್ಮ ಹಳ್ಳಿಯಿಂದ ಯಾವ ಥರ ನೀವು ಅದು ಬೆಳ್ಕೊಂಬಂದಿರೋದು, ಮತ್ತು ಇಂಡಸ್ಟ್ರಿ ಬಗ್ಗೆ ನಿಮಗೆ ಗೀಳು ಅಥವಾ ನೀವು ಇದ್ರ ಬಗ್ಗೆ ಒಂದು ಆಸಕ್ತಿ ಹೇಗೆ ಹುಟ್ಟಿತು? ಹೌದು ಸರ್, ನಾನು ಬಂದ್ಬಿಟ್ಟು ಸರ್ ಅದೇ ಅರಬಟ್ಟೆಲೆ ನಾನೆಲ್ಲ ಅಲ್ಲೇ ಸ್ವಲ್ಪ ಜೋರಾಗಿ ಮಾತಾಡಿ, ಯಾಕಂದ್ರೆ ಅರಬಟ್ಟೆಲೆ ಸರ್. ಜನರಿಗೆ ನಿಮ್ಮ ಧ್ವನಿ ಕೇಳಿಸ್ಬೇಕು. ಓಕೆ ಓಕೆ ಥ್ಯಾಂಕ್ ಯು. ಅದೇನಾ ಸರ್ ಅಂದರೆ, ನಾನು ಅರಬಟ್ಟೆಲೆ ಎಲ್ಲ ಇದು ಮಾಡಿದ್ದು. 1ನೇ ತರಗತಿಯಿಂದ ಓಕೆ 8th ಓದಿದೆ ಓಕೆ ಅರಬಟ್ಟೆ ಸ್ಕೂಲಲ್ಲಿ. 9th ನಾನು ಕಾಗಿನೆಲೆ ಅಂತ ಇತ್ತು ಸರ್, ಕನಕಪುರ ಪಿಟ್ಟು. ಕಾಗಿನೆಲೆ ಗೊತ್ತು. 9th ಅಲ್ಲಿ ಹೋಗಿ 1 ವರ್ಷ ಓದಿದೆ ಸರ್ ನಾನು. ಓಕೆ. ಅಲ್ಲಿ ಓದ್ಬಿಟ್ಟು ಆಮೇಲೆ ನನ್ನ ತಂದೆ ತಾಯಿ ಬಿಟ್ಟಿರೋಕೆ ಆಗ್ತಾ ಇರಲಿಲ್ಲ ನನಗೆ. ಹಾಗಾಗಿ ನಾನು 1 ವರ್ಷ ಅಲ್ಲಿ ಓದ್ಕೊಂಡು ಮತ್ತೆ 10th ನಾನು ಅರಬಟ್ಟಿಗೆ ಬಂದೆ ಸರ್. ನಾನು ಓಕೆ ಅರಬಟ್ಟಿಗೆ ಬಂದೆ. ಆ್ಯಕ್ಚುಲಿ ನಾವು ಅವಾಗ ಅಷ್ಟು ಚೆನ್ನಾಗಿ ಓದ್ತಿರ್ಲಿಲ್ಲ ಸರ್. ನಾವು ಓಕೆ ಬರೇ ಜಸ್ಟ್ ಪಾಸು ಫೇಲು ಈ ಥರ ಕ್ಯಾಂಡಿಡೇಟ್ಗಳು ಸರ್ ನಾವು. ಆಮೇಲೆ ಹುಡುಗರೆಲ್ಲ ಬಂದು, ಯಾಕೆ ನೀನು ಮತ್ತೆ ಇಲ್ಲಿ ಯಾಕೆ ಬರೋಕೆ ಹೋದೆ ಅರಬಟ್ಟಿಗೆ, ಇಲ್ಲಿ ಫುಲ್ ಸ್ಟ್ರಿಕ್ಟ್, ಇಲ್ಲಿ ಪಾಸ್ ಮಾಡೋಕ್ಕಾಗಲ್ಲ 10th, ಓಕೆ ನೀವು ಮಾಡೋ ಆಟಕ್ಕೆಲ್ಲ ಪಾಸ್ ಮಾಡೋಕ್ಕಾಗಲ್ಲ, ನೀವು ಬರೀ ತುಂಟಾಟ ಮಾಡ್ತಿರ್ಬಾರ್ದು, ನೀವು ಓದಲ್ಲ ಸರಿಯಾಗಿ ಅಂತ ಅಂತಿದ್ರು ಸರ್. ಅಲ್ಲಿ ನನಗೊಂದು ಚಾಲೆಂಜ್ ಸರ್. ಎಲ್ಲರೂ ಅದೇ ಥರ ಅಂದರು. ನಾನು ಏನು ಮಾಡಿದೆ, ಇಲ್ಲ ಬಿಡಲಿಲ್ಲ, ಇಲ್ಲ ಮಗ ನಾನು ಈ ಸತಿ ಪಕ್ಕ ಪಾಸ್ ಮಾಡೇ ಮಾಡ್ತೀನಿ ಸಚಿನ ನೋಡ್ರ. ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಓಕೆ ಓಕೆ. ಹಲೋ, ನಮಸ್ಕಾರ. ಭಗವಾನ್ ಅವರ? ನಮಸ್ತೆ, ಹೇಳಿ ಸರ್. ನಾವು ಶಿವಮೊಗ್ಗದಿಂದ. ಓಕೆ, ಥ್ಯಾಂಕ್ ಯು. ಯಾರು? ಮನು ಅಂತ. ಮನು. ನಮಸ್ಕಾರ ಮನು ಅವರೇ, ಮಾತಾಡಿ. ಮಾತಾಡಿ ಮನೋರೇ. ಭಗವಾನ್ ಅವ್ರ ಫಿಲಮ್ ನೋಡೋಕ್ಕೋಸ್ಕರ ಕಾಯ್ತಾ ಇದ್ವಿ. ಓಕೆ ಓಕೆ, ಖಂಡಿತವಾಗ್ಲಪ್ಪ ಈ ತಿಂಗಳು ಬಿಡುಗಡೆ ಮಾಡ್ತೀವಿ. ಸರ್, ನಿಮ್ ದೊಡ್ಡ ಫ್ಯಾನ್ ಸರ್ ನಾವು. ಓಕೆ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಫಿಲಮ್ ರಿಲೀಸ್ ಆದ್ರೆ ಊರ್ ತುಂಬಾ ಹುಡುಗ ಕಾಯ್ತಾ ಇದೀವಿ ಸರ್. ಓಕೆ, ಆದಷ್ಟು ಬೇಗ ಮಾಡೋಣಪ್ಪ, ಖಂಡಿತವಾಗ್ಲೂ ಮಾಡ್ತೀವಿ. ಅದಕ್ಕೋಸ್ಕರನೇ ಹೋರಾಡ್ತಿದ್ದೀವಿ. ಏನಪ್ಪ, ಸರ್, ಜಲ್ದಿ ರಿಲೀಸ್ ಮಾಡಿ ಸರ್. ಖಂಡಿತವಾಗ್ಲೂ ಮಾಡ್ತೇನಪ್ಪ, ಮಾಡ್ತೇವೆ. ಓಕೆನಾ? ಮಾಡ್ತೇವಪ್ಪ. ಓಕೆ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಕರೆ ಮಾಡಿದ ಧನ್ಯವಾದಗಳು. ಎಸ್, ಮೊಟ್ಟ ಮೊದಲಿಗೆ ತಾವು ಡ್ರಾಮಾ ಎಲ್ಲ ಮಾಡ್ತಿದ್ರ, ನಾಟಕ ಮಾಡ್ತಿದ್ರ ಅಂತ ಕೇಳ್ಪಟ್ವಿ. ಹೌದು ಸೊ ಸರ್. ತಾವು SLC ಬಗ್ಗೆ ಹೇಳ್ತಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಬಿಡಿ. ಹೌದು, ಅದೇ ಅಲ್ಲಿಗೆ ನಾನು ಅದೇ SLC ಈ ಥರ ಪಾಸ್ ಮಾಡೋಕ್ಕಾಗಲ್ಲ ಹಿಂಗೆ Okay. ಅಂದರು. ಹ್ಮ್. ಇಲ್ಲ, ನಾನು ಪಾಸ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು SLC ಯಾವ್ದು ಆಗಲ್ಲ ಅಂತಾರೆ ಅದನ್ನು ಚಾಲೆಂಜ್ ಅದನ್ನ ಆಗ್ತದೆ ಪಕ್ಕ ಚಾಲೆಂಜ್ ಆಗ್ತಕ್ಕಂಥ ಅಲ್ವಾ? ಸರ್. ನಾನು ಬಿಡಲ್ಲ ಸರ್. ಹಾ. ನಾನು ಮಾಡೋದನ್ನೇ ಛಲಗಾರ. ಹೇಳೋದನ್ನೇ ಮಾಡೋದು ಸರ್. ಓ ಹೌದು ಸರ್. ಓಕೆ. ಸೊ ಮೊಟ್ಟ ಮೊದಲಿಗೆ ತಾವು ಡ್ರಾಮಾದಲ್ಲಿ ಏನಾದರೂ ಪಾತ್ರ ಮಾಡ್ತಿದ್ದೆ ಅಂತ ಕೇಳ್ಪಟ್ವಿ. ಹೌದು ಸೊ ಸರ್. ಅದ್ರ ಬಗ್ಗೆ ಏನು ಹೇಳಿ. ಮೊಟ್ಟ ಮೊದಲ ಬಣ್ಣ ಹಚ್ಚಿದ ನಾಟಕ ಯಾವುದು? ಅಂದರೆ ಸರ್, ನಾನು ಹ್ಮ್. 10th ಎಲ್ಲ ಮುಗಿಸಿ PUC ಎಜುಕೇಷನ್ 2 ವರ್ಷ ಮುಗಿಸಿ, ಸ್ವಲ್ಪ ಜೋರಾಗಿ. 10th ಎಲ್ಲ ಮುಗಿಸಿ 2 ವರ್ಷ PUC ಎಜುಕೇಷನ್ ಮುಗಿಸಿ, ಹ್ಮ್ 10th ಮೇಲೆ ನಾನು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದೆ ಸರ್. ನಾನು ಓಕೆ STJ ಪಾಲಿಟೆಕ್ನಿಕ್ ಹರಪನಹಳ್ಳಿ ಅಂತೇಳಿ, ಓಕೆ ಓಕೆ. ಅದು ದಾವಣಗೆರೆ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು. ಹ್ಮ್ ಅಲ್ಲಿ 3 ವರ್ಷ ಕೋರ್ಸ್ ಮಾಡಿದೆ ಸರ್ ನಾನು. ಆ 3 ವರ್ಷದಲ್ಲಿ ನನಗೆ ಓದಕ್ಕಾಗ್ತಾ ಇರಲಿಲ್ಲ. ಹ್ಮ್ ನನಗೆ ಅಲ್ಲೇ ಒಂದು ಸ್ವಲ್ಪ ನಾನು 9th ನಾನು ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಮನೆ ಹೊಲ್ಸ್ಕೊಂಡಿದ್ನಲ್ಲ, ಹ್ಮ್ ಅದು ನನಗೆ ಒಂಥರ ಕಾಡ್ತಾ ಇತ್ತು ಮನಸ್ಸಲ್ಲಿ. ಓಕೆ. ಆದರೂ ಬಿಡಲಿಲ್ಲ ಸರ್. ಆದರೂ ಒಂದು ಹೆಜ್ಜೆ ಇಟ್ಟ ಮೇಲೆ, ಈಗ ಅಲ್ಲಿ ಇಟ್ಮೇಲೆ ಅದನ್ನು ಗೆಲ್ಬೇಕು ಸರ್ ನಾವು. ಓಕೆ. ಅದನ್ನು ಗೆಲ್ಬೇಕು, ಅದನ್ನು ಬಿಡಬಾರ್ದು. ಅದು ಎಷ್ಟು ದಿವಸ ಅಂತ ಇರುತ್ತೆ, ಇಷ್ಟು ದಿವಸ ಅಂತ ಇರುತ್ತೆ ಅದಕ್ಕೆ. ಓಕೆ. ಆ ಸ್ಟೇಜ್ನಲ್ಲಿ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದು ನಾವು ಪ್ರಯತ್ನ ಮಾಡ್ತಾ ಹೋಗಿ
ಇದನ್ನ ಗೆದ್ದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಎಂಟ್ರಿ ಕೊಡ್ಬೇಕಂತ ಅನ್ಕೊಂಡೆ ಸರ್. ಹೌದು ಆಲ್ರೆಡಿ ಹೌದು ನಾನು ಹೌದು ಕಷ್ಟಪಟ್ಟು ನಾನು ಬಡತನದಿಂದ ಹೋಗಿರೋನು ಸರ್, ನಾನು ಸ್ಟೂಡೆಂಟು. ಆದ್ರೆ ಇಂಗ್ಲೀಷ್ ಅನ್ನೋದು ಏನನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಓಕೆ ನಾನು 10th ಅಲ್ಲಿ ಇಂಗ್ಲೀಷ್ ನಾನು ಬರೋ 30 ಸರ್, ಓಹೋ 30 ಮಾರ್ಕ್ಸ್, ಓಕೆ 30 ಓಕೆ ಮಾರ್ಕ್ಸ್. ಓಕೆ ನಮ್ಮ ಊರಲ್ಲೆಲ್ಲ ಹೇಳಿದ್ರು, ಹ್ಮ್ ಯಾವ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ, ಇಂಜಿನಿಯರ್ ಫುಲ್ ಬರೀ ಇಂಗ್ಲೀಷ್ ಇರುತ್ತೆ, ಹ್ಮ್ ಓದಕ್ಕಾಗಲ್ಲ, ಕಷ್ಟ ಆಗುತ್ತೆ, ಸುಮ್ಮನೆ ದುಡ್ಡೆಲ್ಲ ಡೊನೇಷನ್ ಎಲ್ಲ ಕಟ್ಟಿ ಸುಮ್ಮನೆ ವೇಸ್ಟ್ ವೇಸ್ಟ್ ಆಗೋದಂತ ಮಾಡ್ಕೊಂತೀರಾ, ಹ್ಮ್ ಹ್ಮ್ ಬೇಡ, ಹ್ಮ್ ಸುಮ್ಮನೆ ಇಲ್ಲೇ ಯಾವ್ದಾರ ಒಂದು ಆರ್ಟ್ಸ್ ಗಿಟ್ಸ್ ಏನೋ ಮಾಡಕ್ ಕೇಳೋರಿಗೆ ಅಂತ ಅಂದ್ರು. ಓಕೆ ನಾನು ಅಪ್ಪಾಜಿ ಹೇಳಿದೆ, ಅಪ್ಪಾಜಿ ನಾವು ಓದೋನು ನಾನು, ಹ್ಮ್ ಓದೋರು ಅವರಲ್ಲ, ಓಕೆನಾ, ನಾನು ಹ್ಮ್ ಮಾಡೇ ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆಂಟ್ ಇದೆ, ನಾನು ಹ್ಮ್ ಮಾಡ್ತೀನಿ ಓಕೆ ಅಂತ ಅಂದೆ ಸರ್. ಹ್ಮ್ ಹ್ಮ್ ಆನಂತರ ಆಯ್ತಪ್ಪ ನಿನ್ ಧೈರ್ಯ ನೀನು ಮಾಡು ಅಂತ ಅಂದ್ರೆ ನಮ್ಮ ಅಪ್ಪಾಜಿ. ಹ್ಮ್ ಪಾಪ ಹ್ಮ್ ನಮ್ಮಪ್ಪ, ನಮ್ಮ ತಂದೆ, ನಮ್ಮ ತಮ್ಮ ಹ್ಮ್ ತುಂಬಾ ಸಪೋರ್ಟ್ ಮಾಡಿ ಸರ್. ಆ್ಯಕ್ಚುಲಿ ಸೂಪರ್ ಹ್ಮ್ ಆ 3 ವರ್ಷದಾಗೆ ಅವ್ರು ಎಷ್ಟು ಹ್ಮ್ ಶ್ರಮ ಪಟ್ರ ಅಂದ್ರೆ ನನಗೆ ಗೊತ್ತು ಸರ್. ನಮ್ಮ ತಂದೆ, ನಮ್ಮ ತಮ್ಮ, ನಮ್ಮಪ್ಪ, ನಮ್ಮ ಅಲ್ವಾ ಫ್ಯಾಮಿಲಿ ಕಷ್ಟಪಟ್ಟಿದ್ದಂದ್ರೆ ನನ್ನ ಒಬ್ಬನಿಗೋಸ್ಕರ ಪಾಪ. ಹ್ಮ್ ಈಗಲೂ ನನ್ನ ಮನೇಲಿ ನಾನಂದ್ರೆ ತುಂಬಾ ಇಷ್ಟ ಸರ್, ಓಕೆ ನಾನಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನೀವು ನಿಷ್ಠಾವಂತ, ನಿಮ್ಮಲ್ಲಿ ಆ ಹೌದು ಒಂದು ಛಲಗಾರ, ಹೌದು ಪ್ರತಿಯೊಂದು ನಿಮ್ಮಲ್ಲಿ ಅದು ಒಂದು ಉಕ್ಕಿದ ಮನುಷ್ಯ ನೀವು ಹೌದು ಅಲ್ವಾ, ಸರ್. ಆ ರೀತಿ ಮಾಡ್ತಾ ಬಂದಿರೋದು. ಪ್ರತಿಯೊಬ್ರು ಒಂದೊಂಥರ ಇಷ್ಟಪಡ್ತಾರೆ ಸರ್ ನಮ್ಮ ಮನೇಲಿ. ಹೌದು ನಮ್ಮ ಅಪ್ಪ ಒಂದೊಂಥರ, ಹ್ಮ್ ನಮ್ಮ ತಮ್ಮ ಒಂಥರ, ನಮ್ಮ ಹ್ಮ್ ತಂಗಿ ಒಂಥರ, ತಾಯಿ ಒಂಥರ ನಮ್ಮ ತಾಯಿ ಒಂಥರ, ಎಲ್ಲರೂ ಒಂದೊಂಥರ. ಮತ್ತೆ ನಮ್ಮ ತಮ್ಮನ ಓಕೆ ಹೆಂಡತಿ, ನನ್ನ ಸೊಸೆ, ಅವಳು ಒಂದೊಂಥರ ಇಷ್ಟಪಡ್ತಾರೆ ಸರ್. ಓಕೆ ಒಬ್ಬೊಬ್ರು ಒಂದೊಂಥರ ಇಷ್ಟಪಡ್ತಾರೆ. ಹ್ಮ್ ಆ ನಂತರ ಅಲ್ಲಿ ಹೋದ್ನ ಸರ್, ಅಲ್ಲಿಂದ ಮುಗಿಸ್ಕೊಂಡು ಬಂದ್ಮೇಲೆ ಹ್ಮ್ ಅಲ್ಲಿ ಬಿಡ್ಲಿಲ್ಲ ಸರ್. ಆದ್ರೂ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಬಂದೆ ಸರ್. ನಾನು ವಾವ್ ಡಿಪ್ಲೊಮಾ ಇಂಜಿನಿಯರಿಂಗ್ ಸೂಪರ್ ಓವರ್ ಆಲ್ ಫಸ್ಟ್ ಡಿಪ್ಲೊಮಾ ಕ್ಲಾಸ್, ಇಂಜಿನಿಯರಿಂಗ್ ಡಿಪ್ಲೊಮಾ ಇಂಜಿನಿಯರಿಂಗ್ ಓಕೆ ಸಿವಿಲ್ ಓಕೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಬಂದೆ ಸರ್. ನಾನು ಹ್ಮ್ ಫೇಲ್ ಹ್ಮ್ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಬಟ್ ನನ್ನ ಅವಾಗ ನಿಮಗೆ ಸಿನಿಮಾದಲ್ಲಿ ಅಷ್ಟೊಂದು ಆ, ಇತ್ತು ಇತ್ತು ಸರ್. ಇತ್ತು ಯಾಕೆಂದ್ರೆ ನಾನು ಕಷ್ಟದಿಂದ ಹೋಗಿ ಡೊನೇಷನ್ ಎಲ್ಲ ಕಟ್ಬಿಟ್ಟು ಅದು ಈಗ ಸರಿ. ಮಾಡ್ತೀನಿ, ಈಗ ಮತ್ತೆ ಅರ್ಧಕ್ಕೆ ಬಿಟ್ಟೋದ್ರೆ ಸರಿ ಆಗಲ್ಲ ಹೌದು ಎಲ್ಲರೂ ಅಲ್ವಾ. ಎಲ್ಲರೂ ಬೇರೆ ಹೇಳ್ತಿದ್ದಾರೆ ಎಲ್ರು ಆ, ಬೇರೆ ಹೇಳ್ತಿದ್ದಾರೆ, ಹೇಳ್ತಾರೆ ಸರಿ ಆಗಲ್ಲ. ಸರಿ ಆಗಲ್ಲ ಯಾಕಂದ್ರೆ ಅದೊಂಥರ ಸಮಸ್ಯೆ ಆಗ್ಬಿಡ್ತದೆ. ಹೌದು ಯಾಕಂದ್ರೆ ಅಲ್ಲಿ ತಂದೆ ತಾಯಿನೂ ನಾವು ನೋಡ್ಕೊಬೇಕು ಸರ್, ಈಗ ನನ್ನ ಹ್ಮ್ ಲೈಫು ನೋಡ್ಕೊಬೇಕು. ದಟ್ ಬ್ಯಾಲೆನ್ಸ್ ನಾವು ಎವ್ರಿಥಿಂಗ್ ಬ್ಯಾಲೆನ್ಸಿಂಗ್ ನನಗೆಲ್ಲ ಹೌದು ಬರೀ ಸಿಗೋ ಇತ್ತೆ ಸರ್, ಬರೀ ಬ್ಯಾಲೆನ್ಸಿಂಗ್ ಅಡ್ಗೋಡ ಮೇಲೆ ದೀಪ ಇಟ್ಟಂಗೆ. ನಾನು ಈ ಕಡೆಗೂ ಬೆಳಕು ಮಾಡಬೇಕು, ಈ ಕಡೆಗೂ ಬೆಳಕು ಮಾಡ್ಬೇಕು ಸರ್. ನಾನು ಹ್ಮ್ ಆ ಹ್ಮ್ ಥರ ಲೈಫ್ ಹ್ಮ್ ಸರ್ ನಮ್ದು ಇವಾಗ. ಓಕೆ ಹಾಗಾಗಿದೆ ನಂದು ಈಗ ಜೀವನ. ಓಕೆ ಹ್ಮ್ ಹಾಗಾಗಿ ಬೀಳಿಲ್ಲ ಸರ್, ಅಲ್ಲಿ ಗೆದ್ದೆ, ಹ್ಮ್ ಫಸ್ಟ್ ಕ್ಲಾಸ ಪಾಸ್ ಮಾಡ್ಕೊಂಡೆ ಬಂದೆ. ಹ್ಮ್ ಅವರಿಗೆಲ್ಲ ಒಂಥರ ನಾಚಿಕೆ ಆಗೋಯ್ತು, ನೋಡುವ ಹಿಂಗೆ ಹಾಳಾಗೋಗ ಹುಡುಗ, ಹ್ಮ್ ಹಿಂಗೆಲ್ಲ ಮಾಡಿ ಆಗ್ಬಿಟ್ಟ, ತೋರಿಸಿದ ಮಾಡಿ ಅಂತ ತೋರಿಸ್ಬಿಟ್ಟ ಅಂತ ಅದು ಸಾಧನೆ ಎಸ್ ನನಗೆ ಅವಾಗಿಂದನೂ ಒಂದು ಛಲ ಸರ್ ಅಂತ ಹ್ಮ್ ಆಯಿತು. ಅಲ್ಲಿಂದ ಬಂದೆ. ಆ ಹ್ಮ್ ನಂತರ ಬಂದಾದ್ಮೇಲೆ ಇಲ್ಲಿ ಬೆಂಗಳೂರಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಸರ್. ಓಕೆ ಅಂದ್ರೆ ಎಜುಕೇಷನ್ ಮುಗಿಸಿದ್ನಲ್ಲ ನಾನು, ಇಂಜಿನಿಯರಿಂಗು ಮುಗಿಸಿದ್ಮೇಲೆ ನಾನು ಬೆಂಗಳೂರಿಗೆ ಬಂದಮೇಲೆ ನನಗೆ ಸ್ವಲ್ಪ ಸಿನಿಮಾದ್ದು ಮತ್ತೆ ಫುಲ್ಲು ಜಾಸ್ತಿ ಆಗೋಗ್ಬಿಡ್ತು ಸರ್ ನನಗೆ ಆಸೆ. ಓಕೆ ನಮ್ಮನೆಗೆ ಕಷ್ಟದ ಅದೇ ಲೋನ್ ಗಿನೆಲ್ಲ ಎತ್ಬಿಟ್ಟು ನನಗೆ ಡೊನೇಷನ್ ಎಲ್ಲ ಮಾಡಿ ಇದು ಮಾಡಿದ್ರಲ್ಲ ಅಮೌಂಟು, ಹ್ಮ್ 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 ಅದನ್ನು ಹ್ಮ್ ಇಲ್ಲಿ ಮತ್ತೆ ರಿಟರ್ನ್ ನಾನು ದುಡಿಮೆ ಮಾಡ್ತೇನೆ. ನನ್ನ ಮಗ ಮುಗಿಸಿದ ತಕ್ಷಣ ಕೆಲಸ ಸಿಗುತ್ತೆ ಇವನಿಗೆ, ಅದಾದ ನಂತರ ಕೊಡ್ತಾನೆ, ಸಪೋರ್ಟ್ ಮಾಡ್ತಾನೆ, ಸಾಲ ಅವೆಲ್ಲ ತೀರಿಸ್ಬೋದು ಅಂತ ಅವ್ರ ಪ್ಲಾನಿಂಗಲ್ಲಿ ಇತ್ತು. ಓಕೆ ಓಕೆ ನನ್ನ ಮನಸ್ಸಲ್ಲಿ ಇದು ಇತ್ತು. ಹ್ಮ್ ಹ್ಮ್ ಅಂಥದ್ರಲ್ಲಿ ಹ್ಮ್ ನಾನು ಅವರು ಕಾಡಾಟಕ್ಕೆ ಕೆಲಸ ಮಾಡಿದೆ ಸರ್. ಮಾಡಿದ ನಂತರ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಓಕೆ ಅಲ್ಲಿ 1 ತಿಂಗಳು ಮಾಡೋದು, ಒಂದು 15 ದಿವಸ ಮಾಡೋದು, ಹ್ಮ್ 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 ಆಮೇಲೆ 10 ದಿವಸ ಮಾಡೋದು, ಹಿಂಗೆ ಕಂಪ್ನಿಗಳು ಚೇಂಜ್ ಮಾಡ್ಕೊಂತ ಹೋಗ್ಬಿಟ್ಟೆ. ಓಕೆ ಓಕೆ ನನ್ನ ನೆಲೆ ಇರಲಿಲ್ಲ ಸರ್. ನನಗೆ ಸಿನಿಮಾದ ಭಾಳ ಉತ್ಸಾಹ ಆಗ್ಬಿಡ್ತು. ಹ್ಮ್ ಎಲ್ಲೇ ಹೋದ್ರೆ ಅಲ್ಲಿ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ರು, ಹಿಂಗೆ ಸಿನಿಮಾದೇ ನೆನಪು, ಓಕೆ ಏನು ಮಾಡೋದು, ಅಂದ್ರೆ ಆಕ್ಟಿಂಗ್ ಮಾಡ್ಬೇಕಂತ ಆಸೆ ಇತ್ತಾ ಅಥವಾ ಡೈರೆಕ್ಷನ್ ಅಂತಾನೆ ಆಸೆ ಆಕ್ಟಿಂಗ್ ಇತ್ತಾ ಆಕ್ಟಿಂಗ್ ಅಂತ ಇತ್ತು ಸರ್. ಆಕ್ಟಿಂಗ್ ಅಂತ ಇತ್ತು ಒಬ್ಬ ಫಸ್ಟ್ ನಾನೊಬ್ಬ ಆಕ್ಟಿಂಗ್ ನಟ ಮೊದಲು ಒಬ್ಬ ನಟನಾಗಿ ತಾವು ಇಲ್ಲಿ ಹ್ಮ್ ಇದರಲ್ಲಿ ಪದಾರ್ಪಣೆ ನಟನಾಗಿ ನಾನು ಮಾಡ್ಬೇಕಂತ ಬಂದಿದ್ದೆ ಸರ್ ನಾನು. ಓಕೆ 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 ಈ ನಂತರ ಈಗ ಆಡಿಷನ್ ಇಂಥವೆಲ್ಲ ಮಾಡಿದ್ವಲ್ಲ ಸರ್, ಹ್ಮ್ ಯಾರು ಹ್ಮ್ ಅವಕಾಶಗಳು ಕೊಡಲಿಲ್ಲ. ಹ್ಮ್ ಅವಕಾಶಗಳು ಕೊಡೋದಕ್ಕೆ ಏನು ಮಾಡೋದಪ್ಪ ಅಂತ ಕುತ್ಕೊಂಡು ಯೋಚನೆ ಮಾಡಿದಾಗ, ಹ್ಮ್ ಇಲ್ಲ ಇದಕ್ಕೆ ಡೈರೆಕ್ಟರ್ ಆಗಿ ಹೋಗಿದ್ರೆ ಒಂದು ಅವಕಾಶಗಳು ಸಿಗ್ತವೆ ಹ್ಮ್ ಅನ್ನೋದೊಂದು ಮನಸ್ಸಲ್ಲಿ ಬಂತು. ಓಕೆ ಅದಕ್ಕಿಂತ ಮೊದಲು ಸರ್ ನಾನು ಹ್ಮ್ ಬೆಂಗಳೂರಿಗೆ ಬಂದಲ್ಲ, ಹ್ಮ್ 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 ಬೆಂಗಳೂರಿಗೆ ಬಂದ ನಂತರ ಕೆಲಸ ಮಾಡಿದೆ, ಸರಿಯಾಗಲಿಲ್ಲ. ಆಮೇಲೆ ಅದೇ ಗ್ಯಾಪಲ್ಲೇ ಅವ್ರ ಹತ್ರ ಬಯಸ್ಕೊಂತ ಉಗಿಸ್ಕೊಂತ ಅಲ್ಲಿ ಇಲ್ಲಿ ಆಡಿಷನ್ ಎಲ್ಲ ಅಟೆಂಡ್ ಮಾಡಿದೆ. ಜಾಬ್ ಮಾಡ್ತಾ ಜಾಬ್ ಮಾಡ್ತಾ ಹ್ಮ್ ಆಡಿಷನ್ ಎಲ್ಲ ಅಟೆಂಡ್ ಮಾಡಿದೆ. ಓಕೆ ಸರಿ, ಅವ್ರ ಆಡಿಷನ್ ಬೆಂಗಳೂರಲ್ಲಿ ಬೆಂಗಳೂರಲ್ಲ, ಓಕೆ ಬೆಂಗಳೂರಿಗೆ. ಓಕೆ ಓಕೆ ಹ್ಮ್ ಅಂದ್ರೆ ಇಲ್ಲಿ ನನಗೆ ರೂಮ್ ಇರಲಿಲ್ಲ ಸರ್ ಸ್ಟಾರ್ಟಿಂಗ್. ಓಕೆ ಓಕೆ ನನ್ನ ಫ್ರೆಂಡು ಶಾಂತಿವೀರ್ ಅಂತ ಹೇಳ್ಬಿಟ್ಟು, ಹ್ಮ್ ಅವ್ನು ಇಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇದ್ದ ಸರ್, ಓಕೆ ವಾಟರ್ ಸರ್ವಿಸ್ ಗ್ಯಾರೇಜಲ್ಲಿ, ಹ್ಮ್ 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 ಕೋಣಕುಂಟೆ ಕ್ರಾಸಲ್ಲಿ. ಓಕೆ ಅವಾಗ ನಾನು ಹೇಳಿದೆ, ಮಗ ಹ್ಮ್ ನನಗೆ ರೂಮ್ ಇಲ್ಲ ಕಣ, 1 ತಿಂಗಳು ನನಗೊಂದು ಅವಕಾಶ ಮಾಡಿಕೊಡು ನಿನ್ನ ರೂಮಲ್ಲಿ ಇರೋಕ್ಕೆ. ಅದೇ ಎಸ್ ಅಣ್ಣಗೆ ಹೇಳು, ಎಸ್ ಒಂದು ಅವಕಾಶ ಮಾಡಿಕೊಡು, ಹ್ಮ್ ನಾನು 1 ತಿಂಗಳು ಆದ್ಮೇಲೆ ಬೇಕಾದ್ರೆ ಅದೇ ನಾನು ಸಂಬಳ ಕೊಡ್ತೀನಿ ಅಂತ ಓಕೆ ಹೇಳಿದೆ ಸರ್. ಓಕೆ ಅವಾಗ ಅವನು ಸರಿ ಆಯಿತು ಬಾರ, ಹೇಳ್ತೇನೆ ಬಾರ. ಅವನು ನಾನು ಚಡ್ಡಿ ದೋಸ್ತುಗಳು ಸರ್, ಹ್ಮ್ ಸಣ್ಣ ಹ್ಮ್ ಚಡ್ಡಿ ಏಕೆನ ಪಡ್ತಿದ್ದಲ್ಲ, ಅವಾಗಿಂದ ಚಡ್ಡಿ ದೋಸ್ತುಗಳು ಸುದ್ದಿ ಹಾಕ್ತಿರ್ಲಿಲ್ಲ ಅವಾಗಲೇ ಆಗ್ತಾ ದೋಸ್ತು ಇರಲಿಲ್ಲ ಸರ್, ಅವಾಗಿಂದನೇ ದೋಸ್ತುಗಳು ಸರ್, ಅವಾಗಿಂದನೇ ದೋಸ್ತುಗಳು. ಅದಕ್ಕೆ ಯಾವ ದೋಸ್ತ ಅಂತಾರ ಬೇಡ ಅದು ಇಲ್ಲ ಇಲ್ಲ ಇಲ್ಲ, ಇಲ್ಲ ಆ ಥರ ಏನಿಲ್ಲ ಓಕೆ ಸರ್. ಅದಾಯಿತು. ಆ ನಂತರ ಪಾಪ ಅವಕಾಶ ಕೊಟ್ಟ ಸರ್. ಓಕೆ ನಂತರ ಕೊಟ್ಟಾದ್ಮೇಲೆ ಅಲ್ಲೇ ತುಂಬಾ ಬಾಲ ಸ್ನೇಹಿತ ಬಾಲ ಸ್ನೇಹಿತ ಸರ್, ತುಂಬ ಓಕೆ ಬಾಲ ಸ್ನೇಹಿತ, ಹ್ಮ್ ಶಾಂತಿವೀರ್ ಅಂತ ಹೇಳ್ಬಿಟ್ಟು ಕೇಸ್. ಓಕೆ ಓಕೆ ತುಂಬ ಇವತ್ತಿನ ದಿನಕ್ಕೆ ನಿಮಗೆ ಪ್ರತಿಯೊಂದು ಹಂತದಲ್ಲಿ ನಿಮಗೆ ಸಪೋರ್ಟ್ ಸಿಗ್ತಾನೆ ಬಂದಿದೆ ಅಲ್ವಾ ತುಂಬ ಸರ್. ಕಷ್ಟನೂ ಪಟ್ಟಿದ್ದೀರಾ ಇಲ್ಲ ಅಂತಲ್ಲ ಬಟ್ ಜೊತೆಗೆ ಸಪೋರ್ಟ್ ಸಿಗ್ತಾ ಬಂದಿದೆ ಎಲ್ಲ
ದೇವರ ಆಶೀರ್ವಾದ. ಒಳ್ಳೆ ಮಾನವೀಯತೆ, ಒಳ್ಳೆ ಗುಣ. ಎಸ್, ಆ ದೇವರ ಅನುಗ್ರಹ ಇಲ್ಲಾಂದ್ರೆ ತಾವೇನು ಮಾಡೋಕ್ಕಾಗಲ್ಲ. ಇಲ್ಲ ಯು ಸರ್, ಕಾನ್ ಡೂ ಎನಿಥಿಂಗ್. ಎಸ್. ಎಲ್ಲ ಒಂದು ಕಮೆಂಟ್ ಬಂದಿದೆ, ಗುರುಗಳೇ ನಮಗೆ ಚಾನ್ಸ್ ಕೊಡಿ ಅಂತ ರವಿ ಪಾವಗಡ್ ಅವರು ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಖಂಡಿತ ಇಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ರವಿ ಪಾವಗಡ್ ಅವರೇ, ನಮ್ಮ ಮೊಬೈಲ್ ನಂಬರ್ ನಿಮಗೆ ಅಲ್ಲಿ ಕಾಣ್ತಿದೆ ಅನ್ಕೋತೀನಿ ನಮ್ಮ ಸ್ಕ್ರೀನ್ ಮೇಲೆ. 8050608951ಗೆ ನಮಗೆ ಕರೆ ಮಾಡಿ, ಇಲ್ಲಾಂದರೆ ಮೆಸೇಜ್ ಮಾಡಿ, ಮತ್ತು ನಿಮ್ಮ ಪ್ರೊಫೈಲ್ನ ನೀವು ಕಳಿಸ್ಕೊಡಿ. ಖಂಡಿತ ನಿಮಗೂ ಕೂಡ ಒಂದು ಅವಕಾಶ ಖಂಡಿತ ಇರುತ್ತೆ. ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಚಾನಲ್ ಈಸ್ ಮೇಡ್ ಫಾರ್ ಯು ಪೀಪಲ್. ನಿಮಗೋಸ್ಕರನೇ ಈ ಚಾನಲ್ ಸೃಷ್ಟಿಯಾಗಿರೋದು. ಎಸ್, ಕಂಟಿನ್ಯೂ ಮಾಡಿ ಸರ್. ಓಕೆ. ಆ ನಂತರ ಅದೇ ಕೆಲಸ ಮಾಡಿದೆ ಸರ್, ಅಟೆಂಡ್ Okay. ಮಾಡಲಿಲ್ಲ. ಓಕೆ. ಆಮೇಲೆ ಈಗ ನನ್ನ ದೋಸ್ತನ ಹತ್ರ ಕೇಳಿದಾಗಲ್ಲ ಒಂದು ಅವಕಾಶ ಸಿಕ್ತು ಸರ್. ಆ ಹ್ಮ್. ರೂಮಲ್ಲಿ ಇದ್ದೆ. ಆ ರೂಮಲ್ಲಿ ಇದ್ದು ಆಮೇಲೆ ಅಲ್ಲಿ ಯಾಕೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ನಾನು ಮಾಡ್ತಾ ಮಾಡ್ತಾ ಅಲ್ಲೇ ಕೆಲಸ ಬಿಟ್ಬಿಟ್ಟೆ. ಆ ಕೆಲಸನ ಓಕೆ. ಆ ಕೆಲಸ ಬಿಟ್ಬಿಟ್ಟು ಗ್ಯಾರೇಜಲ್ಲಿ ಇದ್ದೆ ಸರ್ ನಾನು. ಹ್ಮ್. ಗ್ಯಾರೇಜಲ್ಲಿ ಇದ್ದು ಆಮೇಲೆ ಅವ್ನು ಸಪೋರ್ಟ್ ಮಾಡಿದ. ಪಾಪ ನಾನು ಸ್ಟಾರ್ಟಿಂಗ್ ಬರ್ತಾ ನಾನು ಒಂದು 500 ರೂಪಾಯಿ ಅಷ್ಟೇ ಸರ್ ತಂದಿದ್ದು ನಿಜವಾಗ್ಲೂ. ದುಡ್ಡು Okay. 1 ರೂಪಾಯಿ, 500 ರೂಪಾಯಿ ಮೇಲೆ 1 ರೂಪಾಯಿ ತಂದಿರೋದು ಸರ್. ಓಕೆ. ಓಕೆ. ಅವನೇ ನನಗೆ ಪಾಪ ನಾನು ಸಪೋರ್ಟ್ ಮಾಡಿದ್ದು ಬಸ್ಸಿಗೆ ಹೋಗಕ್ಕೆ, ಅದಕ್ಕೆ ಇದಕ್ಕೆ ಒಂದು 500, 100 ಓಕೆ. ಈ ಥರ ಎಲ್ಲ ಕೊಟ್ಟ ಸರ್ ನನಗೆ. ಯಾಕಂದ್ರೆ ಅಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ದೆ. ಹೌದು ಹೌದು ನೀನು ಹೌದು. ಹೋಗಿ ಮಗ, ನೀನು ಮಾಡೋ ಒಳ್ಳೇದಾಗುತ್ತೆ ನಿನಗೆ, ನೀನೆಲ್ಲ ಟ್ಯಾಲೆಂಟ್ ಇದೆ, ಓಕೆ. ಯಾರು ಸಪೋರ್ಟ್ ಮಾಡಿದ್ರೆ ನಾನು ನಿನಗೆ ಮಾಡ್ತೀನಿ, ಯಾಕಂದ್ರೆ ನನ್ನ ಚಡ್ಡಿ ದೋಸ್ತ ನೀನು ಹೌದು. ಅಂತ ಎಲ್ಲ ಹೇಳ್ಬಿಟ್ಟು ನನಗೆ ತುಂಬ ಸಪೋರ್ಟ್ ಮಾಡಿದೆ ಸರ್ ನನಗೆ. ಹ್ಮ್. ಆಮೇಲೆ ನಾನು ಆ ನಂತರ ಅಲ್ಲೇ ಆಡಿಷನ್ ಗಿಡಿಷನ್ ಎಲ್ಲ ಮಾಡ್ಕೊಂತ ಹೋದೆ. ಯಾವ ಸೆಲೆಕ್ಟ್ ಆಗಲಿಲ್ಲ. ಓಕೆ. ಎಲ್ಲ ಹೇಳ್ತೀನಿ, ಮಾಡ್ತೀನಿ, ನೋಡ್ತೀನಿ ಅಂತ ಬರೀ ಹೀಗೆ ಆಗೋದು ಸರ್ ನನಗೆ. ಆಮೇಲೆ ಬೇಜಾರಿತ್ತು, ಏನು ಬಟ್ ಜೊತೆಗೆ ಡ್ರಾಮಾಸ್ ಎಲ್ಲ ಮಾಡ್ತಿದ್ರಾ? ಇಲ್ಲ. ಆ ಇಲ್ಲ. ನಂತರ ಆ ನಮ್ದು ನಂತರ ಸ್ಟಾರ್ಟ್ drama ಆಗಿದೆ ಸರ್. start ಆಗಿದ್ದು. ಆ ನಂತರ ಸ್ಟಾರ್ಟ್ ಆಗಿದೆ ಓಕೆ. ಓಕೆ. ಹೇಳಿದ. ಆಮೇಲೆ ಅವನೇ ನಮ್ಮ ಚಡ್ಡಿ ದೋಸ್ತೆ ಸರ. ಊರಿಗೆ ಹೋಗಿದ್ದ. ಊರಿಗೆ ಹೋದಾಗ ಹ್ಮ್. ಹಿಂಗೆ ಪೇಪರಲ್ಲಿ ಮಗ ಈ ಥರ ಕಾಲ್ಫಾರ್ಮ್ ಮಾಡಿದ್ದಾರೆ ನೋಡು, ಓಕೆ. ಅವಕಾಶ ಇದೆ ನೋಡು, ಒಂದು ಮಾಡು ಅಂತಂದ. ಹೌದಾ ಅಂತ ಹೇಳ್ಬಿಟ್ಟೆ. ನನಗೆ ಅವಾಗ ಹೋಗ್ತಾರೆ ಸರ್. ಅವಾಗ ಬರೀ 100 ರೂಪಾಯಿ ಸರ್ ಇದ್ದಿದ್ದು ನನ್ನ ಜೋಬಲ್ಲಿ. ಹ್ಮ್. ಇಲ್ಲಿಂದ ಸಾಗರ ಹೋಗ್ಬೇಕು ಸರ್ ನಾನು. ಸಾಗರ ಬೆಂಗಳೂರಿಂದ ಹೋಗ್ಬೋದು. ಸಾಗರ ಹೋಗ್ಬೇಕು. ಹ್ಮ್. ಊಟ ಮಾಡಿಲ್ಲ ಅವತ್ತು. ಯಾರನ್ನೊಬ್ಬನು ಮೀಟ್ ಆಗಕ್ಕೆ ಹೋಗಿದ್ದೆ ಸರ್ ನಾನು. ಹ್ಮ್. ಅವರು ಬರ್ತೀನಿ, ಎಲ್ಲೆಲ್ಲ ಸರ್, ವಿಜಯನಗರ ಮಾರುತಿ ಟೆಂಪಲ್ ಇದೆಯಲ್ಲ ಅಲ್ಲಿ ಗೊತ್ತು. ಸರ್. ಬರ್ತೀನಿ 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 ಅಂತೇಳಿ ಬೆಳಗಿಂದ ಸಂಜೆವರೆಗೂ ಕಾಯ್ಸಿದೆ ಸರ್. ಊಟ ಬೇರೆ ದುಡ್ಡಿಲ್ಲ. ಊಟ ಮಾಡಿದ್ರೆ ಬಸ್ಸಿಗೆ ಹೋಗಿ ದುಡ್ಡಿಲ್ಲ ಸರ್. ಓಕೆ. ಇಲ್ಲೇ ಮಾಡ್ತೀವಿ, ಒಂದು ಬನ್ನು ಒಂದು ಟೀ ಕುಡಿದ್ಬಿಟ್ಟು ಅಲ್ಲೇ ಕಾದೆ. ಆಮೇಲೆ ಅನಂತರ ಮಾರುತಿ ಟೆಂಪಲ್ಗೆ ಹೋದೆ. ಹ್ಮ್. ಅವತ್ತಿನ ದಿವಸ ಪೂಜೆ ಇತ್ತು ಸರ್. ಅವತ್ತು ಓಕೆ. ಶನಿವಾರ ದಿವಸ ಪೂಜೆ ಇತ್ತು. ಹ್ಮ್. ಹೋದೆ, ಅಪ್ಪ ತಂದೆ ಅಂತ ಸುಮ್ಮನೆ ಕೂತ್ಕೊಂಡಿದ್ದಿಲ್ಲ, ಸೈಲೆಂಟಾಗಿ ಕುಂತ್ಬಿಟ್ಟಿದ್ದೆ. ಓಕೆ. ಅಲ್ಲಿ ಪೂಜೆಯವರು ಬಂದರು ಅಚಾನಕ್ಕಾಗಿ. ಏ ಮರಿ ಬಾರ ಪೇಲೆ ಅಂದರು. ಹಾಂ, ಯಾಕೆ ಸರ್? ಏನಪ್ಪ ಯಾಕೆ ಇಲ್ಲಿ ಕುಂತಿದೆ ಅಂತಂದ್ರೆ, ಯಾಕಿಲ್ಲ ಸರ್, ಇಲ್ಲ ಸುಮ್ಮನೆ ಬಂದಿದ್ದೆ. ಹೌದಾ, ಬಾಯಲ್ಲಿ ಇಲ್ಲೇ ಹೋಗಿ ಬರೋಣ ಮನೆ ಹತ್ರ ಅಂತಂದ್ರು ಸರ್ ಅವರು. ಅವಾಗ ಅಲ್ಲಿಂದ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಸರ್. ಬಾರ ಇಲ್ಲಿ ಇದಕ್ಕೆ ದೇವರಿಗೆ ಇದು ಹಾರ ಮಾಡಬಾ ಹಣ್ಣಿಂದ ಅಂತಂದ್ರು ಸರ್. ಆಪಲ್ ಹಣ್ಣು, ಮೂಸಂಬಿ ಹಣ್ಣು, ಪ್ಯಾರೆ ಹಣ್ಣೆಲ್ಲ ಇದ್ವು. ಅವಾಗ ಹಾರ ಮಾಡಿದೆ ಸರ್. ಓಕೆ ಓಕೆಪ್ಪ, ಒಳ್ಳೆ ಹುಡುಗ, ಚೆನ್ನಾಗಿರೋ ಅಂತೇಳಿ ಅವ್ರು ಆಶೀರ್ವಾದ ಮಾಡಿದ್ರು ಸರ್. ಓಕೆ. ಹಾರ ಹಾರ ಮಾಡಿದ್ಮೇಲೆ ಕೊಟ್ಟೆ ಅವರಿಗೆ. ಕೊಟ್ಬಿಟ್ಟು ಊಟ ಮಾಡಿದಾನೆ ಅಂತ. ಇಲ್ಲ ಸರ್, ಊಟ ಮಾಡಿಲ್ಲ ಅಂದೆ. ಸರಿ Okay. ಬಾರ ಊಟ ಮಾಡಬ ಅಂತೇಳಿ ಪಾಪ ಊಟ ಮಾಡಿಸಿ ಮತ್ತೆ ಅಲ್ಲಿಂದ ನಂತರ ಬಂದು ಅಲ್ಲಿಂದ ಒಂಚೂರು ನನ್ನ ಲೈಫ್ ಒಂದೊಂಥರ ಡಿಫ್ರೆಂಟ್ ಸರ್. ಟರ್ನಿಂಗ್ ಪಾಯಿಂಟ್. ನಾನು ಎಲ್ಲೆಲ್ಲಿ ಹೋಗ್ತಾನಲ್ಲ ಅಲ್ಲಿಂದ ಲೈಫ್ ಚೇಂಜ್ ಅದೇ ಹಂತ ಹಂತವಾಗಿ. ಅಂತ ಹೋಗ್ತಿತ್ತು. ಗೊತ್ತಿಲ್ಲ Yes, ನನಗೆ. yes, ಎಲ್ಲ yes. ದೇವರ ಆಶೀರ್ವಾದ ಸರ್. ಗೊತ್ತಿಲ್ಲ ಹೆಂಗಾಗ್ತಿದೆ ಅನ್ನೋದು. ಒಟ್ಟು ನನ್ನ ಅಭಿಪ್ರಾಯದಲ್ಲಿ, ನನ್ನ ಇದರಲ್ಲಿ, ನನ್ನ ಶ್ರದ್ಧೆಯಲ್ಲಿ, ನನ್ನ ಮಾನವೀಯತೆಯಲ್ಲಿ, ನನ್ನ ಒಳ್ಳೆತನದಲ್ಲಿ ನಾನು ಕೆಲಸ ಮಾಡ್ಕೊಂತ ಹೋಗ್ತಿದ್ದೇನೆ ಸರ್. ನಾನು ಓಕೆ. ಗೊತ್ತಿಲ್ಲ, ದೇವರು ಒಂದು ಒಳ್ಳೆ ಆಶೀರ್ವಾದ ಮಾಡಿದ್ದೇನೆ. ನನ್ಗೆ Okay. ಕೆಲವು ಗೊತ್ತಿಲ್ಲ, ಅವರು ಕೊಟ್ಟಂಗೆ ನಾನು ಹೋಗ್ತಾ ಇದೆ ಸರ್. ಹ್ಮ್. ಆನಂತರ ಅಲ್ಲಿಂದ ಅವಾಗ ಅವ್ನು ಸಂಜೆ ಕಾಲ್ ಮಾಡಿದೆ ಸರ್. ಅದೇ ಅವತ್ತಿನ ದಿವಸನೇ ಕಾಲ್ ಮಾಡ್ದ. ಓಕೆ. ಆಯ್ತು ಮಗ, ಓಕೆ ಅಂತ. ಅವತ್ತಿಂದ ಇಮಿಡಿಯೇಟ್ಲಿ ಹತ್ಬಿಟ್ಟು, ಮಗ ದುಡ್ಡಿಲ್ಲ ಕಣ, ಏನು ಮಾಡೋದು? ಇಲ್ಲ ಕಣ, ನೀನು ಬಾ ಅಂತೇಳಿ, ನೀನು ಶಿವಮೊಗ್ಗ ಬಾ, ನೀನು ನಾನು ಕೊಡ್ತೀನಿ ಅಂತಂದ ಸರ್. ನಾನು ಶಿವಮೊಗ್ಗ ದುಡ್ಡಿಲ್ಲ ಸರ್, 100 ರೂಪಾಯಿ ಏನು ಮಾಡೋದು? ಮತ್ತೆ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗೋಕೆ 20-30 ರೂಪಾಯಿ ಬೇಕು. ಮತ್ತೆ ಅಲ್ಲೇ ಶಿವಮೊಗ್ಗದಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಶಿವಮೊಗ್ಗ ಹೋಗೋಕೆ 100 ರೂಪಾಯಿ ಬೇಕು. ಇಲ್ಲ, ಏನು ಮಾಡೋದು? ಅವತ್ತಿನ ದಿವಸ ನಾನು ಟ್ರೈನಿಗೆ ದುಡ್ಡು ತರ್ತಿಲ್ಲ ಸರ್. ನಾನು ಆ ಮಂಚದ ಕೆಳಗಡೆ ಮಲ್ಕೊಂಡು ಆಮೇಲೆ ಬಾತ್ರೂಮಲ್ಲಿ ಹೋಗ್ಕೊಂಡು ಹೋಗಿ ಆಮೇಲೆ ಮಾರ್ನಿಂಗ್ ಆಯ್ತು. ಮಾರ್ನಿಂಗ್ ಆಗಿ ಅಲ್ಲಿ ಇನ್ನೊಬ್ಬ ನನ್ನ ಫ್ರೆಂಡ್ ಇದೆ ಸರ್, ನನ್ನ ಮಾವ ಅಂತೇಳಿ, ಚಿಕ್ಕ ಅಂತೇಳಿ. ಈಗ ಮೆಗನ್ ಹಾಸ್ಪಿಟ್ಲಲ್ಲಿ ಅಟೆಂಡರ್ ವರ್ಕ್ ಮಾಡ್ತಿದ್ದಾರೆ ಸರ್. ಈಗ ಅವರು ಓಕೆ. ಶಿವಮೊಗ್ಗ ಮೆಗನ್ ಹಾಸ್ಪಿಟಲಲ್ಲಿ ಅಟೆಂಡರ್ ಚಿಕ್ಕಣ್ಣ ಅಂತ ಹೇಳ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ. ಅವರು ಪಾಪ ಹೋದೆ, ಮಗ ಕಣ ದುಡ್ಡಿಲ್ಲ ಕಣ, ಸಾಗರ ಹೋಗ್ಬೇಕು ಅಂತಂದೆ. ಸರಿ ಆಯ್ತಿರೋ, ನಾನು ಪಿ ಸಿ ಕುರ್ಗು ಫೋನ್ ಮಾಡ್ತೀನಿ ಅಂತ. ಅವ್ನ ಸ್ಟೈಲ್ ಅಲ್ಲ, ಅವ್ನ ಕರೆ ಪಿ ಸಿ ಕುರ್ಗು ಅಂತ ಹೇಳ್ಬಿಟ್ಟು, ಪಿ ಸಿ ಕುರ್ಗು ಫೋನ್ ಮಾಡ್ತೀನಿ ಇರೋ, ಅವನ ಹತ್ರ ಇಸ್ಕೊಂಡು ಹೋಗ ಅಂತಂದ. ಆಮೇಲೆ ಬಂದೆ. ಆಮೇಲೆ ಫೋನ್ ಮಾಡಿದೆ. ಸರಿ, ಪಿ ಸಿ ಕುರ್ಗು ಎಲ್ಲಿದೆ ಅಂತ. ಇಲ್ಲೇದೇನು ಕಣ, ಬಂದೆ ಮಗ ಅಂತ. ಮಗ ಹಿಂಗೆ ಸ್ವಲ್ಪ ನಾನು ಸಾಗರ ಹೊಂಟಿದೆ ಕಣ ಅಪ್ಲಿಕೇಶನ್ ಹಾಕಕ್ಕೆ, ನನಗೆ 1000 ರೂಪಾಯಿ ದುಡ್ಡು ಬೇಕು ಅಂತಂದೆ. ಹೌದಾ ಅಂತ ಹೇಳ್ಬಿಟ್ಟು ಅವನ ಹತ್ರ ಇರಲಿಲ್ಲ ಸರ್. ಅಲ್ಲಿ ರೋಡ್ ಸೈಡ್ ಅಡಿಗೆ ಎಲ್ಲ ಮಾಡ್ತಾರಲ್ಲ ಸರ್, ಕೈ ಗಾಡಿಗಳು ಇರ್ತಾವಲ್ಲ, ಅಲ್ಲಿ ನನಗೆ ಪರಿಚಯ ಅದಾರ, ರಂಗಣ್ಣನ ಹತ್ರ ಇಸ್ಕೊಂಡು ಹೋಗೋ ಅಂತಂದ ಸರ್. ಆಮೇಲೆ ಅವನ ಹತ್ರ ನಾನು 1000 ರೂಪಾಯಿ ಇಸ್ಕೊಂಡು, ತುಂಬಾ ಟ್ಯಾಂಕ್ಸ್ ಅಪ್ಪ ಅಂತ ಹೇಳಿದೆ ಸರ್. ಇದುವರೆಗೂ ಅವ್ರಿಗೆ ಕೊಟ್ಟಿಲ್ಲ ಸರ್, 1000 ರೂಪಾಯಿ. ಓಕೆ. ಇದುವರೆಗೂ ಅವ್ರಿಗೆ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಸರ್. ನನ್ನ ಮನಸ್ಸಲ್ಲಿದೆ ಸರ್, ಅವ್ರು ಮತ್ತೆ ಬಿಟ್ಟಾರ. ಅವರು ನನ್ನ ಮನಸ್ಸಲ್ಲಿದೆ, ನಾನು ಕೊಡ್ಬೇಕಂತೇಳಿ. ಒಂದು ಸಕ್ಸಸ್ ಆದ್ಮೇಲೆ ಕೆಲವೊಂದು ಋಣ ಇರ್ತವೆ. ಸರ್. ಕೊಟ್ಟಿಲ್ಲ ಪಾಪ, ನಿಜವಲ್ಲ ಸರ್. ಈಗಲೂ ನಾನು ಕಂಡಾಗೆಲ್ಲ ನೆನೆಸ್ತಾ ಇರ್ತೇನೆ. ಪಾಪ ತುಂಬಾ ಟ್ಯಾಂಕ್ಸ್ ಹೇಳ್ತಾ ಇರ್ತೇನೆ ಸರ್ ನಾನು.
ಅವ್ರು ಮರ್ತಿದ್ದಾರೆ. ನಾನು ಮತ್ತೆ ಪುನಃ ಅವ್ರಿಗೆ ಅಲ್ಲಿ ಹೋದಾಗ, ಓ ಚಿಕ್ಕಣ್ಣ ನೀನು ದುಡ್ಡು ಕೊಟ್ಟಿದ್ದೆ ಕಣ ನನಗೆ, ಮರ್ತ್ಬಿಟ್ಟಿದೆಯಲ್ಲ ನೆನಪೈತೆ, Yes. ಇರ್ಲಿ ಬಿಡ ದೋಸ್ತ, ಹಾ, ಹಂಗೆ ಸರಿ ಇರ್ಲಿ ಬಿಡು. Okay. ಮತ್ತೆ ಅಲ್ಲಿಂದ ನಂತರ ಅಲ್ಲಿಗೆ ಹೋಗ್ಬಿಟ್ಟು ಸರ್ ಅಲ್ಲೆಲ್ಲ ಇದು ಮಾಡಿ ಅಲ್ಲಿ ಅಪ್ಲಿಕೇಶನ್ ಎಲ್ಲ ಹಾಕಿ ಓಕೆ, ಸೆಲೆಕ್ಟ್ ಆಗಿ ಅಲ್ಲೊಂದು ವರ್ಷ ಟ್ರೈನಿಂಗ್ ಮಾಡಿದೆ ಸರ್. ಟ್ರೈನಿಂಗ್ ಆದಮೇಲೆ ನಾನು ಫಸ್ಟ್ ನಾಟಕ ಮಾಡಿದ್ದು ಚಕ್ರವ್ಯೂಹ ಅಂತ ಹೇಳ್ಬಿಟ್ಟು ಸರ್. ಓಕೆ. ಚಕ್ರವ್ಯೂಹ ಫಸ್ಟ್ ಬಣ್ಣ ಹಚ್ಚಿದ್ದು ಫಸ್ಟ್ ಬಣ್ಣ ಹಚ್ಚಿದ್ದು ಅದೇ ನಾಟಕ. ಚಕ್ರವ್ಯೂಹ. ಚಕ್ರವ್ಯೂಹ. ಹ್ಮ್, ಆ ನಂತರ ಒಂದು 4-5 ನಾಟಕಗಳು ಮಾಡಿದ್ವಿ ಸರ್ ನಾವು. ಓಕೆ. ಮಧ್ಯಮ ವ್ಯಾಯೋಗ ಅಂತ ಹೇಳೋದೊಂದು ನಾಟಕ ಮಾಡಿದ್ವಿ. ಹ್ಮ್ 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 ಆಮೇಲೆ ಇನ್ನೊಂದು 2-3 ಇದಾವೆ ಸರ್, ಹ್ಮ್ ನೆನಪಿಲ್ಲ, ಮಾಡ್ತಿದ್ದೀನಿ. Okay, okay. ಅಲ್ಲಿಂದ ಮಾಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಇಲ್ಲಿಗೆ ಬಂದೆ ಸರ್ ನಾನು. ಹ್ಮ್ ಹ್ಮ್ ಇಲ್ಲಿಗೆ ಬಂದೆ. ಟೋಟಲ್ ಎಷ್ಟು ನಾಟಕ? ಟೋಟ್ಲು 8 ನಾಟಕ ಸರ್. 8 ನಾಟಕ ಮಾಡಿದ್ರೆ? 8 ನಾಟಕ ಸರ್. ಓಕೆ. ಅದೆಲ್ಲ ಮುಗಿಸ್ಕೊಂಡೆ. ನನಗೆ ಅಲ್ಲಿ ನಿನ್ನ ಸಮೀಪ ಹೋದ ಸರ್. ಇಲ್ಲಿ ನನಗೆ ಅದಕ್ಕಿಂತ ಮೊದಲು ನನಗೆ ತುಂಬಾ ಕಾನ್ಫಿಡೆಂಟ್ ಇರಲಿಲ್ಲ. ನೀನಾಸಮಲ್ಲಿ ಇದ್ರ ತಾವು ನಿನ್ನ ಎಷ್ಟು ವರ್ಷ ಇದ್ರಿ? 1 ವರ್ಷ. 1 ವರ್ಷ, 1 ಇಯರ್ ಟ್ರೈನಿಂಗ್. 1 ಇಯರ್ ಟ್ರೈನಿಂಗ್ Okay. ಸರ್. ಹ್ಮ್ ಅದಕ್ಕಿಂತ ಮೊದಲು ನನಗಿಲ್ಲಿ ಹ್ಮ್ ನನಗೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತ ಗೊತ್ತಿಲ್ಲ. ಒಟ್ಟು ಬಂದಿದ್ದೆ ಸರ್ ನಾನು ಇಂಡಸ್ಟ್ರಿಗೆ. ಹ್ಮ್ ಅದು ಹೆಂಗೆ ಮಾಡ್ಬೇಕು, ಯಾವ ರೂಟಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಓಕೆ ನನಗೆ. ಓಕೆ. ಏನು ಮಾಡೋದು ಅಂತಂದಾಗ ನಾನು ಅಲ್ಲಿಗೆ ಹೋದಾಗ ಅವಾಗ ನನಗೆ ಗೊತ್ತಾಗಿದ್ದು, ಓ ಇದು ರೂಟ್ ಹಿಂಗೆ ಐತಿದು, ಈ ರೂಟಲ್ಲಿ ಹೋದ್ರೆ ಮಾತ್ರ ಗೆಲ್ಲಕ್ಕಾಗೋದು, ಓಕೆ. ಈ ಸಕ್ಸಸ್ ಕಾಣಕ್ಕಾಗೋದು. ಇಲ್ಲ ಅಂದ್ರೆ ನಾವು ಕನ್ಸ್ಕೊಂಡಿದ್ದೆಲ್ಲ ಬರೀ ವ್ಯರ್ಥ ಆಗೋಗ್ಬಿಡುತ್ತೆ ಅಂತ ನನ್ನ ಮನ್ಸಲ್ಲಿ ಬಂತು ಸರ್ ಅವಾಗ. ಓಕೆ. ನಾನು ಏನು ಮಾಡಿದೆ, ಬಂದೆ ಅಲ್ಲಿಂದ ಎಲ್ಲ ಕಲ್ತ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಪ್ರತಿಯೊಂದು ವರ್ಕ್ ಕಲಿತೆ ಸರ್. ನಾನು ಬಿಡಲಿಲ್ಲ. ಬಟ್ ನಾನು ಅದೇ ಸರ್ ನಂದು ಥಿಯರಿ ಏನಂದ್ರೆ, ಒಟ್ಟು ಒಂದು ಕೆಲ್ಸಕ್ಕಂತ ಕೈ ಹಾಕಿದ್ಮೇಲೆ ನನ್ನ ಕಾನ್ಸಂಟ್ರೇಷನ್ ಮಾತ್ರ ಅಲ್ಲೇ ಇರುತ್ತೆ ಸರ್. ಅದು ಮುಗಿಯೋವರೆಗೂ ಅಲ್ಲೇ ಇರುತ್ತೆ. ಬಿಡಲ್ಲ, focused ಬಿಡಲ್ಲ ಸರ್, completely. ಫುಲ್ ಫೋಕಸ್ ಸರ್ ನಾನು ಮಾಡೋದು. ಓಕೆ. ಯಾವುದೇ ಆಗಲಿ, ನನಗೆ ಬಾರ ಪ್ರತಿಯೊಂದು ಸಿನಿಮಾಗಳಾಗಲಿ ಇದಾಗಲಿ ನಾನು ಫುಲ್ ಫೋಕಸ್ ಸರ್ ಮಾಡೋದು. ಈಗೆಲ್ಲ ಈಗ ತಾಯಿನೇ ದೇವರ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ. ಓಕೆ. ಈಗ ಮಾಲಾಶ್ರೀ ಮೇಡಮ್ ಅವರು ಮೇನ್ ಲೀಡ್ ಆಗಿ ಮಾಡ್ತಿದ್ದಾರೆ. ಓ ಸೂಪರ್. ಹ್ಮ್ ಡೈರೆಕ್ಟರ್ ಬಂದ್ಬಿಟ್ಟು ಕಾಗಿನೆಲೆ ಅಭಿಮಾನ್ ಕಾಗಿನೆಲೆ ಅಂತ ಹೇಳ್ಬಿಟ್ಟು, ಸಾರಿ ಅಭಿಮಾನ್ ಕಾಗಿನೆಲೆ ಅಂತ ಹೇಳ್ಬಿಟ್ಟು, ಅವರು ನಮ್ಮ ಸಂಬಂಧ ಆಕ್ಚುಲಿ ಮತ್ತೆ ಚಿತ್ರರಂಗಕ್ಕೆ ಬರ್ಲಿಕ್ಕೆ ಪ್ರೇರಣೆ ಯಾರಿಂದ ನಿಮ್ಗೆ ಸಿಕ್ಕಿರೋದು? ಸರ್. ನಾನೀಗ ಅದೇ ಹೇಳಿದ್ನಲ್ಲ ಸರ್, ಯಾರು ಪ್ರೇರಣೆ ಇಲ್ಲ ಸರ್. ಯಾರು ಇಲ್ಲ? ಅದು ಒಂದೇ ಒಂದು ಅಲ್ಲ, ಡೈಲಾಗ್ ಮೈಂಡಲ್ಲಿ ಬಂದಿದ್ದು ಅದೇ ಒಂದೇ, ಅದು ಡೈಲಾಗ್ ಬಂದಿದ್ದೆ ಅಂದ್ರೆ ಸರ್, ಹೆಂಗೆಂದ್ರೆ ಅದೇ ಒಬ್ಬ ವ್ಯಕ್ತಿ, ಅಲ್ಲ, ಇಂಡಸ್ಟ್ರಿನೇ ಬರ್ಬೇಕಂತ ಹೇಗೆ ಅದು ಪ್ರೇರಣೆ ಎಲ್ಲಿಂದ ಶುರು ಆಯ್ತು? ಅದೇ ಅಲ್ಲ, ನೈಟ್ ನಿಮ್ಗೆ ಯಾರೋ ಫಿಲ್ಮ್ ಸ್ಟಾರ್ ಯಾರಾದ್ರು ನಿಮಗೆ? ಇಲ್ಲ ಅವಾಗೆಲ್ಲ ಯಾವ ಇದ್ದಿಲ್ಲ ಸರ್ ನನಗೆ. ಅವಾಗ ಶಿವಕುಮಾರ್ ಸರ್ ಅಂತ ಯಾರು ಇರಲಿಲ್ಲ? ಶಿವಕುಮಾರ್ ಅಂದ್ರೆ ಹ್ಯಾಟ್ರಿಕ್ ಹೀರೋ ಅಂತ ಇದ್ದಾರೆ. ಹ್ಯಾಟ್ರಿಕ್ ಹೀರೋ, ಹೌದು. ಅವರು ಇದ್ರಲ್ಲ, ಇವಾಗಲೂ ಇದಾರೆ. ಇದಾರೆ ಸಾರಿ ಸರ್, ಇದಾರೆ. ಎಸ್. ನಾನು ಅವಾಗ ಅವ್ರ ಅಭಿಮಾನಿ ಸರ್. ಅವಾಗ Yes. ಸಿಂಹದ ಮರಿ ಸಿನಿಮಾ, ನಾನು ಅವಾಗ ಚಿಕ್ಕ ಹುಡುಗ, ನಾನು Okay. ನಮ್ಮ ಶಾಂತ ಟಾಕೀಸ್ ನಮ್ಮ ಮನೆಯಲ್ಲಿದೆ. ಹ್ಮ್ ಆ ಟಾಕೀಸಿಗೆ ಕರ್ಕೊಂಡು ಹೋಗಿ ನನಗೆ ಸಿನಿಮಾ ತೋರಿಸಿದ್ರು. ಆ ಸಿನಿಮಾ ನನಗೆ ತುಂಬಾ ಇಷ್ಟ ಆಗಿತ್ತು ಸರ್, ಸಿಂಹದ ಮರಿ. ಅವ್ರ ಅದೇ, ಸ್ಟೈಲ್, ಪ್ರೇರಣೆ ಅಂದ್ರೆ ಇದು ಈ ತರ ಆಗಿತ್ತು. ಎಲ್ಲಿಂದ ಆಗಿರುತ್ತೆ. ಹ್ಮ್. ಅಲ್ಲ ಅದಾಗಿತ್ತು ಅಷ್ಟು ಫ್ಯಾನ್ ಅಷ್ಟೇ ಸರ್ ನಾನು ಅವನಿಗೆ. Okay. ಸಾರಿ ಅವ್ರಿಗೆ ಅವರಿಗೆ ಸಾರಿ ಸರ್, ಸ್ವಲ್ಪ ನಾಲಿಗೆ ಇದಾಗಿದೆ ಸರ್, ಸಾರಿ ದಯವಿಟ್ಟು. ಪರವಾಗಿಲ್ಲ ಅದಾಗತ್ತೆ ಕೆಲವೊಂದ್ಸಲ. ಅವರಿಗೆ ಸರಿಗೆ ನಾನು ಫ್ಯಾನ್ ಸರ್. ನಾನು ತುಂಬಾ ಅವರು ಸ್ಟೈಲು, ಅವ್ರದ್ದು ಫೈಟ್ ಗೀಟ್ ಎಲ್ಲ ಹೌದು, ತುಂಬಾ ನನಗೆ ಹೌದು. ಭಾಳ ಇಷ್ಟ ಹೌದು ಆಯ್ತು. ಹೌದು. ಶಿವಕುಮಾರ್ ಹ್ಯಾಟ್ರಿಕ್ ಹೀರೋ ಅಂತ ಹಂಗೆ ಅಂತ ಅನ್ಕೊಂತಿದ್ದೆ. ಅಂತ ಇದ್ದಾಗ ಅವ್ರ ಎಲ್ಲ ಚಿತ್ರಗಳು ನೋಡ್ತಿದ್ರಾ? ಸರ್ ನೋಡ್ತಿದ್ದೆ. ಓಕೆ. ಅಂದ್ರೆ ಈ ಸಿನಿಮಾದಲ್ಲಿ ಈ ತರ ಮಾಡ್ಬೇಕು ಅನ್ನೋದು ನನಗೆ ಮೈಂಡ್ ಮನಸ್ಸಿಗೆ ಬಂದಿರಲಿಲ್ಲ ಓಕೆ ಸರ್. ಓಕೆ ಓಕೆ. ಆ ಥರ ಇತ್ತು. ನಂತರ ಅಲ್ಲಿಂದ ಬಂದಮೇಲೆ ಈಗ ಅದೊಂದು ಡೈಲಾಗ್ ಬಂತು. ಈಗ ನಾನು ಅದೇ ಒಬ್ಬ ವ್ಯಕ್ತಿ ಹಿಂಗೆ ಆದಾಗ ಸತ್ತಾಗ ಉಸಿರಿರುತ್ತೆ ಹೆಸರಿರುತ್ತೆ ಈ ಥರ ಒಂದು ಡೈಲಾಗ್ ಬಂದಿತ್ತು ಸರ್. ಓಕೆ. ಒಬ್ಬ ದೊಡ್ಡದಾಗಿ ಮಾಡ್ಬೇಕಲ್ಲ ಏನಾದ್ರು. ಹಾಂ. ಈಗ ನಾನು ಇಂಜಿನಿಯರಿಂಗ್ ಮಾಡಿದೆ ನಾನು ಸರ್. ನಾನು ಇವಾಗ ಈಗ ಬೆಳಗ್ಗೆ ಸಾಯಂಕಾಲ ಹೋಗೋದು ಬರೋದು, ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು, ಬರೀ ಇದೇ ಆಗೋಗುತ್ತೆ. ಏನಾದ್ರು ಒಂದು ಹೆಸರು ಮಾಡ್ಬೇಕು ದೊಡ್ಡದಾಗೆ ಹೆಸರು ಮಾಡ್ಬೇಕು. ಏನು ಮಾಡ್ಬೇಕು? ಹೆಸರು ಮಾಡೋ ಫೀಲ್ಡ್ಗಳು ಯಾವ್ಯಾವು? ಒಂದು ರಾಜಕೀಯ, ಒಂದು ಕ್ರಿಕೆಟು, ಇನ್ನೊಂದು ಸಿನಿಮಾ ಇಂಡಸ್ಟ್ರಿ. ಇವು ಮೂರಲ್ಲಿ ನಾನು ಮೈಂಡಲ್ಲಿ ಅನ್ಕೊಂಡೆ ಸರ್. ನಾನು ಒಬ್ಬನೇ ರಾಜಕೀಯಕ್ಕೆ ನಿಮ್ಮ ಪರ್ಸನಾಲಿಟಿ ಸೂಟ್ ಆಗಿಲ್ಲ ಅಲ್ಲಿ? ಇಲ್ಲ, ಆ ಥರ ಥಿಂಕ್ ಮಾಡಿದ್ರಾ? ಆ ಥರ ಥಿಂಕ್ ಮಾಡಲಿಲ್ಲ ಸರ್. ನಾನು ದುಡ್ಡಿಂದು ಮನಿ ಥಿಂಕ್ ದುಡ್ಡು ಮಾಡಿದೆ. ಬೇಕಂತ ಇನ್ಫ್ಲುಯೆನ್ಸ್ ಬೇಕು. ಈಗ ಕ್ರಿಕೆಟಿಗೆ ಹೋದ್ರೆ ಅವಕ್ಕೆಲ್ಲ ಇದು ಫೀಸ್ ಎಲ್ಲ ಕಟ್ಬೇಕು. ಆ ಪರಿಸ್ಥಿತಿ ನನ್ನಲ್ಲಿ ಇಲ್ಲ ಸರ್ ಅವಾಗ. Okay. ₹1 ನಾನು ಪರದಾಡ್ತಿದ್ದೆ ಅವಾಗ. ಓಕೆ. ಆಮೇಲೆ ರಾಜಕೀಯಕ್ಕೆ ದುಡ್ಡು ಬೇಕು. ದುಡ್ಡು ದುಡ್ಡು ಹಾಕಿದ್ರೆ ಜನಗಳು ಎಲ್ಲ ದುಡ್ಡಿದ್ರೆ ಅಲ್ಲ ಸರ್. ಓಕೆ. ಈ ದುಡ್ಡಿಲ್ದಂಗೆ ಮಾಡೋದು ಯಾವುದು? ಸಿನಿಮಾ ಇಂಡಸ್ಟ್ರಿ. ಈಗ ಬಂದು ನಮ್ಮ ಕೈ ಕೆಲಸ ಎಷ್ಟಿರುತ್ತೋ ಅವ್ರು ನಮ್ಮ ಕೈ ಕೆಲಸ ನಿಮ್ಮ ಕಲೆ ತೋರಿಸೋದು. ಕಲೆ ತೋರಿಸ್ ನಮ್ಮ ಕೈ ಕೆಲಸ ಮೇಲೆ ನಮಗೆ ಇದಾಗುತ್ತೆ. ಓಕೆ. ಅಲ್ಲ ಸರ್. ಹಂಗಾಗಿ ನಾನು ಈ ಸಿನಿಮಾ ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡೆ ಸರ್. ಓಕೆ ಓಕೆ. ಆಯ್ಕೆ ಮಾಡ್ಕೊಂಡು ಇದ್ರಿಗೆ ಏನಾರು ಒಂದು ದೊಡ್ಡದು ಮಾಡಬೇಕು ಆ ರೀತಿ. ಸೊ ನಟ ಆಗ್ಬೇಕಂತ ನಿಮ್ಮ ಮೊದಲಿಂದಾನೇ ಆಸೆ ಇತ್ತು? ನಟ ಹೋಗಂತ ಮೊದ್ಲಿಂದನೂ ಆಸೆ ಇತ್ತು ಸರ್ ನನಗೆ. ಓಕೆ. ಸೊ ಡೈರೆಕ್ಷನ್ ಮಾಡ್ಬೇಕಂತ ಅಲ್ಲಿಂದ ಶುರು ಆಯ್ತಾ?
ಅಲ್ಲಿಂದ ಅದು ಯಾವಾಗ ಸ್ಟಾರ್ಟ್ ಆಯ್ತು? ಅದೇ ಯಾವಾಗ ಅಂತಂದ್ರೆ ಬಂದಿಲ್ಲ ಸರ್, ಇಲ್ಲೆಲ್ಲ ಆಡಿಷನ್ ಎಲ್ಲ ಮಾಡಿದ್ನಲ್ಲ, ಓಕೆ. ಎಲ್ಲಿ ಅವಕಾಶಗಳು ಸಿಗ್ಲಿಲ್ಲ. ಹ್ಮ್. ಸರ್ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳಿದಾಗ ಈ ಯಾರಪ್ಪ ಸುಮಾರು ಜನ ಅದಾರ ನಟರು ಹಂಗೆ ಹಿಂಗೆ ಅಂತ ಅನ್ನೋರು. ಹ್ಮ್. ಈಗ ನಾನು ಯೋಚನೆ ಮಾಡಿದ್ದು ಯಾಕೆ ಹಿಂಗೆ ನನಗೆಲ್ಲ ವರ್ಕ್ ಆಗ್ತಾ ನಿಮ್ಮ ಇಲ್ಲ, ಧ್ವನಿ ನನಗೆ ಮಾತ್ರ ಕೇಳಿಸ್ತದೆ, ಅವರಿಗೂ ಕೇಳಿಸ್ಬೇಕು, ಸ್ವಲ್ಪ ಹೌದು. ಜೋರಾಗಿ ಮಾತಾಡಿ. ಯಾಕೆ ಇದು ವರ್ಕ್ ಆಗ್ತಿಲ್ಲಲ್ಲ ಇದು, ಹ್ಮ್. ಏನ್ ಮಾಡೋದು ಇದಕ್ಕೆ ಅಂತ ಅಂದಾಗ, ಹ್ಮ್. ಇಲ್ಲ ಇದಕ್ಕೆ ನಾವು ಸ್ಕ್ರಿಪ್ಟ್ ವರ್ಕ್ ಮಾಡ್ಕಂತ ಡೈರೆಕ್ಷನ್ ಮಾಡಿದ್ರೆ ಅವ್ರ ಜೊತೆಗಿದ್ರೆ ನನಗೊಂದು ಅವಕಾಶಗಳು ಸರ್ ಇಲ್ಲ, ನಾನು ಈ ಥರ ಸ್ಕ್ರಿಪ್ಟ್ ಮಾಡೋ ಮೂಮೆಂಟಲ್ಲಿ ಹ್ಮ್. ನಾನಿಲ್ಲ ಸರ್ ನನಗೆ ಈ ಥರ ಒಂದು ಕ್ಯಾರೆಕ್ಟರ್ ಕೊಡಿ ಸರ್, ಇದನ್ನು ಮಾಡ್ತೀನಿ ನಾನು ಅಂತ ಕೇಳಿ ಇದು ಮಾಡ್ಬೋದು. ಬರೀ ನಾನು ನಟನಾಗಿ ಹೋದಾಗ ನನಗೆ ಅವ್ರಿಗೂ ನಮಗೂ ಬಾಂಧವ್ಯ ಇರಲ್ಲ ಸರ್, ಟಚ್ ಇರಲ್ಲ ಅಲ್ವಾ. ಅದಕ್ಕೆ ನಾನು ಆ ಥರ ಮೈಂಡಲ್ಲಿ ತಗೊಂಡು ನಾನು ಆ ಥರ ಡೈರೆಕ್ಷನ್ ಸೊ ಡೈರೆಕ್ಷನ್ ಫೀಲ್ಡಿಗೆ ಬರ್ಬೇಕಂತ ನಿಮ್ಗೆ ಒಂದು ಬಂತು. ಅನ್ಕೊಂಡು ಅಂದ್ರೆ ನಾನೇ ಡೈರೆಕ್ಷನ್ ಮಾಡಿದ್ರೆ ಹ್ಮ್. ನನಗೆ ಅವಕಾಶ ಅಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಸಿಗತ್ತಂತ. ಎಲ್ಲ ವರ್ಕ್ ನಾನೇ ಮಾಡುವಾಗ ನನಗೆ ನಾನು ಅವ್ರ ಉಪಯೋಗ ಹತ್ರ ಥರ. request ಮಾಡ್ಕೊಂಡು ಇದು ಮಾಡ್ಬೋದು, ಅದರಿಂದ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು Yes. ನನಗೆ ಮನಸ್ಸಲ್ಲಿ ಮೂಡಿ ಬಂದಿದೆ. ಖಂಡಿತ. ಸೊ ಆ ರೀತಿ ನೀವು ಹೌದು. ಸೊ ಸಹ ನಿರ್ದೇಶನ ಮಾಡುವಾಗ ನಿಮಗೆ ಏನೇನು ಕಷ್ಟಗಳು ಅನುಭವಿಸಿದ್ರಿ? ವಾಟ್ ಆಲ್ ದ ಅಬ್ಸ್ಟಕಲ್ಸ್ ಯು ಫೌಂಡ್ ಅಂತ ಸರ್ ನನಗೆ ಆ ಟೈಮಲ್ಲಿ ಫಸ್ಟಿಗೆ ನಿಮ್ಗೆ ಅವಕಾಶ ದೊರಕಿದ್ದು ಹೇಗೆ? ಅವಕಾಶ ದೊರಕಿದ್ದು ಹೇಗೆ ಅಂತಂದ್ರೆ, ಹ್ಮ್. ನಾನು ಸರಿಗಮ ಇಲ್ಲಿ ಬೆಂಗಳೂರಿಗೆ ಬಂದಾಗ ಎಲ್ಲ ನೀನು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಹ್ಮ್. ಸರಿಗಮಪ ಈಗ ಜೂನಿಯರ್ ಆರ್ಟಿಸ್ಟ್ ಆಗಿ ಹ್ಮ್. ಕರೆದಿರ್ತಾರೆ ಸರ್, ಹ್ಮ್. 200-300 ಕೊಡ್ತಾರೆ. ಜೂನಿಯರ್ ಹ್ಮ್. ಆರ್ಟಿಸ್ಟ್ ಆಗಿ ಕರೆದಾಗ ಹ್ಮ್. 200-300 ಕೊಡ್ತಾರಲ್ಲ. ಹ್ಮ್. ನಾನು ನನ್ನ ಫ್ರೆಂಡ್ಗಳೆಲ್ಲ ಹಿಂಗೆ ವಾಟ್ಸಪ್ಪಲ್ಲಿ ಗ್ರೂಪ್ಗಳೆಲ್ಲ ಹಾಕಾರ ಈ ಥರ ಬನ್ನಿ, ಈ ಥರ ಇದೆ ಜೂನಿಯರ್ ಆರ್ಟಿಸ್ಟ್, ಒಂದು 200-300 ರೂಪಾಯಿ ಕೊಡ್ತಾರೆ. ಅಲ್ಲಿಂದ ಹೋದ್ರೆ ಏನಾರು ಒಂದು ಅವಕಾಶಗಳು ಸಿಗ್ಬೋದೇನೋ ಎಸ್. ಅಂತ ನನಗೆ ಈ ಥರ ಯಾವ ಇಸ್ವಿಯಲ್ಲಿ ಇದು? ಅದು 2015 ಸರ್. ಓಕೆ. 2015ರಲ್ಲಿ ಇವಾಗ 500ರಿಂದ 1000 ತನಕ ಅಪ್ಡೇಟ್ ಆಗಿದೆ. 500ರಿಂದ 1000 ತನಕ ಇದೆ. ಅಪ್ಡೇಟ್ ಆಗಿದೆ ಈಗ. ಅವಾಗ 100, ಜೂನಿಯರ್ 200, ಹೌದು 300 ಅಷ್ಟೇ ಸರ್. ಹೌದು. ಅದು 300 ಕೊಟ್ರೆ 300ರಲ್ಲಿ 100 ಅವರು, 200 ನನಗೆ ಈ ಥರ ಎಲ್ಲ ಆಗಿದೆ. ಅದರಲ್ಲೂ ಕಮಿಷನ್. ಅದರಲ್ಲೂ commission ಸರ್. ಅದೇನಾಯ್ತು ಆಮೇಲೆ ಅಲ್ಲಿ ನಾನು ಸರಿಗಮಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಜೂನಿಯರ್ ಆರ್ಟಿಸ್ಟ್ ಆಗಿ ನಾನು ನನ್ನ ಫ್ರೆಂಡ್ ಅವ್ನು ನನಗೆ ಪರಿಚಯ ಆದ್ನಲ್ಲ, ನನ್ನ ರೆಬಲ್ ಶಶಿ ಅಂತ ಹೇಳ್ಬಿಟ್ಟು, ಅವನು ಕನ್ನಡ ಇಂಡಸ್ಟ್ರಿಯಲ್ಲೇ ಸರ್ ಇರೋದು, ಅವನು ಮಂಡ್ಯ ಹುಡುಗ. ಓಕೆ. ಅವನು ತುಂಬಾ ನಿಮ್ಮ ಚಡ್ಡಿ ದೋಸ್ತು. ಚಡ್ಡಿ ದೋಸ್ತ. ಅವನು ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಅವನೇ ನನಗೆ ಚಡ್ಡಿ ದೋಸ್ತ. ಓಕೆ. ಅದಾದ ನಂತರ ನನಗೆ ಅವನ ಹತ್ರ ಅವಕಾಶಗಳು ಕೇಳಿದೆ. ಇಲ್ಲ ಮಗ ನನಗೊಂದು ಅವಕಾಶ ಕೊಡು ನೀನು. ಸರಿ ಆಯ್ತು ಬಾರಮ್ಮ ಕೊಡ್ತೀನಿ ಅಂತ ಅಂದ ಸರ್ ಅವನು. ಅವಾಗ ಶಾರ್ಟ್ ಮೂವಿ ಮಾಡ್ತಿದ್ರು. ಅವಾಗ ಶಾರ್ಟ್ ಮೂವಿ ಅಂದ್ರೆ ಭಾಳ ನನಗೆ ಇಷ್ಟ. ಯಾಕೆಂದ್ರೆ ಈಗ ಅದರಿಂದ ಏನಾರು ಒಂದು ಆದ್ರೆ ಏನೋ ಒಂದು ಆಗುತ್ತೇನೋ, ಆದ್ರಿಂದ ಏನಾರು ಒಂದು ಆದ್ರೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಸರ್ ಅವಾಗ. ಓಕೆ. ಬಟ್ ಅದೇ ಅವನು ಆಯ್ತು ಬಾ ಮಗ ಮಾಡ್ತೀನಿ, ನಾನು ನಿನ್ ಕೊಡೋ ಮಾಡೋವಂತೆ ನನ್ನ ಜೊತೆಗಿರೋ ಅಂತ. ಸರಿ ಆಯ್ತಪ್ಪ, ನಾನು ಸ್ಕ್ರಿಪ್ಟ್ ವರ್ಕ್ ಅದೆಲ್ಲ ಮಾಡ್ಕೊಡ್ತೀನಿ ನಿನಗೆ, ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತೀನಿ ನಿನ್ನ ಜೊತೆಗೆ. ಆಯ್ತು. ಅವನು ಒಂದೇ ಮಾತಂದಿಲ್ಲ ಸರ್, ಒಂದು ಮಾತಂದಿಲ್ಲ. ಸರಿ ಬಾ ಮಗ ನೀನು ಮಾಡ್ಬಾರ ಭಗವಾನ್ ಮಾಡ್ಬಾ ಅಂತ ಅಂದ ಸರ್. ಸರಿ ಆಯ್ತಂತ ಪಾಪ ಖುಷಿ ಆಗ್ಬಿಟ್ಟೆ ನಾನು ಅವನಿಗೆ. ತಿರುಗಣೆ ಆಗ್ಬಿಟ್ಟೆ. ನಾನೊಂಥರ ಕರೆದೆ, ಎಲ್ಲ ಸ್ಕ್ರಿಪ್ಟ್ ಎಲ್ಲ ಆಯ್ತು, ಎಲ್ಲ ಆದ್ಮೇಲೆ ಎಲ್ಲ ಶಾರ್ಟ್ ಮೂವಿಗಳೆಲ್ಲ ಮಾಡಿದೆ. ಸುಮಾರು 1-2 ಮೂವಿ ಶಾರ್ಟ್ ಮೂವಿ ಮಾಡಿದೆ ಸರ್. 2 ಮೂವಿ ಶಾರ್ಟ್ ಮೂವಿ ಮಾಡಿದ್ಮೇಲೆ ಅವನಿಂದ ನನಗೊಂದು ಸ್ವಲ್ಪ ಹಂಗೆ ಒಂದು ಕ್ಯಾಮ್ರಾ ಮುಂದೆ ಇದಾಗಾಯ್ತು. ಅವಾಗ ಅಲ್ಲಿಂದ ಹೋಗ್ಬಂದ್ರೆ ಒಂದು ಸ್ವಲ್ಪ ಭಯ ಅನ್ನೋದಿತ್ತು, ಸ್ವಲ್ಪ ಎಲ್ಲೋ ಒಂದು ಹತ್ರ ಇತ್ತು ಸರ್ ನನಗೆ. ಆದರೂ ಧೈರ್ಯ ತಗೊಂಡು ಹಿಂಗೆ ಭಯ ಪಡ್ಕೊಂತ ಹೋದ್ರೆ ಹಿಂಗೆ ಮುಂದೆ ಜೀವನ, ಭಯ ಬಿಟ್ಟಾಕ್ಬೇಕು, ಧೈರ್ಯದಿಂದ ಎಲ್ಲ ಯಾವುದೇ ಬಂದರೂ ಫೇಸ್ ಮಾಡ್ಬೇಕು. ಈಗ ಸಣ್ಣ ಸ್ಟೇಜ್ ಇದೆ, ನೆಕ್ಸ್ಟ್ ದೊಡ್ಡ ಸ್ಟೇಜ್ ಸಿಕ್ಕ ಯಾವ ಥರ ಮಾತಾಡ್ತೀಯ, ಯಾವ ಥರ ಇರ್ತೀನಿ ನಾನು? ಯಾರು ಹೇಳಿದ್ದು? ಅಂದ್ರೆ ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಸರ್. ನೀವು ಅನ್ಕೊಂಡಿದ್ದು? ನನ್ನ ಮನಸ್ಸಲ್ಲಿ ನಾನು ಅನ್ಕೊಂಡಿದ್ದೆ ಎಲ್ಲದೂ ನನಗೆ ನಾನೇ ಅನ್ಕೊಂಡು ಈ ಥರ ಒಂದು ಆಗಿರೋ ಸರ್. ನಾನು ನಿಜವಾಗ್ಲು ನನಗೆ ಯಾರು ಗುರು ಇಲ್ಲ, ನನಗೆ ಯಾರು ಇದಿಲ್ಲ ಸರ್ ನಿಜವಲ್ಲ. ಯಾಕಂದ್ರೆ ನನಗೆ ದೇವರ ಗುರು ಸರ್. ನನಗೆ ವೆರಿ ಗುಡ್. ದೇವರೇ ಆಶೀರ್ವಾದ ಸರ್. ದೇವರ ಆಶೀರ್ವಾದ ಐತೆ ಸರ್ ನನಗೆ ಖಂಡಿತವಾಗಿ. ಆ ದೇವರ ಆಶೀರ್ವಾದಕ್ಕೆ ನಾನು ಇಲ್ಲಿ ಬಂದೆ. ಅದಾದ ನಂತರ ಅಲ್ಲಿಂದ ಅರುಣ್ ಪ್ರಸಾದ್ MS ಸರ್ ಅಂತ ಸಿಕ್ತು. MS ಮಾದ್ರೆ ಅವರು ಡೈರೆಕ್ಟರ್ ಸರ್. ಓಕೆ. ಆಮೇಲೆ ಅವ್ರ ಪರಿಚಯ ಆಯ್ತು. ಅವ್ರ ಪರಿಚಯ ಆದಾಗ ಅವರು ನಾನು ಸಿನಿಮಾ ಅದು ಮಾಡ್ತೀನಿ ಅಂತಂದ್ರು. ಆಮೇಲೆ ನಾನು ಸರ್ ನನಗೆ ಒಂದು ಅವಕಾಶ ಕೊಡಿ ಸರ್, ಮಾಡ್ತೀನಿ ನಿಮ್ಮ ಜೊತೆಗೆ ಅಂತ. ಪಾಪ ಅವ್ರು ಒಂದೇ ಒಂದು ಮಾತು ಸರ್, ಒಂದು ಮಾತು. ಹೌದಾ ಸರಿ ಆಯ್ತು ಭಗವಾನ್ ಬಾ, ಒಂಥರ ಮುಗ್ಧತೆಯಿಂದ ನಗ್ತಾ ಆಯ್ತು ಬಾ ಮಾಡೋಣ ಅಂತ ಒಂದು ಮಾತು ಅಂದಿಲ್ಲ ಸರ್. ಅರುಣ್ ಪ್ರಸಾದ್ ಅಂದ್ರೆ ವಿಷ್ಣುವರ್ಧನ್ ಅವರ ಅಭಿಮಾನಿ. ಹೌದು ಸರ್. ಹೌದು. ಅದು ಅಪ್ಪಾಜಿ ಅವ್ರು ಕೊಟ್ಟಿದಾರ ಸರ್ ಅವ್ರಿಗೆ ದಾದಾ ಅಂತ ಟೈಟ್ಲ್. ಅದಕ್ಕೆ ಅವ್ರು ದಾದಾ ಅಂತ ಕರೀತಾರೆ. ಆಕ್ಚುಲಿ ನಾನು ದಾದಾ ಸರ್ ಅಂತಾನೆ ಕರೆ ಸರ್ ಇವಾಗ. ನನ್ನ ಮೊಬೈಲ್ ಎಲ್ಲ ನಾನು ದಾದಾ ಬಾಸ್ ಅಂತ ದಾದಾ ಕ್ರಿಯೇಷನ್ಸ್ ಅಂದ್ರೆ ಇದೆ. ಅದೇ ಸರ್, ದಾದಾ ಕ್ರಿಯೇಷನ್ಸ್ ಅಂತ ಒಂದು ಬ್ಯಾನರ್ ಇದೆ. ನಾನು ಅದರಲ್ಲೇ ವರ್ಕ್ ಮಾಡ್ತಿದ್ದೇನೆ ಸರ್ ಇವಾಗ. ಓಕೆ. ಹೌದು. ಸೊ ಆ ಒಂದು ಬ್ಯಾನರ್ಲಿ ನೀವು ಕೆಲಸ ಮಾಡ್ತಿದ್ದೀರಾ? ಓಕೆ. ಸೊ ನೀವು ನಿರ್ದೇಶನ ಮಾಡಿದ ಮೊದಲ ಅಂದ್ರೆ ಸಹ ನಿರ್ದೇಶನ ಮಾಡಿದ ಮೊದಲ ಚಿತ್ರ ಯಾವುದು? ಸಹ ನಿರ್ದೇಶನ ಮಾಡಿದ ಮೊದಲ ಚಿತ್ರ ರಾಧೆ ಕಹಾನಿ. ದಾದಾ ಸರ್ ಜೊತೆಗೆ ಅವ್ರದ್ದೇ. ಓಕೆ. ಪಾಪ ನನಗೆ ಆಕ್ಚುಲಿ ಅಷ್ಟು ಇದಿರಲಿಲ್ಲ. ಅಂದ್ರೆ ಈಗ ನಾನು ಥಿಯೇಟ್ರಲ್ಲಿ ನಾನು ಯಾವ ಥರ ಅಲ್ಲೇ ಬೇರೆ ಥರ ಸರ, ಈ ಸಿನಿಮಾದಲ್ಲೇ ಬೇರೆ ಥರ.
ಯಾಕಂದ್ರೆ ಅದೊಂಥರ ಒಂಥರ ಮುಗ್ಧತೆಯಿಂದ ಒಂಥರ ಅದು ಫ್ಯಾಷನ್ ಅಲ್ಲ ಸರ್, ಒಂಥರ ಹ್ಮ್ ನ್ಯಾಚುರಲಿಟಿ, ಇದೊಂಥರ ಫ್ಯಾಷನ್. ಹ್ಮ್ ಅಲ್ಲಿ ಬಂದಾಗ ಅವರು ಹೇಳ್ಕೊಟ್ರು ನನಗೆ, ಪಾಪ ಹಿಂಗೆ ಮಾಡು ಬಾಬಾ, ಹಿಂಗೆ ಮಾಡು ಅಂತ. ಈಗ ಒಂಥರ ಗೈಡ್ ಮಾಡಿದ್ರು. ಗೈಡ್ ಮಾಡಿದ್ರು. ಈಗ ಹ್ಮ್ ಒಂಥರ ಅವ್ರು ನನಗೆ ಒಂಥರ ಬಾಸ್ ಲೆಕ್ಕಕ್ಕೆ ನನಗೆ, ಈಗ ನಮ್ಮ ಬಾಸ್ ಅವ್ರಿಗೆ ನನಗೆ ಓಕೆ ದಾದಾ ಸರ್. ಎಸ್ ಅಲ್ಲ ಮೊಬೈಲಲ್ಲೂ ದಾದಾ ಸ್ಫೂರ್ತಿ ಬಾಸ್. ಸ್ಫೂರ್ತಿ ಸ್ಫೂರ್ತಿ. ಎಸ್ ತುಂಬಾ ನಿಮಗೆ ಸಪೋರ್ಟ್ ಪ್ರೇರಣೆ ಅದು ಅವರಿಂದಾನೇ ಒಂದು ದಾರಿ ಆಯ್ತು ನಿಮಗೆ. ದಾರಿ ಆಯ್ತು. ಆಮೇಲೆ ಎಲ್ಲ ಯಾಕಂದ್ರೆ ಯಾರಾದ್ರೂ ಒಬ್ರು ಕೊಡ್ಲೇಬೇಕಲ್ಲ ಅವಕಾಶ. ಹೌದು ಹೌದು ಸರ್. ಈಗ ನಾವು ಹೇಳ್ತೀವಿ ಅವನ ಅನುಭವ ಅಂತ ಹೇಳ್ತೀವಿ, ಅನುಭವ ಎಲ್ಲಿಂದ ಸಿಗತ್ತೆ? ಬೇರೆಯವ್ರು ಕೊಟ್ಟಾಗ ಯಾರಾದ್ರೂ ಒಬ್ರು ಕೆಲಸ ಕೊಟ್ಟಾಗ ಮಾತ್ರ ಅಲ್ಲಿ ಅನುಭವ ಅದು ನಮ್ಗೆ ಅನುಭವ ಅಕೌಂಟ್ ಆಗುತ್ತೆ ಸರ್. ಆಗೋದಲ್ವಾ? ಹೌದು ಸೊ ಸರ್. ಯಾರಾದ್ರೂ ಒಬ್ರು ಕೊಡ್ಲೇಬೇಕಲ್ವಾ? ಅದು ಹೌದು ನಿಮಗೆ ಚೊಚ್ಚಲು ಅನುಭವ ಕೊಟ್ಟಿರೋದು ಹೌದು. ಆ, ಪ್ರಸಾದ್ ಅವರು, ಹೌದು. ಅರುಣ್ ಪ್ರಸಾದ್ ಅವರು. ಓಕೆ. ಆಮೇಲೆ ಅವ್ರ ಜೊತೆ ಮಾಡ್ತಾ 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 ಸೊ ಹೋದಾಗ ರಾಧೆ ಕಹಾನಿ ಏನು ಸ್ಟೋರಿ ಏನು ಸರ್ ಅದು? ಸ್ಟೋರಿ ಬಂದ್ಬಿಟ್ಟು ಸರ್, ಅದು ಸ್ಟೋರಿ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅದು ಥಿಯೇಟ್ರಲ್ಲಿ ಬಂದೇ ನೋಡ್ಬೇಕು ಸರ್. ಯಾಕೆಂದ್ರೆ ಅದು ಈಗ ಎಸ್, ಯಾಕಂದ್ರೆ ಪ್ರತಿಯೊಂದು ನಾವು ಕುತೂಹಲ ಇರ್ಲೇಬೇಕಲ್ವಾ? ಕುತೂಹಲ ಇರ್ಬೇಕು ಸರ್. Yes. ಎಲ್ಲ ಬಿಡಿಸಿ ಹೇಳಕ್ಕಾಗಲ್ಲ ಸರ್. ಹೇಳಕ್ಕಾಗಲ್ಲ. ಅಂದ್ರೆ ಕಮರ್ಷಿಯಲ್ ಆಗಿ ಅಂತಂದ್ರೆ ಲವ್ ಸ್ಟೋರಿ, ಲವ್ ಸ್ಟೋರಿ. ಲವ್ ಸ್ಟೋರಿ, ಮಾಸ್ ಇದೆ, ಯಾಕಂದ್ರೆ sentiment ಇದೆ, ಹೆಸರಲ್ಲೇ ಗೊತ್ತಾಗ್ತದೆ ರಾಧೆ ಕಹಾನಿ ರಾಧೆ ಕಹಾನಿ ಅಲ್ವಾ? ಅಂತ. ಎಸ್, ರಾಧೆ ಕಹಾನಿ. ರಾಧೆ ಕಹಾನಿ. ಓಕೆ. ಅಂದ್ರೆ ಇದು ಹೀರೋಯಿನ್ ಮೇಲೆ ಏನಾದರೂ ಆ ಥರ? ಹಾ, ಹೀರೋಯಿನ್ ಮೇಲೆ ಇದೆ ಸರ್. ಅಂದ್ರೆ ಹೀರೋಯಿನ್ ರಾಧೆ ಕಹಾನಿ ಅಂದ್ರೆ ಹೀರೋಯಿನ್ ಮೇಲೆ ಹೋಗುತ್ತೆ ಸರ್. ಓಕೆ ಓಕೆ Placement ಅಲ್ಲಿ. ಅಲ್ವಾ? ಅಂದ್ರೆ ಆ ತರ ಹೋಗುತ್ತಂತನೂ ಅಂತ. ಆಮೇಲೆ ಮತ್ತೆ ಈಗ ಸೆಂಟಿಮೆಂಟಲ್ ಹೋಗುತ್ತೆ ಸರ್. ಈಗ ಮಾಸ್ ಅಲ್ಲಿ ಹೋಗುತ್ತೆ. ಆ Okay. ವಿಲನ್ಗಳದ್ದು ಒಂಥರ ಹ್ಮ್ ಚರಿತ್ರೆ ಇರುತ್ತೆ. ಆಮೇಲೆ ಈ ತಂದೆ ತಾಯಿದ ಒಂಥರ ಇರುತ್ತೆ. ಆಮೇಲೆ Okay. ಮಕ್ಳದ್ದು ಒಂಥರ ಇರುತ್ತೆ. ಹ್ಮ್ ಅದೆಲ್ಲ ಓವರ್ ಆಲ್ ಹೀರೋಯಿನ್ ಅಂತಾನೆ ಒಂದಲ್ಲ ಸರ್. ಅದು ಮೇನ್ ಅಚ್ಚಾ. ಬಂದ್ಬಿಟ್ಟು ಹೀರೋಯಿನ್, ಓಕೆ. ಅದ್ರಲ್ಲೆಲ್ಲ ಸಬ್ಬು ಈ ತರ ಮಿಕ್ಸ್ ಆಗಿ ಹೋಗುತ್ತೆ ಸರ್. ಎಲ್ಲ Okay. ಕಂಬೈಂಡ್ ಆಗಿದೆ ಸರ್. ಯಾವ ತರ ಬೋರಿಂಗ್ ಅನ್ಸಲ್ಲ ಸರ್. ಓಹೋ, ಎಲ್ಲ ಸೂಪರ್ class, ಸೂಪರ್. mass ಎಲ್ಲ mix ಆಗಿದೆ. ಸೊ ಖಂಡಿತ ವೀಕ್ಷಕರೇ, ರಾಧೆ ಕಹಾನಿ ಚಿತ್ರನ ಯಾಕಂದ್ರೆ ಪ್ರತಿಯೊಬ್ಬರು ನಿಮಗೆ ಕರೆ ಮಾಡಿ ಹೇಳ್ತಿದ್ದಾರೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸಿನಿಮಾ ಸೊ ಅದ್ರ ಬಗ್ಗೆನೇ ಬಹಳ ಕುತೂಹಲ ಇದೆ ಹೌದು ಜನರಿಗೆ ಸರ್. ಅಲ್ವಾ? ಹೌದು. ಸೊ ಖಂಡಿತ ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ. ಭಗವಾನ್ ಸರ್. ಹಾ, ನಮಸ್ತೆ. ಹೇಳಿ ಸರ್, ಯಾರು? ಹಲೋ ಭಗವಾನ್ ಸರ್. ಹಾ, ನಮಸ್ತೆ, ಹೇಳಿಯಪ್ಪ. ನಾವು ನಿಮ್ ದೊಡ್ಡ ಅಭಿಮಾನಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನಿಮ್ ಟ್ರೈಲರ್ ನೋಡಿದ್ವಿ ಸರ್, ತುಂಬಾ ಚೆನ್ನಾಗಿದೆ. ಹೌದಾ? ಓಕೆ. ಹಾ ಸರ್, ಬೇಗ ಮೂವಿ ರಿಲೀಸ್ ಮಾಡಿ ಸರ್, ನೋಡ್ಬೇಕು. ಖಂಡಿತವಾಗ್ಲೂ ಮಾಡ್ತೇವಪ್ಪ. ಇದೇ ತಿಂಗಳಲ್ಲಿ ಪ್ಲಾನಿಂಗ್ ಇದೆ ಮಾಡ್ಬೇಕಂತೇಳಿ. ಹಾ ಸರ್, ತುಂಬಾ ಚೆನ್ನಾಗಿದೆ ಸರ್. ಹೌದಾ? ಓಕೆ ಓಕೆ, ಎಲ್ಲರಿಗೂ ಶೇರ್ ಮಾಡಪ್ಪ. ಹಾ ಸರ್, ಮಾಡ್ತೀನಿ. ಹಾ, ನಮ್ಮ ಊರಲ್ಲಿ ಒಂದು ಪೋಸ್ಟ್ ಹಾಕ್ತೀವಿ ಸರ್. ಖಂಡಿತವಾಗ್ಲೂ ಹಾಕಿಯಪ್ಪ, ಹಾಕಿ ಮಾಡಿ. ಎಲ್ಲ ನಿಮ್ಮ ಹಾ, ಸರ್. ಆಶೀರ್ವಾದ ನಮಗೆ ಇರ್ಬೇಕು ಸರ್. ಹಾ ಸರ್, ಓಕೆ. ಥ್ಯಾಂಕ್ ಯು. ಯಾವಾಗ ರಿಲೀಸ್ ಮಾಡ್ತೀವಿ ಸರ್? ಹಾ, ಈ ಮಂತಲ್ಲಿ ಪ್ಲಾನಿಂಗ್ ಆಗಿದೆಯಪ್ಪ. ಈ ಡೇಟ್ ಇನ್ನೂ ಫಿಕ್ಸ್ ಹಾ, ಸರ್. ಆಗಿಲ್ಲ. ಹಾ, ಸರ್. ಹೇಳ್ತೀವಪ್ಪ, ಅನೌನ್ಸ್ಮೆಂಟ್ ಮಾಡ್ತೀವಿ. ಓಕೆನಾ? ಮೂವಿ ರಿಲೀಸ್ ಮಾಡಿ ಸರ್, ನಿಮ್ಮ ಹೆಸರು ಒಂದು ಸಂಖ್ಯೆ ಕಟ್ತೀನಿ ನಮ್ಮ ಊರಲ್ಲಿ. ಖಂಡಿತವಾಗ್ಲೂ ತುಂಬಾ ಧನ್ಯವಾದಗಳಪ್ಪ. ಹಾ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇದೇ ಥರ ಇರಲಿಯಪ್ಪ ನಮಗೆ. ಹಾ ಹಾ ಓಕೆ, ಸರ್. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾ, ಎಸ್. ಸೊ ಎಲ್ರಿಗೂ ಆ ಸಿನಿಮಾ ನೋಡ್ಬೇಕಂತ ಕಾತುರ ಇದೆ. ಹಾ ಸೊ ಸರ್. ಆದಷ್ಟು ಬೇಗ ಅದನ್ನು ರಿಲೀಸ್ ಮಾಡಿ. ಈಗ ಒಂದು ಸಿನಿಮಾ ರಿಲೀಸ್ ಆಗಬೇಕಂದ್ರೆ ಏನೇನು ಕಷ್ಟಗಳು, ಏನೇನು ಪ್ರಾಬ್ಲಮ್ಸ್ ಇರುತ್ತೆ? ಸರ್, ಒಂದು ಸಿನಿಮಾ ರಿಲೀಸ್ ಆಗ್ಬೇಕಂತಂದ್ರೆ ಕಷ್ಟಗಳಂತೇನಿರಲ್ಲ. ಹ್ಮ್ ಇಲ್ಲಿ ದುಡ್ಡಿದ್ರೆ ಸರ್ ಕಷ್ಟ ಬರಲ್ಲ ಸರ್. ದುಡ್ಡಿಲ್ಲ ಅಂತಂದ್ರೆ ಮಾತ್ರ ಕಷ್ಟ ಬರೋದು. ಕಷ್ಟ ಅಂತಂದ್ರೆ ಹಾಗಂತೀರಾ? ಕಷ್ಟ ಅಂದ್ರೆ ಏನಂತಂದ್ರೆ ಸರ್, ಹ್ಮ್. ನಾವು ಹೊಸಬ್ರು ಸರ್. ನಾವು ಇವಾಗ ಹ್ಮ್. ಬೆಳೀತಾರ ಕೆಲವೊಂದ್ಸರಿ ದುಡ್ಡಿದ್ರು ರಿಲೀಸ್ ಆಗೋದು ರಿಲೀಸ್ ಕಷ್ಟ ಆಗಲ್ಲ ಸರ್. ಕಷ್ಟ ಕಷ್ಟ ಆಗುತ್ತೆ. ಆಗುತ್ತೆ. ಅದು ಒಂದು ಅಲ್ಲ, ಬರೀ ದುಡ್ಡಿದ್ರೆ ಸಾಲದು. ಹೌದೌದು. ಅಲ್ಲಿ ಸೆನ್ಸರ್ ಪ್ರಾಬ್ಲಮ್ ಇರುತ್ತೆ. ಹೌದು. ಅಲ್ಲಿ ಯಾರೋ ಕಡ್ಡಿ ಕೆಲಸ ಮಾಡ್ತಿರ್ತಾರೆ. ಹ್ಮ್. ಅಂದರೆ ಏನೋ ಒಂದು ಸಮಸ್ಯೆಗಳು. ಈಗ ಏನಾಗುತ್ತೆ, ಒಬ್ರು ಏನೋ ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಆಗದೆ ಇರೋರು ತುಂಬ ಜನ ಇರ್ತಾರೆ. ಒಂದು ಸರ್, ಯಾಕಂದ್ರೆ ಕಷ್ಟ ಅಂತಲ್ಲ, ಒಂದು ಅದೃಷ್ಟ, ಒಂದು ಯೋಗ ಅದು ಬೇಕು. ಅದು ಅದು that is- ಅದಿತ್ತಂದ್ರೆ ಸರ್, ದುಡ್ಡಿದ್ರು ದುಡ್ಡಿಲ್ಲಿದ್ರು ಆಗುತ್ತೆ ಸರ್. ಓಕೆ. ಯೋಗ main So, ಯೋಗ ಯೋಗ ಇರ್ಬೇಕು. ಬೇಕು. ಲಕ್ ಲಕ್ ಇರ್ಬೇಕಂತೀರಾ? ಲಕ್ ಇರ್ಬೇಕು ಸರ್. ಅದೃಷ್ಟ ಇತ್ತಂದ್ರೆ ಹ್ಮ್ ದುಡ್ಡು ಇಲ್ಲಿದ್ರೆ ನಡೀತದೆ, ದುಡ್ಡು ಇದ್ರೆ ನಡೀತದೆ. ಯಾಕಂದ್ರೆ ಒಂದು ಬೆಂಬಲ ಮೇಲೆ ಇವ್ರ ಸಪೋರ್ಟ್. ದುಡ್ಡು ಇಲ್ದಾಗ ಬೇರೆಯವ್ರು ಸಪೋರ್ಟ್ ಮಾಡೋದು, ಹ್ಮ್ ಹ್ಮ್ ಹ್ಮ್. ದುಡ್ಡಿದ್ದಾಗ ದುಡ್ಡಿನ ಬೆಂಬಲ ಮೂಲಕ ಹೋಗೋದು, ಹೌದು, ಈ ಥರ ಎಲ್ಲ ಆಗುತ್ತೆ ಸರ್. ಅದು ಮೇನ್ ಅದೃಷ್ಟ, ಲಕ್ಕು ಬೇಕು. ಲಕ್ ಬೇಕು. ಹೌದು, ಯಾಕಂದ್ರೆ ನಾವು ನೋಡಿದೀವಿ ಕಡಿಮೆ ಬಜೆಟ್ ಅಲ್ಲಿ ಸಿನಿಮಾ ಕೂಡ ಸಕ್ಸಸ್ ಆಗಿರೋದು ಇವತ್ತು ನೋಡಿದೀವಿ. ಮತ್ತೆ ಎಷ್ಟು ಲಕ್ಷಾಂತರ ಎಲ್ಲ ಕೋಟಿ ದುಡ್ಡು ಹಾಕಿರೋ ಸಿನಿಮಾ ಕೂಡ ಇವತ್ತು ಬಿದ್ದಿರೋದು ಕೂಡ ನಾವು ನೋಡಿದೀವಿ. ನಮ್ದೊಂಥರ ಲಕ್ಕಿ ಸ್ಟಾರ್ ಇದ್ದಂಗೆ ಸರ್. ಓಹೋ. ಲಕ್ಕಿ ಸ್ಟಾರ್ ಇದ್ದಂಗೆ. ಯಾಕಂದ್ರೆ ನಾನು ಹ್ಮ್ ಏನೋ ಒಂದು ಮಾಡಿದ್ರು ಹ್ಮ್ ಅದು ಹೆಂಗೆ ಆಗೋಗ್ಬಿಡುತ್ತೆ ಸರ್. ಗೊತ್ತಿಲ್ಲ. ಸಕ್ಸಸ್ ಸಕ್ಸಸ್ ಒಟ್ಟು ಆಗುತ್ತೆ ಆಗುತ್ತೆ. ಅಂದ್ರೆ ಒಂದೆರಡು ದಿವಸ ಲೇಟ್.
ಹ್ಮ್ ಬಟ್ ಆಗೋದಂತೂ ಪಕ್ಕ ಸರ್. ಎಸ್ ಥರ ಆ ಕಾರಣಕ್ಕೆ ನಿಮ್ಮ ಜನ ಎಲ್ಲ ಒಂದು ಸಂಘನ ಕಟ್ಬೇಕು ನಿಮ್ಮ ಹೆಸರು ಅಂತ ಹೇಳ್ತಾರೆ. ಏನು ಸೊ ಗೊತ್ತಿಲ್ಲ ಅಷ್ಟು ಅಭಿಮಾನಿ ಆಗಿದ್ದಾರೆ. ಇದಾರೆ ಎಸ್ ಇದಾರೆ ಸರ್. ಎಸ್ ಅವ್ರಿದ್ರೆ ನಾವು ಸರ್. ಸೊ ನೀವು ಅಭಿನಯಿಸಿದ ಮೊದಲ ಚಿತ್ರ ಯಾವುದು? ಫಸ್ಟ್ ಮೂವಿ ಯಾವುದು? ಶಾರ್ಟ್ ಮೂವಿ ಮಾಡಿದೆ ಸರ್. ಶಾರ್ಟ್ ಮೂವಿ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ. ಒಂದು ಮಾಡಿದ್ದೆ ಸರ್. ಯಾವುದು? ಅದು ಟೈಟ್ಲ್ ಇಟ್ಟಿರಲಿಲ್ಲ. ಓಕೆ ನಂಬರ್ ಅಂತಾನೆ ಇತ್ತು. ಓಕೆ ಆಕ್ಚುಲಿ ಶೂಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಏನು ಪಾತ್ರ ಮಾಡಿದೆ ಅದರಲ್ಲಿ? ಅದರಲ್ಲಿ ಸರ್ ನಾನು ಸೆಂಟಿಮೆಂಟಲ್ ಎಲ್ಲ ಮಾಡಿರೋ ಹ್ಮ್ 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 ಹ್ಮ್. ಸೆಂಟಿಮೆಂಟ್. ಯಾಕಂದ್ರೆ ಅಂದ್ರೆ ಒಬ್ಬ ಕುಕ್ಕರ್ ಆಗಿ ಹ್ಮ್. ಒಬ್ಬ ಡ್ರೈವರ್ ಆಗಿ ನಂದು ಅದರಲ್ಲಿ ಆಲ್ ಇನ್ ಒನ್ ಇದೆ ಸರ್. ಕುಕ್ಕರ್ ಅಡಿಗೆ ಅಲ್ಲ ಮಾಡ್ಕೊಂಡ್ ಕುಕ್ ಕುಕ್ ಹ್ಮ್. ಕುಕ್ ಆಗಿ ಹ್ಮ್. ಆ ಥರ ಆಲ್ ಇನ್ ಒನ್ ಆಗಿದೆ ನನ್ನ ವರ್ಕ್. ಅದು ಕುಕ್ ಮಾಡ್ಕಂತ ಡ್ರೈವಿಂಗ್ ಮಾಡ್ಕಂತ ಆ Okay. ಸ್ಟೋರಿಲಿ ಹೋಗೋದು ನನ್ನ ಕ್ಯಾರೆಕ್ಟರ್. ಆ ರೀತಿ. ತುಂಬಾ ಹ್ಮ್, ಚೆನ್ನಾಗಿದೆ. ಓಕೆ Yeah. ಫೈನ್ ಫೈನ್. ಸೊ ರಂಗಭೂಮಿ ಮತ್ತು ಸಿನಿಮಾ ರಂಗಕ್ಕೆ ಇರುವ ವ್ಯತ್ಯಾಸ ಏನು ಸರ್ ನೀವು ಕಂಡಿದ್ದು? ಹಾಕೊಂಡಿದೆ ಅಂದ್ರೆ ರಂಗಭೂಮಿ ಹ್ಮ್ ಜೀವನ ರೂಪಿಸುತ್ತೆ ಸರ್. ಓಕೆ ಸಿನಿಮಾನು ರೂಪಿಸುತ್ತೆ ಸರ್. ರಂಗಭೂಮಿ ಅದು ಬುನಾದಿ. ಬುನಾದಿ ಸರ್. Yes. ರಂಗಭೂಮಿ ಬುನಾದಿ. ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ನಮಸ್ಕಾರ. Thank you. ನಮಸ್ಕಾರ, ನಮಸ್ತೆ ಸರ್. ಯಾರು ಮಾತಾಡೋದು? ಮೂವಿ ಟ್ರೈಲರ್ ಅದೇ ಕಹಾನಿ ಮೂವಿ ಟ್ರೈಲರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಹಾ. ಮಾತಾಡಿ. ಯಾರಮ್ಮ ಹೆಸರಮ್ಮ? ಭಗವಾನ್ ಸರ್, ಹೇಳಮ್ಮ ನಿಮ್ಮ ಹೆಸರು. ನಿಮ್ಮ ಮೂವಿ ಟ್ರೈಲರ್ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಅದೇ ಹೌದಾ? ಕಹಾನಿ ಓಕೆ 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 ಅಮ್ಮ, ಥ್ಯಾಂಕ್ ಯು. ನೋಡಿದ್ರಾ? ಚೆನ್ನಾಗಿ ಮೂಡ್ ಬಂದಿದೆ ಸರ್. ನಿಮ್ಮ ಮೂವಿ ನೋಡಕ್ಕೆ ನಾವು ತುಂಬಾ ಕಾತರದಿಂದ ಕಾಯ್ತಾ ಇದ್ವಿ. ಎಸ್, ಯಾಕಂದ್ರೆ ಟೈಟಲ್ ಸಾಂಗ್ ಒಂಥರ ಒಂದು ರಾಧೆ 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 ಅಂತ ಬರುತ್ತೆ. ಅದು ಎಷ್ಟು ಎಫೆಕ್ಟ್ ಕೊಡುತ್ತಂದ್ರೆ Yes. ವಿ ಮನೋಹರ್ ಅವರು ಇಸ್ ಅ ಗ್ರೇಟ್ ಪರ್ಸನಾಲಿಟಿ ಆಲ್ಸೋ. ಎಸ್ ಹೇಳಮ್ಮ. ಎಸ್, ಅವರು ಕಟ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು Yes. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ರಂಗಭೂಮಿ ಮತ್ತೆ ಸಿನಿಮಾ ರಂಗಕ್ಕೂ ವ್ಯತ್ಯಾಸ ಕೇಳ್ತಿದ್ದೆ ನಿಮಗೆ. ಹೌದಾ ಸರ್? ನನಗೆ ಅನುಭವ ಆಗಿದಂಗೆ ಸರ ರಂಗಭೂಮಿ ಒಂದು ಜೀವನನ ರೂಪಿಸುತ್ತೆ ಸರ್. ಹ್ಮ್ ಯಾಕಂದ್ರೆ ಹ್ಮ್ ಹ್ಮ್ ಆ ರಂಗಭೂಮಿ ಹ್ಮ್ ಸೋತಾಗ ಹೆಂಗ್ ಇರ್ಬೇಕನ್ನೋದು ಹೇಳ್ಕೊಟ್ಟೈತೆ. ಹ್ಮ್ ಹ್ಮ್ ಗೆದ್ದಾಗ ಹೆಂಗ್ ಇರ್ಬೇಕನ್ನೋದು ಹೇಳ್ಕೊಟ್ಟೈತೆ. ಹ್ಮ್ ಹ್ಮ್ ಅದನ್ನೇ Okay. ನಾನು ಸಿನಿಮಾದಲ್ಲಿ ಬಳಸ್ತಾ ಇದ್ದೇನೆ ಸರ್. ಓಹೋ. ನಾನು ಎರಡು ಒಂದೇ ತರ ನೋಡ್ಕೊಂಡಿದ್ದೇನೆ ಸರ್. ಹ್ಮ್ 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 ನನ್ನ ಅಭಿಪ್ರಾಯದಲ್ಲಿ ಸರ್. ಓಕೆ. ಬೇರೆ ಅಭಿಪ್ರಾಯದಲ್ಲಿ ಹೆಂಗೆ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಸರ್. ಎಸ್, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತಾವು ಕೆಲಸ ಮಾಡುವಾಗ ನಾನು ಇದಕ್ಕೆ ಮೇನ್ ಡೈರೆಕ್ಟರ್ ಆಗ್ಬೋದಾಗಿತ್ತು ಅಂತ ನಿಮ್ಗೆ ಮನಸ್ಸಲ್ಲಿ ಯಾವತ್ತಾದ್ರು ಬಂತ? ಇಲ್ಲ ಸರ್, ಬಂದಿಲ್ಲ. ಆ ಥರ ಬರಲಿಲ್ಲ. ಇಲ್ಲ, ನಾನು ಕಲಿಬೇಕು, ಅನುಭವ ತಗೊಳ್ಬೇಕು ಅಂತ. ಫಸ್ಟ್ ಸರ್ ಹಾ. ಕಲಿಬೇಕು ಸರ್. ಎಸ್, First ಕಲಿಕೆ ಮುಖ್ಯ. ತಿಳ್ಕೊಬೇಕು. ಫಸ್ಟ್ ಏನೇ Yes. ಒಂದು ನಾವು ಮುಂದೆ ಮಾಡುವಾಗ ಹ್ಮ್. ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಮಾಡಿದ್ರೆ ನಾವು ಸಕ್ಸಸ್ ಕಾಣ್ತೇವೆ ಅನ್ನೋದು ನಮ್ಮಲ್ಲಿ ಇರ್ಬೇಕು ಸರ್. ಖಂಡಿತ. ನಾವು ತಿಳ್ಕೊಳ್ಳಿತ್ತೆ ಹೋಗಿ ನಾವು ಅದನ್ನ ಮಾಡಿ ಸಕ್ಸಸ್ ಕಾಣ್ತೇವೆ ಅನ್ನೋದು ಅದು ಮೂರ್ಖತನ ಸರ್. ಅದು ಹ್ಮ್ 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 ಫಸ್ಟ್ ನಾವು ಮಾಡ್ಬೇಕು, ಕಲಿಬೇಕು. ಕಲ್ತಾದ್ಮೇಲೆ ಮಾಡೋದಿದ್ದೇ ಇದೆ. ಫಸ್ಟ್ ಇಲ್ಲಿ ನಾವು ಬೇಸ್ಮೆಂಟ್ ಹಾಕಂದ್ರೆ ತಾನೇ ಸರ್ ಮಾಡೋಕ್ಕಾಗದು ಮುಂದೆ. ಬುನಾದಿ. ಗೆಲ್ಲಕ್ಕಾಗಲ್ಲ. ಎಸ್, ಹೌದು ಹೌದು ಆ ಥರ. ಹೌದು. ಸೊ ರಾಧಿಕಾನಿ ಚಿತ್ರದ ಹಾಡುಗಳ ಬಗ್ಗೆ ತಿಳಿಸ್ತೀರಾ? ಅಂದ್ರೆ ಎಲ್ಲೆಲ್ಲಿ ಚಿತ್ರಗಳನ್ನ ಆಯಿತು, ಎಲ್ಲೆಲ್ಲಿ ಶೂಟಿಂಗ್ ಆಯಿತು, ಮತ್ತೆ ನೀವು ಪಟ್ಟಂತ ಕೆಲವೊಂದು ಅನುಭವಗಳು. ಎಸ್. ನಮ್ದು ರಾಧೆ ಕಹಾನಿ ಸಾಂಗ್ ಶೂಟ್ ಆಗಿದ್ದೆಲ್ಲ ಹ್ಮ್. ಮಡಿಕೇರಿ. ಮಡಿಕೇರಿ. Okay. ಕೂಲ್ ಪ್ಲೇಸ್, ಕೂಲ್ ಪ್ಲೇಸ್, ರೊಮ್ಯಾಂಟಿಕ್ ಪ್ಲೇಸ್ ರೊಮ್ಯಾಂಟಿಕ್ ಅಲ್ವಾ? ಎಸ್. ಸೊ ರಾಧೆ ಕಹಾನಿ ಚಿತ್ರ ಬಿಡುಗಡೆ ಯಾವಾಗಂತ ಪಕ್ಕಾ ತಿಳಿಸ್ತೀರಾ ನಮ್ಮ ವೀಕ್ಷಕರಿಗೆ? ಅದೇ ಸರ್, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತುಕತೆ ನಡೀತಾ ಇದೆ. ಓಕೆ. ಅದೇ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಸರ್. ಯಾಕಂದ್ರೆ ಅವರು ಮುಂದಿನ ತಿಂಗಳು ಆಗ್ಬೋದಾ ಬಹುಶಃ? ಮುಂದಿನ ತಿಂಗಳು ಆಗ್ಬೋದು, ಬಹುಶಃ ಈ ತಿಂಗಳೇ ಆಗ್ಬೋದು. ಓ, ಗೊತ್ತಿಲ್ಲ. ಸೊ ಮುಂದಿನ ತಿಂಗಳಂತೂ ಖಂಡಿತ ಆಗುತ್ತೆ ಖಂಡಿತ ಅಲ್ವಾ? ಸೊ ಖಂಡಿತ ವೀಕ್ಷಕರೇ ವೀಕ್ಷಣೆ ಮಾಡಿ, ಥಿಯೇಟ್ರ್ ಹೋಗಿ ವೀಕ್ಷಣೆ ಮಾಡಿ. ಯಾಕಂದರೆ ಥಿಯೇಟ್ರಲ್ಲಿ ನೋಡುವಂಥ ಒಂದು ಅನುಭವನೇ ಬೇರೆ. ಬಿಕಾಸ್ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಮತ್ತು ಅಲ್ಲಿ ಆ ಡೈಲಾಗ್ಸ್ ಆಗಲಿ ಅಥವಾ ಸಾಂಗ್ ಆಗಲಿ ಅಥವಾ ಸೌಂಡ್ ಎಫೆಕ್ಟ್ ಆಗಲಿ, ಪ್ರತಿಯೊಂದು ದೊಡ್ಡ ಪರದೆಯಲ್ಲಿ ನೋಡುವಂಥ ಮಜಾನೇ ಬೇರೆ. ಮೊದಲು ಎಲ್ಲ ಥಿಯೇಟ್ರಿಗೆ ನೋಡ್ತಿದ್ವಿ. ಸೊ ಅದೇ ರೀತಿ ಮತ್ತೆ ಆ ದಿನಗಳ ನಾವು ವಾಪಸ್ ತರಬೇಕಂತಲೇ ಈಗ ನೋಡ್ತಾ ಇದ್ದೀವಿ ನಾವು. ಉಪೇಂದ್ರ ಮತ್ತೆ ರಿಲೀಸ್ ಮಾಡ್ತಿದ್ದಾರೆ, ಸಾಕಷ್ಟು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಸೊ ಆ ರೀತಿ ಅದು ಪ್ರತಿಯೊಬ್ಬರು ಥಿಯೇಟ್ರಲ್ಲಿ ನೋಡಿದರೆ ಅದು ಚೆನ್ನಾಗಿರುತ್ತೆ. ಸೊ ನಿಮ್ಮ ಮುಂದಿನ ನಿರ್ದೇಶನ ಚಿತ್ರ ಯಾವುದು ಸರ್? ನನ್ನ ಮುಂದಿನ ನಿರ್ದೇಶನ ಚಿತ್ರ ತಾಯಿನೇ ದೇವರ ಅಂತ ಹೇಳ್ಬಿಟ್ಟು. ತಾಯಿನೇ ದೇವರು. ದೇವರ 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 ಇಟ್ಸ್ ಅ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಅಲ್ವಾ? ದೇವರ ಅಂತ. ಓಕೆ. ಹ್ಮ್ 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 ಅದರಲ್ಲಿ ಇವಾಗ
ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೇನೆ ಸರ್. ಓಕೆ. ಆಕ್ಟರ್ ಆಗಿ ವರ್ಕ್ ಆ್ಯಕ್ಟರ್ ಆಗಿ. ಮಾಡ್ತೇನೆ. ಎರಡು ಆ್ಯಕ್ಟರ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಎರಡು. ಎರಡು ಮೇನ್ ಮುಖ್ಯವಾದ ಡೈರೆಕ್ಟರ್ ಯಾರು ಅದಕ್ಕೆ? ನಾನು ಅಭಿಮನ್ಯು ಎಚ್ ಕಾಗಿನೆಲೆ ಅಂತ ಹೇಳ್ಬಿಟ್ಟು ನಮ್ಮ ಅವರು ಶಿವಮೊಗ್ಗ ಡಿಸ್ಟಿಕ್ಕು ಓಕೆ ಓಕೆ ಕಾಗಿನೆಲೆ ಓಕೆ. ಆ ಕಡೆ ಅಲ್ಲಿ ಅವರು ಅಲ್ಲಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಅವರು ಡೈರೆಕ್ಷನ್ ಮಾಡ್ತಾರೆ. ಸೊ ಆಲ್ರೆಡಿ ಕಾಸ್ಟಿಂಗ್ ಎಲ್ಲ ಆಗಿದೆ ಕಾಸ್ಟಿಂಗ್ ಎಲ್ಲ ಆಗಿದೆ. ಆಗಿದೆ. ಸೊ ಚಿತ್ರೀಕರಣ ಯಾವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ? ಚಿತ್ರೀಕರಣ ಮೋಸ್ಟ್ಲಿ ನಿನ್ನೆ ಸ್ಟಾರ್ಟ್ ಆಗ್ಬೇಕಾಗಿತ್ತು ಸರ್. ಯಾಕಂದ್ರೆ ಪಿತೃಪಕ್ಷ ಅದೆಲ್ಲ ಇತ್ತಲ್ಲ, ಹೌದು. ಅದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಈಗ ದಸರಾ ಬೇರೆ ಇದೆ. ದಸರಾ ಹಬ್ಬ ಮುಗಿಸ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡೋಣ, ಒಂದೇ ಶೆಡ್ಯೂಲ್ ಅಲ್ಲಿ ಮುಗಿಸ್ಬಿಡೋಣ Yes. ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟು Yes. ಹಂಗಾಗಿ ಮೊದಲು ಹಿರಿಯರ ಆಶೀರ್ವಾದ, ಆಶೀರ್ವಾದ, ಆಮೇಲೆ ತಾಯಿ ಇದು ದೇವಿ ಆಶೀರ್ವಾದ, ಆಮೇಲೆ ಪ್ರಾರಂಭ ನೆಕ್ಸ್ಟ್ ಪ್ಲಾನಿಂಗ್. ಅವ್ರ ಆಶೀರ್ವಾದ ಇದ್ರೆ ಏನ್ ಜಗತ್ತನ್ನೇ ಅಲ್ವಾ? ಅವ್ರ ಆಶೀರ್ವಾದ ಇಲ್ದಂದ್ರೆ ಏನು ಗೆಲ್ಲ ಅದ್ಭುತ. ಎಸ್ ಎಸ್ ಎಸ್. ಸೊ ಅದರಲ್ಲಿ ನಟನೆ ಮತ್ತೆ ಯಾರು ಮಾಡ್ತಿದ್ದಾರೆ ಮುಖ್ಯವಾಗಿ? ಮುಖ್ಯವಾಗಿ ಬಂದ್ಬಿಟ್ಟು ಮಾಲಾಶ್ರೀ ಮೇಡಮ್, ಎಸ್, ಕನಸಿನ ರಾಣಿ ಮಾಲಾಶ್ರೀ ಅವರು. ಎಸ್, ಮತ್ತೆ ಭವ್ಯ ಮೇಡಮ್ ಅವರು ಮಾಡ್ತಿದ್ದಾರೆ. ಹೌದಾ? ವಾವ್, ಅದ್ಭುತ. ಸೊ ಅದಕ್ಕೂ ನಿಮಗೆ ಜಯ ಸಿಗಲಿ ಅಂತ ನಾವು ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ ಹಾರೈಸ್ತೀವಿ. ಸೊ ಈ ಮುಖಾಂತರ, ಈ ಚಾನಲ್ ಮುಖಾಂತರ ಯಾರಿಗಾದ್ರೂ ಸಾರಿ ಕೇಳ್ಬೇಕಂದ್ರೆ ಯಾರಿಗೆ ಕೇಳ್ತೀರಾ? ಫಸ್ಟ್ ಆಫ್ ಆಲ್ ಶಿವರಾಜ್ ಕುಮಾರ್ ಸರಿಗೆ ಸಾರಿ ಕೇಳ್ಬೇಕು. ಯಾಕೆ? ಅದೇನೋ ಒಂದು ವರ್ಡ್ಸು ಮಿಸ್ ಆಗಿ ಬಂದ್ಬಿಟ್ಟು. ಅದು ಬಿಡಿ. ಇಲ್ಲ, ಏನಾಗುತ್ತೆ ಅಂದರೆ ನಾವು ನೋಡಿದ್ವಿ ಈ ಹಳ್ಳಿ ಕಡೆ ಎಲ್ಲ ಅವ್ರ ಅಭಿಮಾನ ಆಗಿರ್ತಾರೆ, ಅವನು ಅಂತಾನೆ ಮಾತಾಡ್ತಾರೆ, ಬಟ್ ಅವ್ರ ಮನಸ್ಸಲ್ಲಿ ಅಪಾರ ಪ್ರೀತಿ, ಅಪಾರ ಗೌರವ ಇರುತ್ತೆ. ಖಂಡಿತ Yes. ಮತ್ತೆ ಯಾರಿಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀರಾ? ಮತ್ತೆ ಯಾರಿಗಂದ್ರೆ ನಮ್ಮ ತಂದೆ ತಾಯಿಗೆ. ಯಾಕೆ? ಯಾಕಂದ್ರೆ ಪಾಪ ನಾನು ಅವರಿಗೆ ಇಷ್ಟು ದಿವಸ ನೋವು ಕೊಟ್ಬಿಟ್ಟೆ ಸರ್. ಯಾವ ಥರ? ಅದೇ ನಾನು ಅನ್ಕೊಂಡದ್ದು ಮಾಡಲೇಬೇಕಂತ ನಾನು ಸಾಧನೆ ಬೆನ್ನತ್ತಿ ಬಂದಿದ್ದೀನಲ್ಲ, ಓಕೆ ಅವ್ರ ಕಷ್ಟಗಳನ್ನು ನಾನು ನೋಡಿಲ್ಲ, ತಿರುಗಿ ನೋಡಿಲ್ಲ. ನಾನು ಸಾಧನೆ ಕಡೆಗೆ ಹೋಗ್ತಾ ಇದ್ದೇನೆ ಸರ್. ಅವ್ರ Okay. ಕಷ್ಟ ಅವ್ರಿಗೆ ಏನಂತ ನನಗೆ ಗೊತ್ತಿಲ್ಲ, ನೋಡಿಲ್ಲ ನಾನು. ಓಕೆ ಓಕೆ. ಅದು ಒಂದು ಬೇಜಾರದಲ್ಲಿ ಅಂದರೆ ಬ್ಲೈಂಡ್ಲಿ ಹೋಗ್ಬಿಟ್ಟಿದ್ದೀರಾ? ಹ್ಮ್ ಅವ್ರು ಏನು ಕಷ್ಟಪಟ್ಟಿದ್ರು ಅನ್ನೋದು ನೀವು ಅದನ್ನ ಅರಿವಿನೇ ಮಾಡ್ಕೊಂಡಿಲ್ಲ? ಅರಿವು ಇದೆ ಸರ್, ಇದೆ. ಅವ್ರು ನೋಡಕ್ ಆಗ್ತಿಲ್ಲ, ಅವ್ರ ಕಡೆ ನೋಡೋಕ್ಕಾಗಲಿಲ್ಲ. ಶಕ್ತಿ ಇಲ್ಲ ನನ್ನಲ್ಲಿ ಇವಾಗ. ಆ ಶಕ್ತಿ ಇಲ್ಲ ಅನ್ನೋ ಒಂದು ನೋವು ನೋವು. ನಿಮಗೆ ಕಾಡ್ತಿದೆ. ಕಾಡ್ತಿದೆ. Yes, yes, ಹಂಗಾಗಿ yes, ಅವ್ರಿಗೆ yes. ದಯವಿಟ್ಟು ಈ ಗೆಲುವಿನ ಪಯಣ ಕಾರ್ಯಕ್ರಮದ ಮುಖಾಂತರ ಮುಖಾಂತರ ಓಕೆ ನನ್ನ ತಂದೆ ತಾಯಿ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ನಿಮ್ಮ Yes. ಆಶೀರ್ವಾದ ನನ್ನ ಮೇಲೆ ಇದೇ ರೀತಿ ಸದಾ ಇರಲಿ, ದಯವಿಟ್ಟು ಎಸ್ ಕ್ಷಮೆ ಕೇಳ್ತಿದ್ದೀನಿ. ಅಪ್ಪ ಅಮ್ಮ ಎಸ್. ತಮ್ಮ ಹಿಂಗೆ ನಾವು ಯಾರು ಬೇಕಾದ್ರೂ ಮತ್ತೆ ಥ್ಯಾಂಕ್ಸ್ ಅವ್ರೆ. ಹೇಳ್ಬೋದು, ಆಭಾರಿ ವ್ಯಕ್ತಪಡಿಸ್ಬೋದು, ಬಟ್ ಸಾರಿ ಹೇಳಬೇಕಂದ್ರೆ ಗುಂಡಿಗೆ ಬೇಕು. ಹೌದಾ? ಅದು ನಿಮ್ಮಲ್ಲಿದೆ. ಎಸ್, ಖಂಡಿತ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಕ್ಷಮಿಸಿದಾರೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಮ್ಮ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಬೇಗ ಕ್ಷಮಿಸೋರು ಅಂದರೆ ಅದು ತಂದೆ ತಾಯಿ ಮಾತ್ರ, ಹೌದು. ಮತ್ತು ಗುರುಗಳು. Yes. ಗುರುಗಳು ಅಂದ್ರೆ ನನಗೆ ಈಗ ಇಂಡಸ್ಟ್ರಿಯಲ್ಲಿ ಈಗ ನೆಲೆ ಊರಕ್ಕೆ ಅವರು ಒಂದು ಸ್ಥಾನ ಸರ್, ಮೂಲ ಸ್ಥಾನ. ನನ್ನ ಅಜ್ಜ ಅಂತ ಹೇಳ್ಬಿಟ್ಟು ಹ್ಮ್. ನನ್ನ ಅಜ್ಜ ಅಂತ ಹೇಳ್ಬಿಟ್ಟು ನಮ್ಮ ಅವರು ಶಿಕಾರ್ಪುರ ತಾಲೂಕು ಹೊಸ ಮುಗಳಿಗೆರೆ ಓಕೆ. ಮಹೇಶ್ವರ ಅಜ್ಜ ಅಂತ ಹೇಳ್ಬಿಟ್ಟು ಹ್ಮ್. ಅವರೇ ನನಗೀಗ ಮುಂದೆ ಹೋಗಕ್ಕೆ ಒಂದು ಬೆಂಬಲ, ಗುರುಬಲ, ಮಾರ್ಗದರ್ಶನ. ಗುರುಬಲ ನನಗೀಗ ಅವ್ರಿಗೆ. ಓಕೆ. ಅವ್ರ ಗುರುಬಲ ಇದ್ದಂಗೆ ನನಗೀಗ ಅವ್ರ Okay, ನನ್ನ okay. ದೇವರವರು. ಎಸ್ ಎಸ್ ಎಸ್. ಗುರು ಅಂದರೆ ದೇವರೇ, ಯಾಕಂದರೆ ನಾವು ಅವ್ರಿಗೆ ದೇವ್ರ ಸಮಾನ ನೋಡ್ತೀವಿ. ಸೊ ಈ ಚಾನಲ್ ಮುಖಾಂತರ ಯಾರಿಗಾದ್ರು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ? ಥ್ಯಾಂಕ್ಸ್ ಹೇಳ್ಬೇಕಂತಂದ್ರೆ ಎಸ್. ನನ್ನ ಗುರುಗಳಾದ ಮಹೇಶ್ ಅಜ್ಜ ಅವರಿಗೆ, ಓಕೆ. ನನ್ನಮ್ಮ ಸವಿತಮ್ಮಗೆ, ಹ್ಮ್. ಮತ್ತು ಹಾಗೂ ನನ್ನ ಅರುಣ್ ಪ್ರಸಾದ್ MH ಮಾದರೆ ದಾದವರಿದಾರಲ್ಲ, ನನ್ನ ಡೈರೆಕ್ಟರ್, ನನ್ನ ಬಾಸ್, ಎಸ್. ಅವರಿಗೆ, ಓಕೆ. ಮತ್ತು ನನ್ನ ಹೆಂಡ್ತಿಗೆ, ಎಲ್ಲರಿಗೂ Okay. ಓವರಾಲ್ ಎಲ್ಲರಿಗೂ, ನಮ್ಮ ಮನೆಯವ್ರು, ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಇನ್ನೊಂದ್ಸಲ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಂಡತಿಗೆ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ? ಏಕೆಂದರೆ ಅವರು ನನಗೆ ಈಗ ಬೆಂಬಲವಾಗಿ ನಿಂತಿದ್ದಾರೆ ಸರ್. ಇವಾಗ ಅವರು ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ದಟ್ ಮಾಡ್ತಿದ್ದಾರೆ. ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಆ ಕಾರಣ ಕೇಳಿದ್ದು ಆ ನಾನು. ಕಾರಣಕ್ಕೆ ನಾನು ಹೇಳಿದೆ ಸರ್, ಎಸ್, ವೆರಿ ಸಪೋರ್ಟ್ ಗುಡ್. ಮಾಡ್ತಿದ್ದಾರೆ ಎಸ್ ಎಸ್ ಎಸ್. ಸೊ ಪ್ರತಿಯೊಬ್ಬರು ಬೆಂಬಲ ಇವತ್ತು ಬೇಕೇ ಬೇಕು. ನಿಮ್ಮ ಅಭಿಮಾನಿಗಳಾಗಲಿ ಎಲ್ಲರೂ ಬೆಂಬಲ ಹೌದು. ಬೇಕು ಅಲ್ವಾ? ಹೌದು. ಎಸ್. ಸೊ ನಿಮ್ಮ ಹವ್ಯಾಸಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಹವ್ಯಾಸಗಳಂತಂದರೆ ಸರ್, ನನಗೆ ಬಟ್ ಏನೇ ಒಂದು ಕೆಲಸ ಆಗಲಿ ಸರ್, ಅದು ಹ್ಮ್. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ನನಗೆ. ಸಾಂಗ್ ಆಗಲಿ, ಸ್ಕ್ರಿಪ್ಟ್ ಬರೆಯೋದಾಗಲಿ, ಓಕೆ. ಹಾಡು ಹಾಡ್ತಿದ್ರ ಅಂತ ಕೇಳ್ಬಿಟ್ಟು. ಹಾಡು ಹಾಡೋದಾಗಲಿ, ಓಕೆ. ನನಗೆ ಜಾಸ್ತಿ ಅಂದರೆ ಹವ್ಯಾಸಗಳು ನನಗಿದೆ. ಸ್ಕ್ರಿಪ್ಟ್ ಬರೆಯೋದು, ಆಮೇಲೆ ಆ್ಯಕ್ಟಿಂಗ್ ಮಾಡೋದು ನನಗೆ Okay. ಅಲ್ಲ ಸರ್. ನನಗೆ ಅದೇ ನನಗೆ ಹವ್ಯಾಸಗಳು. ಅದನ್ನ ಬಿಟ್ಟರೆ ಮತ್ತೆ ನನಗೆ ಬೇರೆ ಅದು ಏನಿಲ್ಲ, ಬಿಟ್ಟರೆ ಬೇರೆ? ಬೇರೆ ಏನಿಲ್ಲ ಸರ್. ಓಕೆ ಓಕೆ, ವೆರಿ ಗುಡ್. ಸೊ ನಿಮ್ಮ ಮುಂದಿನ ಯೋಜನೆಗಳು? ಮುಂದಿನ ಯೋಜನೆಗಳು ಇವಾಗ
ಅದೇ ನಮ್ಮ ದಾದಾ ಸರ್ ನಾವೆಲ್ಲ ಸೇರಿ ಇವಾಗ ನಮ್ಮ ದಾದಾ ಕ್ರಿಯೇಷನ್ಸ್ ಬ್ಯಾನರ್ ಅಲ್ಲಿ ಇವಾಗ ಹ್ಮ್. ಎರಡನೇ ಮೂವಿ ಮುನಿ ಅಂತ ಹೇಳ್ಬಿಟ್ಟು ಮುನಿ. ಹಾರರ್ ಮೂವಿ ಮುನಿ ಓಹೋ, ಹರರ್ ಮೂವಿ. ಹಾರರ್ ಮೂವಿ ಓಕೆ. ಸೊ ಮಾಡ್ತಿದ್ವಿ. ಭಯ ಪಡಿಸುವಂತ ಮೂವಿನ ಹಾ ತುಂಬಾ ಸೀರಿಯಸ್ ಸರ್, ಸೀರಿಯಸ್. ಕಾಮಿಡಿಯನ್ನು ಹೊಟ್ಟೆ ಇಲ್ಲ, ಫುಲ್ ಸೀರಿಯಸ್ ಸರ್. ಓಕೆ ಆಲ್ರೆಡಿ ಅಲ್ಲೇ ಸ್ಕ್ರಿಪ್ಟ್ ಎಲ್ಲ ಆಗೋಗಿದೆ ಸರ್. ಓಕೆ ಆಕ್ಚುಲಿ ಸರ್ ನಾನು ಇದನ್ನ ಸ್ಕ್ರಿಪ್ಟ್ ಮಾಡೋ ಮೂಮೆಂಟ್ ಅಲ್ಲಿ ಪ್ಯಾನ್ ಇಂಡಿಯಾ ಮಾಡಿದ್ವಿ ಸರ್ ನಾವು ಇದನ್ನ. ಓಕೆ. ಪ್ಯಾನ್ ಆಕ್ಚುಲಿ ಆ ಸ್ಟೋರಿ ಹಂಗಿದೆ ಸರ್ ಕಂಟೆಂಟ್. ನಾವು ಫ್ರೇಮಲ್ಲಿ ಕಾಣ್ತೀವ? ಓ ಖಂಡಿತವಾಗ್ಲು ಸರ್ ಇದೆ ಖಂಡಿತವಾಗ್ಲು ಸರ್. ಇಲ್ಲ 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 ಮಾಡೋಣ ಸರ್, ಕೊಡೋಣ ಸರ್ ಖಂಡಿತ. ಎಸ್ ಇದೆ ಎಸ್. ಹೇಳಿದ್ರಿ ಒಂದ್ಸಲ ಮನಸ್ಸಲ್ಲಿದೆ, ಖಂಡಿತವಾಗ್ಲು ಮಾಡೋಣ ಸರ್. ಓಕೆ ಓಕೆ. ಅದು ಕಂಟೆಂಟ್ ಹಂಗಿದೆ ಸರ್, ನೈಜ ಘಟನೆ ಆಧಾರಿತ ಸ್ಟೋರಿ. ಅದು ಆಕ್ಚುಲಿ ತುಂಬಾನೇ ಆ ಥರ ಒಂದು ಕಥೆಗಳು ತುಂಬಾ ಪಾಪ್ಯುಲರ್ ಆಗುತ್ತೆ. ಹಾ ಹೌದು. ಅಲ್ವಾ? ಆಕ್ಚುಲಿ ಈಗ ಕೊಡಗು ಸೈಡ್ ಈಗ ಓಕೆ. ಅಲ್ಲಿ ಇದೆ ಸರ್ ಇವಾಗ ಅದು. ಹ್ಮ್ 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 ಅದನ್ನೇ ಈಗ ನಾವು ಅಲ್ಲೇ ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲೇ ತುಂಬಾ ರಿಸ್ಕ್ ಅಲ್ಲಿ ಮಾಡ್ತೀವಿ ಸರ್. ಆ ಪ್ಲೇಸ್ ಅಲ್ಲೇ ಹೋಗಿ ಮಾಡ್ತಾರೆ. ಪ್ಲೇಸ್ ಅಲ್ಲಿ ಹೋಗಿ ಮಾಡ್ತಿರೋದು ಇವಾಗ. ಅದು ಯಾಕಂದ್ರೆ ಅದು ನಮ್ಮ ಸರ್ದು ಅವ್ರ ದಾದಾ ಅವ್ರು ಇದಾರಲ್ಲ, ಅವರು ಗ್ರೇಟ್. ಹೌದು. ಯಾಕಂದ್ರೆ ಅವ್ರು ಅಲ್ಲೇ ಹೋಗಿ ಮಾಡೋಣ ಅಂತ ಹೇಳ್ತಿದಾರೆ ಅವರು. ಎಸ್. ಅಲ್ಲ, ಅವ್ರ ಅಡ್ವೆಂಚರ್ಸ್ ಇದ್ದಾರೆ. ಹೌದು. ಅವ್ರ ಆ ಥರ ಇದ್ದಾರೆ ಧೈರ್ಯ ನಮಗೆ ಅಲ್ಲೇ ಹೋಗಿ ಮಾಡೋಣ ಅಂತ ಅಲ್ವಾ? ಅವರೇ ಒಂದು ಅಲ್ಲ, ಒಂದು ಚಿತ್ರ ನಿರ್ದೇಶನ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ತುಂಬಾ ಕಷ್ಟ ಸರ್. ಇಟ್ಸ್ ನಾಟ್ ದಟ್ ಈಸಿ. ಎಲ್ಲ ಆಗಿದೆ ಸರ್, ತುಂಬಾ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ. ಈಗ Okay. ಪ್ಯಾನ್ ಇಂಡಿಯಾ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ. ಓಕೆ. ಈಗ ಎಷ್ಟು ಭಾಷೆಯಲ್ಲಿ ಮಾಡ್ಬೇಕಂತ ಪ್ಲಾನ್ ಇದೆ? ಆಕ್ಚುಲಿ 8 ಭಾಷೆಯಲ್ಲಿ ಮಾಡ್ಬೇಕಂತ ಪ್ಲಾನಿಂಗ್. 8 ಭಾಷೆ? ಓ. ಆಕ್ಚುಲಿ ಈಗ ಎರಡು Okay. ಮೂವಿಗೆ ಅವೆಲ್ಲ ಎಲ್ಲ ಮನಿ ಬೇಕು, ಅಮೌಂಟ್ ಬಡ್ಜೆಟ್ ಹೌದು. ಇಲ್ಲ ಸರ್. ಮುನಿಗೆ ಮನಿ ಬೇಕು. ಮುನಿಗೆ ಮನಿ ಬೇಕು ಸರ್. ಹೌದು. ಹಂಗಾಗಿ ಬಡ್ಜೆಟ್ ಇಲ್ಲ. ಅದಕ್ಕೆ ಸರ್ ಇಲ್ಲ ಬಾಬಾ. ಇಲ್ಲ, ಖಂಡಿತ ಅದಾಗತ್ತೆ. ಒಂದು ಸಂಕಲ್ಪ ಮಾಡ್ಕೊಂಡು ತಾವು ಹೊರಟ್ರೆ ಅದು ಖಂಡಿತ ಆಗುತ್ತೆ. ಎಸ್, ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ಬೋದು. ಸೊ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ನನಗೆ ಯಾವತ್ತಿಗೂ ಮರೆಯಲಾದ ಮಧುರ ಕ್ಷಣ ಅಂದ್ರೆ ಒಂದೇ ಒಂದು ಯಾವುದು? ಆಕ್ಚುಲಿ ಮಧುರ? ಅದು ಮಧುರ ಅಲ್ಲ, ಮಧುರ ಅಂದ್ರೆ ಸ್ವೀಟ್ ಸ್ವೀಟ್ ಮೆಮರೀಸ್. ಅದೇ ನನ್ನ ಸಿನಿಮಾನೇ ಸರ್. ಯಾವುದು ಅವಕಾಶ. ಕ್ಷಣ ಯಾವುದು? ಕ್ಷಣ ಅಂತಂದ್ರೆ ನನಗೆ ಈ ರಾಧೆ ಕಹಾನಿ ಮೂವಿ ಇದು ಮಾಡೋ ಮೊಮೆಂಟಲ್ಲಿ ನನಗೆ ದಾದಾ ಸರ್ ಏನು ಸಿಕ್ಕರಲ್ಲ, ಆ ಅದೇ ಸಿಕ್ಕಿರೋ ನನಗೆ ಒಂದು ಕ್ಷಣ, ಸಿಕ್ಕಿರೋ ಮಧುರ ಕ್ಷಣ. ಕ್ಷಣನೇ ನಿಮಗೆ ಮಧುರ. ವಾವ್. ಒಂದು ದೇವ್ರು ವರ ಕೊಟ್ಟಂಗಾಯ್ತು ನನಗೆ, ದೇವ್ರು ಸಿಕ್ಕಂಗಾಯ್ತು ನನಗೆ. ಅಲ್ವಾ? ಅದೇ ಒಂದು ಒಳ್ಳೆ ಆನೆ ಬಲ. ಆನೆ ಬಲ ಇದ್ದಂಗಾಯ್ತು ನನಗೆ. ನಿಜವಾಗ್ಲೂ Yes. ಸರ್, ಖಂಡಿತವಾಗ್ಲೂ ಅದು ರಿಯಲಿ ಸರ್, ಆನೆ ಬಲನೇ ನನಗೆ ಇವಾಗ ಅವರು. ಎಸ್. ಅವ್ರಿಲ್ಲಂದ್ರೆ ನನಗೇನಿಲ್ಲ. ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ನಮ್ಮ ಚಾನೆಲ್ ಮುಖಾಂತರ? ಈ ಗೆಲುವಿನ ಪಯಣ ಚಾನಲಿನ ಮೂಲಕ ಯುವ ಪೀಳಿಗೆಗೆ ಸಹ ನೋಡಿ, ಯಾರ್ಯಾರು ಸಾಧನೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕಂತ ಅನ್ಕೊಂಡಿದ್ದೀರೋ, ಹ್ಮ್ ನೀವು ಮಾಡೋ ಇದರಲ್ಲಿ ತುಂಬಾ ಅಡೆತಡೆಗಳು ಬರ್ತವೆ. ಅವ್ರು ಹೌದು. ಯಾವನು ನೀವು ತಲೆಗೆ ಹಾಕೊಳಕ್ ಹೋಗ್ಬೇಡಿ, ಹ್ಮ್ ಓಕೆನಾ? ಅವನ್ನೆಲ್ಲ ಸೈಡಿಗೆ ತಳ್ತಾ ಇರ್ರಿ. ಸೈಡಿಗೆ ತಳ್ತಾ ನಿಮ್ಮ ಸಾಧನೆ ಕಡೆ ಹತ್ರ ಹೋಗ್ತಾ ಇರಿ. ಅವಾಗ ನಿಮ್ಮ ಗುರಿ ಮುಟ್ಟಕ್ಕೆ ಆಗೋದು, ನಿಜ ನಿಜ. ಅಲ್ವಾ ಸರ್? ಏಕೆಂದ್ರೆ ನಾವೇನೋ ಒಂದು ಕನಸು ಈಗ ಸುಮಾರು ಯುವ ಜನರು ನಮ್ಮಂಗೆ ನನ್ನಂತಾರೆ ಸರ್, ನಾನು ಒಬ್ಬ ಅದರಲ್ಲೊಬ್ಬ. ನನ್ನಂಗೆ ಅವರು ಸುಮಾರು ಕನಸುಗಳನ್ನು ಕಟ್ಕೊಂಡಿದ್ದಾರೆ. ಹ್ಮ್ ಈಗ ಫ್ಯಾಮಿಲಿ ಆಗಲಿ, ಆಮೇಲೆ ಯಾವುದೇ ಬೇರೆ ಬೇರೆ ಕಡೆ ಆಗಲಿ ಹ್ಮ್ ತುಂಬಾ ಅಡೆತಡೆಗಳು ಬರ್ತಾ ಇರ್ತವೆ. ಅವನ್ನ ಹೌದು. ಯಾವನು ನೀವು ಹ್ಮ್ ತಲೆಗೆ ಹಾಕೊಳ್ಳದೆ ಹ್ಮ್ ನಿಮ್ಮ ಸಾಧನೆ ಕಡೆ ನೀವು ಕರೆಕ್ಟಾಗಿ ಹೋಗ್ತಾ ಇರಿ. ಓಕೆ. ಒಟ್ಟು ಮೇನ್ ಫೇಸ್ ಧೈರ್ಯ ಸರ್. ಧೈರ್ಯ ನಾನು ಮಾಡ್ಬೇಕು. ಮಾಡ್ತೀನಿ ಅನ್ನೋದು ಧೈರ್ಯ ಬೇಕು. ಆ ಛಲ ಇಟ್ಕೊಂಡು ಹೋಗ್ಬೇಕಂತ ಸುಮಾರು ಹೇಳಿದ್ರು. ಬರ್ತಾವ ಸರ್, ಅಡೆತಡೆಗಳು ಸುಮಾರು ಬರ್ತಾವ. ಅವಕ್ಕೆಲ್ಲ ಯಾವಕ್ಕೂ ನೀವು ತಲೆ ಭಾಗಕ್ಕೆ ಹೋಗ್ಬೇಡಿ. ಹ್ಮ್ ಅವನ್ನೆಲ್ಲ ಕತ್ತಿ ತಗೊಂಡು ಹೊಡಿತಾ ಸಂಗೊಳ್ಳಿ ರಾಯಣ್ಣನ ಕತ್ತಿ ಇದೆಯಲ್ಲ, ಅದನ್ನ ತಗೊಂಡು ಹೊಡಿತಾ ಸೈಡಿ ನಿಮ್ಮ ಸಾಧನೆ ಅಂತ ಯಾಕೆ ಮುಂದೆ ಶಿವಣ್ಣವ್ರು ಮಚ್ಚಬೇಡ್ವಾ? ಸರ್ ಅದು ಅಲ್ಲ, ನೀವು ಬಚ್ಚ- ಶಿವಣ್ಣರ ಅಭಿಮಾನಿ, ಅದಕ್ಕೆ ಹೇಳಿದೆ. ಹಾ, ಓಕೆ. ಅಲ್ಲ ಬಚ್ಚಬೇಕು, ಒಂದ್ ಕೈಲಿ ಒಂದ್ ಕೈಲಿ ಕತ್ತಿ, ಒಂದ್ ಅಲ್ಲ, ಕೈಲಿ ಮಚ್ಚು. ಅವ್ರು ಕೊಟ್ಟಿದ್ದೆ ಅವರೇ ಅಲ್ವಾ? ಸರೇ ಕೊಟ್ಟಿದ್ದು ಸರಿ ಕೊಟ್ಟಿದ್ದಲ್ವಾ? ಹೌದಾ? ಅವರೆಲ್ಲ ಸರ್ ಅದಕ್ಕೆ ನಾಂದಿ ಹಾಕಿರೋರು ಅವರಲ್ವಾ? ಮಚ್ಚಿಗೆ ನಂದಿ ಆಡಿರೋದು. ಅಲ್ವಾ? ನಂದಿ ಹಾಡಿರೋ ಶಿವಣ್ಣವರು. ಎಸ್. ಸೊ ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ಗೆ ತಾವು ಆಗಮಿಸಿದ್ದೀರಾ. ಸಾಕಷ್ಟು ತಮ್ಮ ಅನುಭವಗಳನ್ನ ತಾವು ಹಂಚಿಕೊಂಡಿದ್ದೀರಾ. ಸೊ ನಿಮಗೇನು ಅನಿಸ್ತದೆ? ನಿಮ್ಮ ಅನಿಸಿಕೆ ನಮ್ಮ ವೀಕ್ಷಕರು ತಿಳಿಸಿ. ನನಗೆ ನಾನು ತುಂಬಾ ದೊಡ್ಡ ಕನಸು ಕಟ್ಕೊಂಡಿದ್ದೆ. ಹ್ಮ್. ನನಗೂ ಈ ತರ ಒಂದು ನನ್ನ ಜೀವನ ಚರಿತ್ರೆ ಹೇಳ್ಕೊಳಕ್ಕೆ ಯಾವ್ದಾದ್ರು ಒಂದು ಅವಕಾಶ. ಒಂದು ಅವಕಾಶ ಸಿಗ್ಲಿ, ಎಸ್ ಎಸ್ ಎಸ್. ಒಂದು ಅವಕಾಶ ಸಿಗ್ಲಿ ಅನ್ನೋದೊಂದು ಕಾಯ್ತಾ ಇದ್ದೆ. ಓಕೆ. ನನಗೆ ಈ ಗೆಲುವಿನ ಪಯಣ ಚಾನಲ್ ಅಲ್ಲಿ ಒಂದು ಅವಕಾಶ ಸಿಕ್ತು. ಹ್ಮ್ 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 ಅದಕ್ಕೆ ಮೂಲ ಕಾರಣ ನನ್ನ ದಾದಾ ಸರ್, ನನ್ನ ಗುರುಗಳಾದ ನನ್ನ ದಾದಾ ಸರ್. ಹೌದು. ಅವ್ರೊಂದು ಸಪೋರ್ಟ್ ಮಾಡಿದ್ರು ನನಗೆ. ಹೌದು. ಹಿಂಗಿದೆ ಭಗವಾನ್, ಹಿಂಗೆ ಹ್ಮ್ ಗೆಲುವಿನ ಪಯಣ ಅನ್ನೋ ಒಂದು ಚಾನಲ್ ಇದೆ, ಅಲ್ಲಿ ನಿನ್ನ ಹ್ಮ್. ಲೈವ್ ವಿಡಿಯೋ ಇರುತ್ತೆ, ನಿನ್ನ ಹ್ಮ್. ಜೀವನ ಚರಿತ್ರೆ ಹೇಳ್ಕೊಬಹುದು ಅಂತಂದ್ರು. ನನಗೆ ತುಂಬಾ Okay. ಖುಷಿ ಆಯ್ತು ನನಗೆ. ಹ್ಮ್ ನಾನು
ಯಾವಾಗೂ ಮಾಡಿಲ್ಲ ಈ ತರ ಮಾಡ್ಬೇಕಂತ ಮನಸ್ಸಲ್ಲಿ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಹಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕು ಅಂತ ನನಗೆ ತುಂಬಾ ಛಲ. ಹ್ಮ್ ಆದ್ರೆ ಅಲ್ಲಿ ಹೋದಾಗ ನನಗೆ ಯಾವ ತರ ಮಾತಾಡ್ಬೇಕು ಅನ್ನೋದು ಒಂದು ಭಯ ಅನ್ನೋದು ಒಂದ್ ಕಡೆ ಭಯ, ಒಂದ್ ಓಕೆ ಕಡೆ ಛಲ. ಹ್ಮ್ ಅದ್ರ ಛಲ ಅನ್ನೋದು ನನಗೆ ಒಂದು 90% ಇತ್ತು, ಓಕೆ ಭಯ ಅನ್ನೋದು 10% ಇತ್ತು. ಓಕೆ ಅದು ಈ ಗೆಲುವಿನ ಪಯಣ ಚಾನಲ್ ಮೂಲಕ ನನಗೆ ಅವಕಾಶ ಮಾಡಿಕೊಟ್ರು. ನನಗೆ ಒಂದು ಧೈರ್ಯ ಬಂತು. ಹ್ಮ್ ನಮ್ಮ ದಾದಾ ಸರ್ಗೂ ಧನ್ಯವಾದಗಳು, ನಮ್ಮ ಡಾಕ್ಟರ್ ವರ್ಧನ್ ಬಾಲು ಸರ್ಗೂ ಧನ್ಯವಾದಗಳು. ಎಸ್ ಹ್ಮ್. ನನ್ನ ಜೀವನ ಚರಿತ್ರೆ ಹೇಳಿಕೆನಕ್ಕೆ ನನಗೆ ಅವಕಾಶ ಎಸ್ ಮಾಡಿಕೊಟ್ಟಿರ್ತಕ್ಕಂಥ ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ಕಾರ. ಓಕೆ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ. ಯಾರು ಮಾತಾಡ್ದು? ಗೀತಾ ವರ್ತನವರು. ಹೇಳಿ ಹೇಳಿ ಗೀತಾ ಅವರೇ. ಎಸ್ ಭಗವಂತ ಸರ್ ಅವ್ರ ಬಗ್ಗೆ ಎಸ್ ಎಸ್ ನಮ್ಮೊಂದಿಗೆ ಅಸೋಸಿಯೇಟ್ ಡೈರೆಕ್ಟರ್ ಮತ್ತೆ ನಟ ಭಗವಾನ್ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಒಂದು ಜರ್ನಿಯ ಇದುವರೆಗೂ ಕೇಳ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಆದ್ರೆ ಮುಂದೆ ನಿಮ್ಗೆ ತುಂಬಾ ಸಕ್ಸಸ್ ಸಿಗತ್ತೆ ಸರ್. ಏನು ಮೇಡಮ್ ಕೇಳಿಸಿಲ್ಲ? ಮುಂದೆ ಸಕ್ಸಸ್ ಸಿಗತ್ತೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಆಶೀರ್ವಾದ ಇರಬೇಕು ದೇವ್ರ ಕೃಪೆ ನಿಮಗೆ. ನಿಮ್ಮ ಮೇಲೆ ಇರ್ಲಿ. ನೀವು ಇದುವರೆಗೂ ಏನಿರುತ್ತೋ ಅದಕ್ಕಿಂತ ಒಳ್ಳೆ ಸಕ್ಸಸ್ ನಿಮಗೆ ನಿಮ್ಮ ಒಂದು ಹಾದಿಗೆ ಸಿಗ್ಲಿ ಅಂತ ಹೇಳಿ ಓಕೆ, ನಾವು ಆರೈಕೆ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಬೆಂಬಲ ಹೇಗೆ ಇರಲಿ ಮೇಡಮ್, ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ಬೇಕೇ ಮೇಡಮ್ ನಮಗೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಸರ್. ಅಲ್ಲ, ದೇವರು ನಿಮ್ಮ ರೂಪದಲ್ಲೇ ಇರ್ತಾರೆ ಮೇಡಮ್. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು. ಸೊ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ, ನಿಮ್ಮ ಅನಿಸಿಕೆನ ಹೇಳ್ಕೊಂಡಿದ್ದೀರಾ. ಎಸ್, ಖಂಡಿತ ನೀವು ಅದಕ್ಕೆ ಅರ್ಹತೆ ಇದ್ದೀರಾ ಅಂತಲೇ ನಾವು ನಿಮ್ಮನ್ನು ಕರ್ತಿದ್ದೀವಿ, ನಿಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಖಂಡಿತ ಇದನ್ನು ನೀವು ಬೇರೆ ಕಡೆನೂ ಶೇರ್ ಮಾಡ್ಬೋದು, ಖಂಡಿತ. ಎಲ್ರಿಗೂ ನೀವು ಹೇಳ್ಬೋದು, ತಿಳಿಸ್ಬೋದು. ಹೌದು. ಸೊ ಮತ್ತೆ ನಿಮ್ಮ ಪ್ರತಿಯೊಂದು ಸಿನಿಮಾ ಸಕ್ಸಸ್ ಸಿಗಲಿ ಅಂತಲೇ ನಾವು ಹಾರೈಸ್ತೀವಿ. ಹೌದು. ಸೊ ಇಷ್ಟೊತ್ತು ನಟ ಹಾಗೂ ಸಹ ನಿರ್ದೇಶಕರು ಆಗಿರುವ ಶ್ರೀ ಭಗವಾನ್ ಅವರು ನಮ್ಮ SPB ಆಫೀಷಿಯಲ್ ಚಾನೆಲ್ನ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಕ್ಕೆ, ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಅವರೊಂದಿಗೆ ಎಲ್ಲ ನಿಮ್ಮ ಸಹ ಅಭಿಮಾನಿಗಳು ಮತ್ತು ವೀಕ್ಷಕರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಸೊ ನಮ್ಮ SPB ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಪ್ರತಿದಿನ ಸಂಜೆ 6 ರಿಂದ 7 ನೋಡೋದನ್ನು ಮರಿಬೇಡಿ. ಯಾಕಂದರೆ ಪ್ರತಿದಿನ ಒಬ್ಬೊಬ್ಬರು ಹೊಸ ಸಾಧಕರನ್ನ ನಾವು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಇದ್ದರೆ ಮಾತ್ರ ಅದು ಸಾಧ್ಯ. ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ನಟ ಹಾಗೂ ಸಹ ನಿರ್ದೇಶಕರು ಭಗವಾನ್ ಅವರಿಗೆ ನಮ್ಮ SPB ಆಫೀಷಿಯಲ್ ಚಾನಲಿಂದ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಎಸ್, ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಸವಿತಾ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಚಾನಲ್ಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನ್ನತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಸರ್ವೇ ಜನ ಸೃಜನ ಮತ್ತು ಸರ್ವೇ ಸೃಜನ ಸುಖನ ಮತ್ತು ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.